Good morning, dear student. Myself, Sudha, physics lecturer, working at Vishwamanava PU College, Sibara, Chitradurga. Today, I am here to present a talk on the topic waves. So, this is an first PUC topic. Regarding to CET and NEET, we can expect one question from this chapter. This is an first PUC topic. So, in this first PUC topic, first we have to discuss about the synopsis. So, in the synopsis, we have to discuss what are the waves. As we know that wave is a sort of disturbance set up in a medium. So in our daily life, we come across different types of waves around us, like sound waves, water waves, light waves, solar waves, that is the radiations coming from the sun. So these are the different types of waves. So including to that mechanical waves, electromagnetic waves. So these are the waves around us. Always they are present around us. So as we know that when the medium disturbs, then only we can expect the waves. So just assume that. So let us take a water in the bottle and put one stone, or take a water in the beaker and put one stone, or put your finger on the surface of the water. So then you can observe, when we touch like this, we can see the fast expanding circles on the surface of the water. So that is called water waves or ripples. So ಅಲ್ಲೇನಾಗುತ್ತಪ್ಪ ಅಲ್ಲಿ ಅಂದರೆ, ನಾವೊಂದು ಸ್ಟೋನ್ ಹಾಕಿದ ತಕ್ಷಣ ಸ್ಟೋನಿನ ಎನರ್ಜಿ ಏನಾಗುತ್ತೆ, ವಾಟ್ರಿಗೆ ಟ್ರಾನ್ಸ್ಫರ್ ಆಗುತ್ತೆ. ವಾಟರಲ್ಲಿರೋ ಪಾರ್ಟಿಕಲ್ಸ್ ಎಲ್ಲ ಏನಾಗುತ್ತೆ, ವೈಬ್ರೇಟ್ ಆಗುತ್ತೆ. ವೈಬ್ರೇಟ್ ಆದಾಗ ಒಂದು ಸರ್ಕಲ್ ಬರುತ್ತೆ. ಆ ಪಾರ್ಟಿಕಲ್ಸು ಮತ್ತೆ ವೈಬ್ರೇಷನ್ಸ್ನ ಏನಾಗುತ್ತೆ, ಸೆಕೆಂಡ್ ಪಾರ್ಟಿಕಲಿಗೆ ಕೊಡುತ್ತೆ. ಸೊ ದೆನ್ ಸೆಕೆಂಡ್ ಪಾರ್ಟಿಕಲ್ ಆಲ್ಸೋ ಸ್ಟಾರ್ಟ್ಸ್ ವೈಬ್ರೇಟಿಂಗ್. ಸೊ ಅವಾಗ ಸೆಕೆಂಡ್ ಸರ್ಕಲ್. ಸೊ ಇದೇ ಥರ ಏನಾಗುತ್ತೆ, ಫಾಸ್ಟ್ ಎಕ್ಸ್ಪ್ಯಾಂಡಿಂಗ್ ಸರ್ಕಲ್ಸ್ ವಾಟ್ರ್ ಮೇಲೆ ಫಾರ್ಮ್ ಆಗುತ್ತೆ. ಸೊ ಅವನ್ನೇನಂತೀವಿ ನಾವು ವೇವ್ಸ್. ಏನಾಯಿತು ಅವಾಗ, ಮೀಡಿಯಮ್ಮು ಡಿಸ್ಟರ್ಬ್ ಆಯಿತು. ಹಾಗಾಗಿ ವೇವ್ಸ್ನ ಏನಂತೀವಿ, ಎ ಸಾರ್ಟ್ ಆಫ್ ಡಿಸ್ಟರ್ಬೆನ್ಸ್ ಸೆಟಪ್ ಇನ್ ಎ ಮೀಡಿಯಮಲ್ಲಿ ಒಂದು ಡಿಸ್ಟರ್ಬೆನ್ಸ್ ಸೆಟಪ್ ಆದಾಗ ಮಾತ್ರ ವೇವ್ಸ್ ಫಾರ್ಮ್ ಆಗೋದಕ್ಕೆ ಸಾಧ್ಯ. ಸೊ ಈಗ ನಾನು ನಿಮಗೆ ಎಕ್ಸಾಂಪಲು ವಾಟ್ರ್ ವೇವ್ಸ್ ಹೇಳಿದೆ. ಅದೇ ಥರ ಸೌಂಡ್ ವೇವ್ಸು. ಸೊ ಇಲ್ಲೊಂದು ಟೇಬಲ್ಲು ಅಥವಾ ಬುಕ್ಕು ಏನೋ ಇದೆಯಪ್ಪ. ಸೊ ನಮಗೆ ಸೌಂಡ್ ಬರಬೇಕಂದ್ರೆ ವಿ ಹ್ಯಾವ್ ಟು ಡಿಸ್ಟರ್ಬ್ ಲೈಕ್ ದಿಸ್, ಡೂ ಲೈಕ್ ದಿಸ್. ಕ್ಲಬ್ ಸೌಂಡ್ ಬಂತಲ್ವ ನಮಗೆ. ಸೊ ಸೌಂಡ್ ಬರಬೇಕಾದ್ರೆ ಈ ಸರ್ಫೇಸ್ ಏನಾಯಿತು, ವೈಬ್ರೇಟ್ ಆಯಿತು. ಸೊ ಆಲ್ ವೈಬ್ರೇಟಿಂಗ್ ಪಾರ್ಟಿಕಲ್ಸ್ ಪ್ರೊಡ್ಯೂಸಸ್ ಎ ಸೌಂಡ್. See, waves transport energy, and a pattern of disturbance has information that propagate from one point to another point. Nothing but wave to transport energy anta. So all the waves acts as a carrier of energy. They transfers energy. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ವೇವ್ಸ್ ಇದೆ ನಮಗೆ. ಸೊ ಕೆಲವೊಂದು ವೇವ್ಸ್ ಏನಾಗುತ್ತೆ, ದೇ ನೀಡ್ ಎ ಮೀಡಿಯಮ್. ಕೆಲವೊಂದು ವೇವ್ಸ್ ಏನಾಗುತ್ತೆ, ದೇ ಡಸ್ ನಾಟ್ ರಿಕ್ವೈರ್ ಎ ಮೀಡಿಯಮ್. ಸೊ ಡಿಪೆಂಡಿಂಗ್ ಅಪಾನ್ ದಟ್ ಏನು ಮಾಡ್ತೀವಿ ನಾವು, ವೇವ್ಸ್ನ ಕ್ಲಾಸಿಫೈ ಮಾಡ್ಬೋದು ಅಂದರೆ ಮೀಡಿಯಮ್ ಮೇಲೆ. ಸೊ ಮೀಡಿಯಮ್ ಬೇಕಿರೋವಂಥ ವೇವ್ಸ್ನ ಏನು ಹೇಳ್ತೀವಿ, ಮೆಕ್ಯಾನಿಕಲ್ ವೇವ್ಸ್. ದ ವೇವ್ ವಿಚ್ ರಿಕ್ವೈರ್ಸ್ ಮೀಡಿಯಮ್ ಫಾರ್ ಪ್ರಾಪಗೇಷನ್, ಅಂದರೆ ಮೂವ್ ಆಗೋದಕ್ಕೆ ಅದಕ್ಕೆ ಮೀಡಿಯಮ್ ಬೇಕಪ್ಪ. ಸಚ್ ವೇವ್ಸ್ ವಿ ಕಾಲ್ಡ್ ಮೆಕ್ಯಾನಿಕಲ್ ವೇವ್ಸ್. ಅದೇ ಥರ ನಾನ್ ಮೆಕ್ಯಾನಿಕಲ್ ವೇವ್ಸ್, ದೇ ಆರ್ ಕಾಲ್ಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಹೇಳ್ತೀವಿ ಇನ್ ಜನರಲ್ ಆಗಿ. ಸೊ ಆಲ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂದರೆ ಎಲ್ಲದೂ ಬಂದೋಗ್ಬಿಡ್ತು. ಸೊ ಲೈಕ್ ಲೈಟ್ ವೇವ್ಸು, ಆಲ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಅಂದರೆ ಗಾಮಾ, ಎಕ್ಸ್ರೇಸು, ಯು ವಿ, ವಿಸಿಬಲ್. ಸೊ ದೀಸ್ ಆರ್ ಆಲ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ನೆಲ್ಲ ಏನಂತೀವಿ, ನಾನ್ ಮೆಕ್ಯಾನಿಕಲ್ ವೇವ್ಸ್, ಅಂದರೆ ದೇ ಡಸ್ ನಾಟ್ ರಿಕ್ವೈರ್ ಮೀಡಿಯಮ್. ಬಟ್ ಮೆಕ್ಯಾನಿಕಲ್ ವೇವ್ಸ್ ಹೇಳಿದ್ವಲ್ಲ, ಮೀಡಿಯಮ್. ಒಂದು ಎಕ್ಸಾಂಪಲ್ ತೊಗೊಂಡೆ ನಿಮಗೆ. ಸೊ ಸೌಂಡ್ ವೇವ್ ಬೇಸಿಕ್ ಎಕ್ಸಾಂಪಲ್ ಆಗಿ ಕೊಡ್ಬೋದು. ವಾಟರ್ ವೇವ್, ಸೆಸ್ಮಿಕ್ ವೇವ್, ಲೈಕ್ ಅರ್ಥ್ಕ್ವೇಕ್ ಆದಾಗ, ಭೂಕಂಪ ಆದಾಗ ಬರುವಂಥ ವೇವ್ಸ್ನ ಏನು ಹೇಳ್ತೀವಿ ನಾವು, ಸೊ ಸೆಸ್ಮಿಕ್ ವೇವ್ಸ್ ಅಂತ ಹೇಳ್ತೀವಿ. ಸೊ ಈ ವೇವ್ಸು ಮೀಡಿಯಮ್ ಬೇಕು ಪ್ರಾಪಗೇಟ್ ಆಗೋದಕ್ಕೆ. ಸಚ್ ವೇವ್ಸ್ ಆರ್ ಕಾಲ್ಡ್ ಮೆಕ್ಯಾನಿಕಲ್ ವೇವ್ಸ್. ಅದೇ ಥರ ಮೂಮೆಂಟ್ ಮೇಲೆ, ಪ್ರಾಪಗೇಷನ್ ಮೇಲೆ ಅಗೇನ್ ನಾವು ವೇವ್ಸ್ನ ನಾವು ಕ್ಲಾಸಿಫೈ ಮಾಡ್ಬೋದು. ಲಾಂಜಿಟ್ಯೂಡಿನಲ್ ವೇವ್ಸ್ ಆ್ಯಂಡ್ ಟ್ರಾನ್ಸ್ವರ್ಸ್ ವೇವ್ಸ್ ಅಂತ. ಸೊ ಲಾಂಜಿಟ್ಯೂಡಿನಲ್ ವೇವ್ಸ್ ಅಂದರೆ ಏನಾಗುತ್ತೆ, ವೈಬ್ರೇಷನ್ಸ್ ಆಫ್ ದಿ ಪಾರ್ಟಿಕಲ್ ಏನಾಗಿರುತ್ತೆ, ಪ್ಯಾರಲಲ್ ಟು ದಿ ಪ್ರಾಪಗೇಷನ್ ಆಫ್ ದಿ ವೇವ್. ಸೊ ಅದೇ ಥರ ಟ್ರಾನ್ಸ್ವರ್ಸ್ ವೇವ್ಸ್ ಅಂತ ಹೇಳಿದ್ರೆ, ವೈಬ್ರೇಷನ್ಸ್ ಆಫ್ ದ ಪಾರ್ಟಿಕಲ್ ಇಸ್ ಪರ್ಪೆಂಡಿಕ್ಯುಲರ್ ಟು ದಿ ಪ್ರಾಪಗೇಷನ್, ಅಂದರೆ ಪರ್ಪೆಂಡಿಕ್ಯುಲರ್ ಆಗಿ. ಈಗ ಸೌಂಡ್ ವೇವ್ಸು ನಮ್ಮ ಓಕಲ್ ಕಾರ್ಡಿಂದ ಬರುತ್ತಪ್ಪ. ಸೊ ನಾವು ಈಗ ಇಟ್ಕೊಂಡ್ರೆ ಗೊತ್ತಾಗುತ್ತೆ ನೋಡಿ, ವೈಬ್ರೇಷನ್ಸು. ಸೊ ಪ್ಯಾರಲಲ್ ಆಗಿರುತ್ತೆ. ದ ಟ್ರಾನ್ಸ್ವರ್ಸ್ ವೇವ್ಸು, ನಾವು ಲೈಟ್ ವೇವ್ಸ್ನ ಹೀಗೆ ಬರೆಯಲ್ವಾ, ಈ ಥರ ಟ್ರಾನ್ಸ್ಫರ್ ಆಗಿ ಬರಿತೀವಿ ನೋಡಿ. ಸೊ ಅಲ್ಲಿ ವೈಬ್ರೇಷನ್ಸ್ ಏನಾಗಿರುತ್ತೆ, ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಸೊ ಇಲ್ಲೊಂದು ನೀಟ್ ರಿಲೇಟೆಡ್ ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ನೋಡಿ. ಸೆಕೆಂಡ್ ಪಾಯಿಂಟಲ್ಲಿ, ಲಾಂಜಿಟ್ಯೂಡಿನಲ್ ವೇವ್ಸ್ ನೀಡ್ ನೀಡ್ ನೋಡಿ, ರೆಡ್ ಮಾರ್ಕಲ್ಲಿ ತೋರಿಸ್ತಾ ಇದ್ದೀನಿ, ಬಲ್ಕ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಟು ಪ್ರಾಪಗೇಟ್. ಇದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಕ್ವಶನ್ನು.
ಲಾಂಜಿಟ್ಯೂಡಿನಲ್ ವೇವ್ಸಿಗೆ ಏನು ಬೇಕಾಗುತ್ತೆ ಪ್ರಾಪಗೇಟ್ ಆಗೋದಕ್ಕೆ? ಬಲ್ಕ್ ಮಾಡ್ಯುಲಸ್. ಸೊ ನಮಗೆ ಗೊತ್ತಿದೆ 3 ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಇದೆ ಅಂತ. ಸೊ ಅದರಲ್ಲಿ ಇಲ್ಲಿ ಬಲ್ಕ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಬೇಕು ಅಂತ ಹೇಳ್ತಾ ಇದೆ. ಸೊ ಅದೇ ಥರ ಲಾಂಜಿಟ್ಯೂಡಿನಲ್ ವೇವ್ಸು ಪ್ರಾಪಗೇಟ್ಸ್ ಇನ್ ಸಾಲಿಡ್, ಲಾಂಜಿಟ್ಯೂಡಿನಲ್ ವೇವ್ಸ್ ಪ್ರಾಪಗೇಟ್ಸ್ ಇನ್ ಸಾಲಿಡ್, ಲಿಕ್ವಿಡ್ ಆ್ಯಂಡ್ ಗ್ಯಾಸಸ್ ಅಂತ ಹೇಳ್ತೀವಿ. ಸೊ ಟ್ರಾನ್ಸ್ವರ್ಸ್ ವೇವ್ ಕ್ಯಾನ್ ಪ್ರಾಪಗೇಟ್ ಓನ್ಲಿ ಇನ್ ಎ ಮೀಡಿಯಮ್ ವಿತ್ ಶಿಯರ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ. ಸೊ ಇಲ್ಲಿ ಟ್ರಾನ್ಸ್ವರ್ಸ್ ವೇವ್ ಪ್ರಾಪಗೇಟ್ ಆಗಬೇಕಂದ್ರೆ ಶಿಯರ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ, 3 ಟೈಪ್ಸ್ ಆಫ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ನಿಮಗೆ ಗೊತ್ತಿದೆ. ರಿಜಿಡಿಟಿ ಮಾಡ್ಯುಲಸ್ಸು, ಬಲ್ಕ್ ಮಾಡ್ಯುಲಸ್ಸು, ಶಿಯರಿಂಗ್ ಮಾಡ್ಯುಲಸ್ ಅಂತ. ಸೊ ಟ್ರಾನ್ಸ್ವರ್ಸ್ ವೇವ್ಸಿಗೆ ಶಿಯರ್ ಮಾಡ್ಯುಲಸ್ ಬೇಕು. ಅದೇ ಥರ ಲಾಂಜಿಟ್ಯೂಡಿನಲ್ ವೇವ್ಸಿಗೆ ಯಾವ್ದು ಬೇಕು ನಮಗೆ? ಬಲ್ಕ್ ಮಾಡ್ಯುಲಸ್ ಬೇಕು. ಸೊ ನೆಕ್ಸ್ಟ್ ಕಮ್ ಟು ದಿ ಥರ್ಡ್ ಪಾಯಿಂಟ್. ಈ ಥರ್ಡ್ ಪಾಯಿಂಟಲ್ಲಿ as sound waves travel through a medium, the particles in the medium vibrate to produce a density and pressure changes along the direction of motion of the wave. ನೋಡಿ ಈ ಥರ ಪಾಯಿಂಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು, ಏನೇನು ಚೇಂಜಸ್ ಆಗುತ್ತೆ, ಡೆನ್ಸಿಟಿ ಹೇಗೆ ವೇರಿ ಆಗುತ್ತೆ, ಪ್ರೆಷರ್ ಹೇಗೆ ವೇರಿ ಆಗುತ್ತೆ ಅಂತ. ಸೊ ಸೌಂಡ್ ಅಂತ ಹೇಳಿದ್ರೆ ನಾನು ಹೇಳಿದೆ ನಿಮಗೆ ಲಾಂಜಿಟ್ಯೂಡಿನಲ್ ವೇವ್ ಅಂತ. ಎಕ್ಸಾಂಪಲ್, ಲಾಂಜಿಟ್ಯೂಡಿನಲ್ ವೇವ್ ಟ್ರಾವೆಲ್ ಥ್ರೂ ಎ ಮೀಡಿಯಮ್, ದ ಪಾರ್ಟಿಕಲ್ಸ್ ಇನ್ ದ ಮೀಡಿಯಮ್ ವೈಬ್ರೇಟ್ ಟು ಪ್ರೊಡ್ಯೂಸ್ ಎ ಡೆನ್ಸಿಟಿ ಆ್ಯಂಡ್ ಪ್ರೆಷರ್ ಚೇಂಜ್ ಅಲಾಂಗ್ ದಿ ಡೈರೆಕ್ಷನ್ ಆಫ್, ಅದು ಅಲಾಂಗ್ ಇಲ್ಲೇ ಹೇಳ್ತಾ ಇದೆ. ಸೊ ನಾವು ಲಾಂಜಿಟ್ಯೂಡಿನಲ್ ಅಂದರೆ ವೈಬ್ರೇಷನ್ಸ್ ಯಾವಾಗಲೂ ಅಲಾಂಗ್ ಅಂದರೆ ಪ್ಯಾರಲಲ್ ಅಂತ. ಆ ಪ್ರೆಷರ್ ಚೇಂಜಸ್ಸು, ವೈಬ್ರೇಷನ್ಸ್ ಚೇಂಜಸ್ ಏನಾಗಿರುತ್ತೆ? ಅಲಾಂಗ್ ದಿ ಡೈರೆಕ್ಷನ್ ಆಫ್ ಮೋಷನ್ ಇರುತ್ತೆ. ದ ಡಿಸ್ಪ್ಲೇಸ್ಮೆಂಟ್ ದಟ್ ಅಕ್ಕರ್ಸ್ ಆಸ್ ಅ ರಿಸಲ್ಟ್ ಆಫ್ ಸೌಂಡ್ ವೇವ್ಸ್ ಇನ್ವಾಲ್ವ್ ದ ಲಾಂಜಿಟ್ಯೂಡಿನಲ್ ಡಿಸ್ಪ್ಲೇಸ್ಮೆಂಟ್ ಆ್ಯಂಡ್ ಇಂಡಿವಿಜುವಲ್ ಮಾಲಿಕ್ಯೂಲ್ಸ್ ಫ್ರಮ್ ದಿರ್ ಈಕ್ವಿಲಿಬ್ರಿಯಮ್ ಪೊಸಿಷನ್. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಈಕ್ವಿಲಿಬ್ರಿಯಮ್ ಅಂದರೆ ಮಿಡಲ್ ಪೊಸಿಷನ್ ಅಂತ, ರೆಸ್ಟ್ ಪೊಸಿಷನ್ ಅಂತ. ಬಿಫೋರ್ ವೈಬ್ರೇಷನ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ದಟ್ ಈಸ್ ರೆಸ್ಟ್ ಪೊಸಿಷನ್ ಆಗಿರುತ್ತೆ. ದ ರಿಸಲ್ಟ್ ಇನ್ ಎ ಸೀರೀಸ್ ಆಫ್ ಹೈ ಆ್ಯಂಡ್ ಲೋ ಪ್ರೆಷರ್ ರೀಜನ್ ಕಾಲ್ಡ್ ಕಂಪ್ರೆಷನ್ ಆ್ಯಂಡ್ ರೇರ್ ಫ್ರ್ಯಾಕ್ಷನ್ಸ್ ರೆಸ್ಪೆಕ್ಟಿವ್ಲಿ. ಈಗ ಒಂದು ಸೌಂಡ್ ವೇವ್ ಟ್ರಾವೆಲ್ ಆಯ್ತಪ್ಪ ಅಂದರೆ ಕಂಪ್ರೆಸ್ಡ್ ಪೋರ್ಷನ್, ಈ ರೀತಿ ವೇವ್ಸ್ ಎಲ್ಲ ಪಕ್ಕ ಟ್ಯೂನಿಂಗ್ ಫೋಕ್ನ ಬಡ್ದಾಗ ಏನಾಗುತ್ತೆ, ಈ ಥರ ವೈಬ್ರೇಷನ್ಸ್ ಬರುತ್ತೆ ನೋಡಿ. ಆ ವೈಬ್ರೇಷನ್ಸು ಪಕ್ಕ ಇರುತ್ತೆ, ದಟ್ ಈಸ್ ಕಾಲ್ಡ್ ಕಂಪ್ರೆಷನ್ನು. ಮತ್ತು ದೂರ ಇರೋವಂಥದ್ದು ರೇರ್ ಫ್ರ್ಯಾಕ್ಷನ್ ಆಗುತ್ತೆ. ಸೊ ಈ ರೇರ್ ಫ್ರ್ಯಾಕ್ಷನ್ ಕಂಪ್ರೆಷನ್ ಯಾವುದರಿಂದ ಬಂತು ಅಂತ ಹೇಳಿದ್ದಾರೆ ನೋಡಿ ನಿಮಗೆ 4th ಪಾಯಿಂಟಲ್ಲಿ. ದ ಡಿಸ್ಪ್ಲೇಸ್ಮೆಂಟ್ ದಟ್ ಅಕ್ಕರ್ಸ್ ಆಸ್ ಅ ರಿಸಲ್ಟ್ ಆಫ್ ಸೌಂಡ್ ವೇವ್ಸ್ ಇನ್ವಾಲ್ವ್ ದಿ ಲಾಂಜಿಟ್ಯೂಡಿನಲ್ ಡಿಸ್ಪ್ಲೇಸ್ಮೆಂಟ್ ಆಫ್ ಇಂಡಿವಿಜುವಲ್ ಮಾಲಿಕ್ಯೂಲ್ಸ್ ಫ್ರಮ್ ದೇರ್ ಮೀನ್ ಪೊಸಿಷನ್. So this results a series of high and low pressure. So there is a certain position in which high pressure irutte, low pressure irutte, ಆ regions anne. So that high pressure regions we called as in compression and low pressure regions we called as in rarefaction. In a compression, the distance between any two consecutive particles of the medium is less. ಅಂದರೆ ಡಿಸ್ಟೆನ್ಸ್ ಕಮ್ಮಿ ಇರುತ್ತೆ, ಒಂದ್ರ ಪಕ್ಕ ಒಂದು ಅಂತ ಹೇಳಿದೆ ಅಲ್ವಾ ನಿಮಗೆ. ಹಾಗಾಗಿ ಪಕ್ಕ ಇರೋದ್ರಿಂದ ಡಿಸ್ಟೆನ್ಸು ಕಮ್ಮಿ ಆಗಿರುತ್ತೆ. ಸೊ ಡಿಸ್ಟೆನ್ಸ್ ಕಮ್ಮಿ ಇದ್ದು ವೈಬ್ರೇಷನ್ಸು ಜಾಸ್ತಿ ಇದ್ವು ಅಂದರೆ ಏನಾಗಿರುತ್ತೆ, ಅಲ್ಲಿ ಪ್ರೆಷರು ಹೆಚ್ಚಿಗೆ ಇರುತ್ತೆ. ಸೊ ಯೂಶ್ವಲಿ ಕಂಪ್ರೆಷನ್ ಪೋರ್ಷನಲ್ಲಿ ಈ ರೀತಿ ಪಾಯಿಂಟ್ಸ್ ನೀವು ಹೈಲೈಟ್ ಮಾಡ್ಕೋಬೇಕು. ಎಲ್ಲಿ ಲೋ ಪ್ರೆಷರ್ ಇರುತ್ತೆ, ಎಲ್ಲಿ ಹೈ ಪ್ರೆಷರ್ ಇರುತ್ತೆ, ಯಾವ ರೀಷನ್ನು, ಅವೆಲ್ಲ ಯೂಶ್ವಲಿ ಕಂಪ್ರೆಷನ್ನು ರೇರ್ ಫ್ರ್ಯಾಕ್ಷನ್ ಅನ್ನೋ ಪಾಯಿಂಟ್ ಗೊತ್ತಿರುತ್ತೆ ನಮಗೆ. ಬಟ್ ಇಲ್ಲಿ ಯಾವುದು ಹೆಚ್ಚಿಗೆ ಇದೆ ಇಲ್ಲ ಅನ್ನೋದು ಗೊತ್ತಾಗಲ್ಲ. ಪ್ರೆಷರು ಜಾಸ್ತಿ ಇರೋವಂಥದ್ದು, ಡಿಸ್ಟೆನ್ಸು ಕಮ್ಮಿ ಇರೋವಂಥದ್ದು ಪಾರ್ಟಿಕಲ್ಸ್, ದಟ್ ಈಸ್ ಕಂಪ್ರೆಷನ್. ದೇರ್ಫೋರ್ ಡೆನ್ಸಿಟಿ ಜಾಸ್ತಿ ಇರುತ್ತೆ. ಡೆನ್ಸಿಟಿ ಈಸ್ ಮೋರ್ ದ್ಯಾನ್ ದಿ ನಾರ್ಮಲ್ ಡೆನ್ಸಿಟಿ. ಆ ಕಂಪ್ರೆಸ್ಡ್ ಪೋರ್ಷನಲ್ಲಿ ಏನಾಗಿರುತ್ತೆ ಅಂದರೆ ಡೆನ್ಸಿಟಿ ಈಸ್ ಗ್ರೇಟರ್ ದ್ಯಾನ್ ದಿ ನಾರ್ಮಲ್ ಪೊಸಿಷನ್ ಆಗಿರುತ್ತೆ. ಓಕೆ, ಅದೇ ಥರ ರೇರ್ ಫ್ರ್ಯಾಕ್ಷನ್ ರೀಜನ್ಗೆ ಬಂದರೆ ಏನಾಗುತ್ತೆ, ಡಿಫ್ಯೂಸ್ ಆಗಿರುತ್ತೆ ಅಂತ ಹೇಳಿದೆ ಅಲ್ವಾ, ದೂರ ಇರುತ್ತೆ ಅಂತ. ಅಲ್ಲಿ ಡಿಸ್ಟೆನ್ಸ್ ಬಿಟ್ವೀನ್ ಎನಿ ಟು ಪಾರ್ಟಿಕಲ್ಸ್ ಏನಾಗಿರುತ್ತೆ, ಮೋರ್ ದ್ಯಾನ್ ದಿ ನಾರ್ಮಲ್ ಡಿಸ್ಟೆನ್ಸ್, ಅಂದರೆ ಡಿಸ್ಟೆನ್ಸು ಜಾಸ್ತಿ ಇರುತ್ತೆ. ಸೊ ಡಿಸ್ಟೆನ್ಸ್ ಜಾಸ್ತಿ ಇರೋದ್ರಿಂದ ದೂರ ಇರೋದ್ರಿಂದ ಏನಾಗುತ್ತೆ, ಪ್ರೆಷರು ಕೂಡ ಕಮ್ಮಿ ಆಗುತ್ತೆ. ನಾರ್ಮಲಿ ಡೆನ್ಸಿಟಿ ಈಸ್ ಆಲ್ಸೋ ಲೆಸ್. ಸೊ ಅದೇ ಥರ ಡಿಸ್ಟೆನ್ಸ್ ಬಿಟ್ವೀನ್ ಕಂಪ್ರೆಷನಿಂದ ಕಂಪ್ರೆಷನಿಗೆ ಅಥವಾ ರೇರ್ ಫ್ರ್ಯಾಕ್ಷನಿಗೆ ಏನಾಗಿರುತ್ತೆ, ಲ್ಯಾಂಬ್ಡಾ ಆಗಿರುತ್ತೆ, ದಟ್ ಈಸ್ ವೇವ್ ಲೆಂತ್. ಅದೇ ಥರ ನಾವು ಟ್ರಾನ್ಸ್ವರ್ಸ್ ವೇವ್ನ ತೊಗೊಂಡ್ರೆ ಡಿಸ್ಟೆನ್ಸ್ ಬಿಟ್ವೀನ್ ಕ್ರಸ್ಟ್ ಟು ಕ್ರಸ್ಟ್ ಮತ್ತು ಟ್ರಫ್ ವೇವ್ ಲೆಂತ್ ಆಗಿರುತ್ತೆ, ದಟ್ ಈಸ್ ಲ್ಯಾಂಬ್ಡಾ ಆಗಿರುತ್ತೆ. If a wave coming in a medium when its velocity is large meets a medium where its velocity is smaller, it is reflected back with the reversal of phase or a phase change of pi radius. Very important. ಈಗ ಒಂದು ವೇವ್ ಬರ್ತಾ ಇದೆಯಪ್ಪ ವಿತ್ ಎ ಸರ್ಟನ್ ವೆಲಾಸಿಟಿ, ಮತ್ತು ಅದು ರಿಫ್ಲೆಕ್ಟೆಡ್ ಬ್ಯಾಕ್ ಆಗಿ ಹೋಗಬೇಕು ಅಂದರೆ, ಸೊ ಹೀಗೆ ಬಂದು ವೇವ್ ಹೀಗೆ ಹೋಗುತ್ತೆ ಅಂದರೆ, ಸೊ ಟು ಅಪೋಸಿಟ್ ಡೈರೆಕ್ಷನ್ಸ್ ಅಂದರೆ ಏನಂತ ಹೇಳ್ತೀವಿ ನಾವು. ಸೊ ಇಟ್ ಈಸ್ 180 ಡಿಗ್ರಿ ಅಲ್ವಾ. ಸೊ 180 ಡಿಗ್ರಿ ಅಂದರೆ ಪೈ ರೇಡಿಯನ್ಸ್ ಚೇಂಜಸ್ ಆಗಿರೋಂಥ ವೇವ್ ಹೀಗೆ ಬಂದುಬಿಟ್ಟು ಮತ್ತು ಗೋಯಿಂಗ್ ಬ್ಯಾಕ್. ಒಂದು ಡೈರೆಕ್ಷನಲ್ಲಿ ಹೋದರೆ ಸರ್ಟನ್ ವೆಲಾಸಿಟಿ, ಸೇಮ್ ವೆಲಾಸಿಟಿಯಿಂದ ಮೂವ್ಸ್ ಬ್ಯಾಕ್, ಅಪೋಸಿಟ್ ಡೈರೆಕ್ಷನ್ ಇರೋದ್ರಿಂದ ಪೈ ರೇಡಿಯನ್ಸ್ ಇರುತ್ತೆ. ಇಫ್ ದ ವೇವ್ ಇನಿಷಿಯಲಿ ಕಮ್ಸ್ ಫ್ರಮ್ ಎ ಮೀಡಿಯಮ್ ವೇರ್ ಇಟ್ಸ್ ವೆಲಾಸಿಟಿ ಸ್ಮಾಲರ್, ದ ರಿಫ್ಲೆಕ್ಟೆಡ್ ವೇವ್ ಡಸ್ ನಾಟ್ ಸಫರ್ ಎನಿ ಫೇಸ್ ಚೇಂಜ್. ನೋಡಿ
ಥರ್ಡ್ ಪಾಯಿಂಟಲ್ಲಿ ಏನು ಹೇಳ್ತಾ ಇದ್ದೀವಿ, ವೆಲಾಸಿಟಿ ಇದೆ, ಸರ್ಟನ್ ವೆಲಾಸಿಟಿ ದಟ್ ಈಸ್ ಲಾರ್ಜ್ ವೆಲಾಸಿಟಿ ಇದೆ. ಆ್ಯಂಡ್ ಇಲ್ಲೇನಾಗಿದೆ, ಆ್ಯಂಡ್ ಇಟ್ ಮೀಟ್ಸ್ ಎ ಮೀಡಿಯಮ್ ವೇರ್ ದ ವೆಲಾಸಿಟಿ ಸ್ಮಾಲರ್. ಸೊ ಇಲ್ಲಿ ಫೋರ್ತ್ ಪಾಯಿಂಟಲ್ಲಿ ಏನು ಹೇಳ್ತೀವಿ, ವೇವ್ ಇನಿಷಿಯಲಿ ಕಮ್ಸ್ ಫ್ರಮ್ ಎ ಮೀಡಿಯಮ್ ವೇರ್ ಇಟ್ಸ್ ವೆಲಾಸಿಟಿ ಸ್ಮಾಲರ್. ಸ್ಮಾಲರ್ ವೆಲಾಸಿಟಿಯಿಂದ ಇದಾಗಿದೆ, ಅದು ಅಂದರೆ ಬರ್ತಾ ಇದೆ. ದೆನ್ ರಿಫ್ಲೆಕ್ಟೆಡ್ ವೇವ್ ಡಸ್ ನಾಟ್ ಎನಿ ಸಫರ್ ಎನಿ ಫೇಸ್ ಡಿಫ್ರೆನ್ಸ್. ಆ ರಿಫ್ಲೆಕ್ಟೆಡ್ ವೇವ್ಗೆ ಯಾವುದೇ ಒಂದು ಫೇಸ್ ಡಿಫ್ರೆನ್ಸ್ ಇರೋದಿಲ್ಲ, ಝೀರೋ ಅಂತ ಹೇಳ್ತಾರೆ, ಅಂದರೆ ಸೇಮ್ ಇದರಲ್ಲೇ ಹೋಗುತ್ತೆ ಅನ್ನೋದು ಮೀನಿಂಗ್ ಆಗಿರುತ್ತೆ ಅದು. ಸೊ ಇಲ್ಲಿ ಸ್ವಲ್ಪ ಬ್ಲರ್ ಆಗಿದೆ ನಿಮಗೆ, ಸೊ ಎನ್ಲಾರ್ಜ್ ಮಾಡಿ ಹೇಳ್ತಾ ಇದ್ದೀನಿ ನೋಡಿ. ದ ಇನ್ಸಿಡೆಂಟ್ ಆ್ಯಂಡ್ ರಿಫ್ಲೆಕ್ಟೆಡ್ ವೇವ್ ಒಬೇ ದಿ ಲಾ ಆಫ್ ರಿಫ್ಲೆಕ್ಷನ್. ಸೊ ಇನ್ಸಿಡೆಂಟ್ ಅಂದರೆ ಹೀಗೆ ಬರ್ತಾ ಇರೋವಂಥ ವೇವು, ರಿಫ್ಲೆಕ್ಟೆಡ್ ಅಂದರೆ ಹೋಗುವಂಥದ್ದು. ದೇ ಆಲ್ ಒಬೇಸ್ ದಿ ಲಾ ಆಫ್ ರಿಫ್ಲೆಕ್ಷನ್. ಅಂದರೆ ರಿಫ್ಲೆಕ್ಷನ್ ಹೇಳುತ್ತಲ್ಲ, ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ದಿ ಆಂಗಲ್ ಆಫ್ ರಿಫ್ಲೆಕ್ಷನ್. ಅಂದರೆ ಎಷ್ಟು ಬಂದಿರುತ್ತೋ ಅಷ್ಟೇ ವೆಲಾಸಿಟಿಯಿಂದ ಹೋಗೋದ್ರಿಂದ ಇದು ಲಾ ಆಫ್ ರಿಫ್ಲೆಕ್ಷನ್ ಒಬೇ ಬರುತ್ತೆ. The frequency, wavelength, velocity of the reflected wave are same as that of the incident wave. ನಿಮ್ಗೆ ಅವಾಗಲೇ ಹೇಳಿದೆ ನಾನು, ಒಂದು ವೇವ್ ಈ ಡೈರೆಕ್ಷನಲ್ಲಿ ಬರ್ತಾ ಇದೆಯಪ್ಪ ಅಂತ ಹೇಳಿದ್ರೆ ಅಷ್ಟು ಒಂದು ರಿಜಿಡ್ ಸಪೋರ್ಟನ್ನು ಮೀಟ್ ಮಾಡಿ ಮತ್ತೆ ಅಷ್ಟೇ ವೆಲಾಸಿಟಿಯಿಂದ ವಾಪಸ್ ಹೋಗುತ್ತೆ. ಆ್ಯಂಡ್ ಸೇಮ್ ಮೀಡಿಯಮಲ್ಲಿ ಹೋಗೋದ್ರಿಂದ ಅದು ಫ್ರೀಕ್ವೆನ್ಸಿ ಸೇಮ್ ಇರುತ್ತೆ, ವೆಲಾಸಿಟಿ ಸೇಮ್ ಇರುತ್ತೆ. ಆಬ್ವಿಯಸ್ಲಿ ವೇವ್ ಲೆಂತ್ ಈಸ್ ಆಲ್ಸೋ ಸೇಮ್. ದ ವೇವ್ ಟ್ರಾನ್ಸ್ಮಿಟೆಡ್ ಇನ್ ಟು ದ ಸೆಕೆಂಡ್ ಮೀಡಿಯಮ್ ವಿಲ್ always goes without any change in phase. The wave transmitted into the second medium ಅಂದರೆ ಇನ್ನೂ ಒಂದು ಬೇರೆ ಮೀಡಿಯಮ್, ಸೇಮ್ ಮೀಡಿಯಮ್ ಎಲ್ಲ ಅನದರ್ ಮೀಡಿಯಮ್ ಲೈಕ್ ಏರಿಂದ ವಾಟರ್ ಹೋಗ್ಬೋದು, ಗ್ಯಾಸ್ ಏರಿಂದ ಅದರ್ ಮೀಡಿಯಮ್ಸು, ರಾದರ್ ದ್ಯಾನ್ ಏರನ್ನು ಬಿಟ್ಬಿಟ್ಟು ಬೇರೆ ಯಾವ ಮೀಡಿಯಮ್, ವಾಟರ್ ಆಗಿರ್ಬೋದು, ಎನಿ ಅದರ್ ಗ್ಲಾಸ್ ಮೀಡಿಯಮ್ಸ್ ಆಗಿರ್ಬೋದು, ಅಲ್ಲೇನಾಗಿದೆ ವಿತೌಟ್ ಎನಿ ಫೇಸ್ ಚೇಂಜ್ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ದ ಇನ್ಸಿಡೆಂಟ್ ಆ್ಯಂಡ್ ರಿಫ್ಲೆಕ್ಟೆಡ್ ರೇಸ್ ಒಬೇಸ್ ಸ್ನೆಲ್ಸ್ ಲಾ ಆಫ್ ರಿಫ್ರಾಕ್ಷನ್. ನೋಡಿ, ಇನ್ಸಿಡೆಂಟ್ಲಿ ಮತ್ತು ರಿಫ್ಲೆಕ್ಟೆಡ್ ರೇಸ್ ಎರಡು ಕೂಡ ಲಾ ಆಫ್ ರಿಫ್ಲೆಕ್ಷನ್ ಒಬೇ ಮಾಡುತ್ತೆ, ಆಸ್ ವೆಲ್ ಆಸ್ ಲಾ ಆಫ್ ರಿಫ್ರಾಕ್ಷನ್. ಆ್ಯಕ್ಚುಲಿ ಇದು ರಿಫ್ಲೆಕ್ಷನ್ ಅಂತ ಬಂದಿದೆ, ಇಟ್ ಈಸ್ ನಾಟ್ ರಿಫ್ಲೆಕ್ಷನ್. ಇಲ್ಲಿ ನೋಡಿ, ಇಲ್ಲಿ ಸ್ನೆಲ್ಸ್ ಲಾ ಆಫ್ ರಿಫ್ಲೆಕ್ಷನ್ ಅಂತ ಕೊಟ್ಟಿದೆಯಲ್ಲ, ಇಟ್ ಈಸ್ ನಾಟ್ ರಿಫ್ಲೆಕ್ಷನ್, ಇಟ್ ಈಸ್ ರಿಫ್ರಾಕ್ಷನ್ ಆಗಬೇಕು. ಯಾಕಂದರೆ ಸ್ನೆಲ್ಸ್ ಲಾ ಇರೋದು ರಿಫ್ರಾಕ್ಷನ್ ಪ್ರೊಸೆಸ್ಸಿಗೋಸ್ಕರ. ಸೊ ದಿಸ್ ಈಸ್ ರಿಫ್ಲೆಕ್ಷನ್ ಅಲ್ಲ, ಇಟ್ ಈಸ್ ರಿಫ್ರಾಕ್ಷನ್. ಇದು ರಿಫ್ರಾಕ್ಷನ್ ಒಬೇ ಮಾಡುತ್ತೆ, ಆಸ್ ವೆಲ್ ಆಸ್ ರಿಫ್ಲೆಕ್ಷನ್ನು ಕೂಡ ಒಬೇ ಮಾಡುತ್ತೆ. ದ ವೆಲಾಸಿಟಿ, ವೇವ್ ಲೆಂತ್, ರಿಫ್ಲೆಕ್ಟೆಡ್ ವೇವ್ಸ್ ಈಸ್ ಡಿಫ್ರೆಂಟ್ ಫ್ರಮ್ ದೋಸ್ ದಟ್ ಆಫ್ ದಿ ಇನ್ಸಿಡೆಂಟ್ ಆ್ಯಂಡ್ ದೇರ್ ಆರ್ ಈಕ್ವಲ್. ಅಂದರೆ ವೇವ್ ವೆಲಾಸಿಟಿ, ವೇವ್ ಲೆಂತ್ ಆಫ್ ದ ರಿಫ್ಲೆಕ್ಟೆಡ್ ವೇವ್ಸ್ ಆಫ್ ಡಿಫ್ರೆಂಟ್. ಈಗ ಫಾರ್ ಎಕ್ಸಾಂಪಲ್ ನಾವೇನು ಹೇಳಿದ್ವಿ, ರಿಫ್ಲೆಕ್ಷನ್ ಆಗಬೇಕಾದ್ರೆ ಹೀಗೆ ಹೋಗಿರೋದು ಹೀಗೇ ವಾಪಸ್ ಬರಬೇಕಾದ್ರೆ ಸೇಮ್ ವೆಲಾಸಿಟಿ, ಸೇಮ್ ಫ್ರೀಕ್ವೆನ್ಸಿ, ಸೇಮ್ ವೇವ್ ಲೆಂತ್ ಎಲ್ಲ ಇರುತ್ತೆ ಅಂತ ಹೇಳಿದ್ವಿ. ಅದೇ ಥರ ಡಿಫ್ರೆಂಟ್ ಇತ್ತಪ್ಪ. ಈಗ ರಿಫ್ರಾಕ್ಷನ್ ಅಂದರೆ ಒನ್ ಮೀಡಿಯಮಿಂದ ಅನದರ್ ಮೀಡಿಯಮ್ಗೆ. ಸೊ ಆ್ಯಸ್ ವಿ ನೋ ದಟ್ ಒನ್ ಮೀಡಿಯಮ್ ಟು ಅನದರ್ ಮೀಡಿಯಮಿಗೆ ನಾವು ಹೋಗ್ತೀವಪ್ಪ ಅಂತ ಹೇಳಿದ್ರೆ ಅಮಾಂಗ್ 3 ಕ್ವಾಂಟಿಟೀಸ್, ದಟ್ ಈಸ್ ವೆಲಾಸಿಟಿ, ವೇವ್ ಲೆಂತು ಮತ್ತು ಫ್ರೀಕ್ವೆನ್ಸಿ. ಸೊ ಈ 3 ಕ್ವಾಂಟಿಟೀಸಲ್ಲಿ ಫ್ರೀಕ್ವೆನ್ಸಿ ರಿಮೈನ್ಸ್ ಕಾನ್ಸ್ಟೆಂಟ್ ಅನ್ನೋದು ನಮಗೆ ಗೊತ್ತಿರಲೇಬೇಕು. ಇದು ಕೂಡ ಒಂದು ಆಪ್ಷನ್ ಆಗಿ ಕೇಳ್ತಾರೆ. ಸೊ ಲೈಟ್ ಟ್ರಾವೆಲ್ಸ್ ಫ್ರಮ್ ಒನ್ ಮೀಡಿಯಮ್ ಟು ಅನದರ್ ಮೀಡಿಯಮ್, ವಿಚ್ ಆಫ್ ದಿ ಫಾಲೋಯಿಂಗ್ ಕ್ವಾಂಟಿಟೀಸ್ ಮೇ ಚೇಂಜ್ ಆ್ಯಂಡ್ ವಿಚ್ ಆಫ್ ದ ಫಾಲೋಯಿಂಗ್ ಕ್ವಾಂಟಿಟಿ is constant. So that is frequency is always constant. Frequency of a wave, you take any wave, ಜನರಲ್ ಆಗಿ ಯಾವುದೇ ವೇವ್ ತಗೊಳ್ಳಿ, ಫ್ರೀಕ್ವೆನ್ಸಿ ರಿಮೈನ್ಸ್ ಕಾನ್ಸ್ಟೆಂಟ್ ಇರುತ್ತೆ. ಬಟ್ ವೆಲಾಸಿಟಿ ಆ್ಯಂಡ್ ವೇವ್ ಲೆಂತ್ ಮೇ ಚೇಂಜಸ್. ಹಾಗಾಗಿ ರಿಫ್ರಾಕ್ಷನ್ ಆದಾಗ ಇಲ್ಲಿ 2 ಫ್ರೀಕ್ವೆನ್ಸೀಸ್ ಈಕ್ವಲ್ ಅಂತ ಹೇಳಿದೆ ಅಲ್ವಾ, ಆ ಫ್ರೀಕ್ವೆನ್ಸೀಸ್ನೇನಂತ ಬರೀಬೋದು, ವಿ ಈಸ್ ಈಕ್ವಲ್ ಟು ಎಫ್ ಲ್ಯಾಂಡಾ ಅಂತ ಹೇಳಿದೆ. ಇಲ್ಲಿ ಫ್ರೀಕ್ವೆನ್ಸಿನ ನ್ಯೂ1 ಅಂತ ಬರೆದಿದ್ದೀವಿ. ಇಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ ಇಕ್ವೇಷನಲ್ಲಿ. ಸೊ ಇಲ್ಲಿದೆ ನೋಡಿ 2 ಫ್ರೀಕ್ವೆನ್ಸೀಸು, ಇದು ಐ ಮತ್ತು ಆರ್ ಅಂತ ಬರೆದಿದ್ದೀವಿ. ಸೊ ಫ್ರೀಕ್ವೆನ್ಸಿ ಎಫ್ ಐ ರೆಪ್ರೆಸೆಂಟ್ಸ್ ದಿ ದಟ್ ಇನ್ಸಿಡೆಂಟ್ ಫ್ರೀಕ್ವೆನ್ಸಿ, ದಟ್ ಇಸ್ ಈಕ್ವಲ್ ಟು ನ್ಯೂ ಐ ಸಿಂಬಲ್ ಫ್ರೀಕ್ವೆನ್ಸಿ ಅಂತ ಹೇಳಿಬಿಟ್ಟಲ್ಲಿ. ಅದೇ ಥರ ವೇವ್ ಲೆಂತ್ ವಿ ಇಸ್ ಈಕ್ವಲ್ ಟು ಫ್ರೀಕ್ವೆನ್ಸಿ ಎಫ್ ಲ್ಯಾಂಡಾ ಅಲ್ವಾ. ಸೊ ಎಫ್ ಇಸ್ ಈಕ್ವಲ್ ಟು ವಿ ಬೈ ಲ್ಯಾಂಡಾ, ಇನ್ಸಿಡೆಂಟ್ ಫ್ರೀಕ್ವೆನ್ಸಿ ಬೈ ಇನ್ಸಿಡೆಂಟ್ ವೇವ್ ಲೆಂತ್, ರಿಫ್ಲೆಕ್ಟೆಡ್ ವೇವ್ ಲೆಂತ್ ಬೈ ರಿಫ್ಲೆಕ್ಟೆಡ್ ಫ್ರೀಕ್ವೆನ್ಸಿ ಬೈ ರಿಫ್ಲೆಕ್ಟೆಡ್ ವೇವ್ ಲೆಂತ್. ನೆಕ್ಸ್ಟ್ ಹಿಯರ್ ಐ ಆ್ಯಂಡ್ ಆರ್ ಏನು ಹೇಳ್ತಾ ಇದೆ ಅನ್ನೋದನ್ನು ಹೇಳಿದ್ದೀವಿ. ದ ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್ ಹೋಲ್ಡ್ಸ್ ನಾಟ್ ಓನ್ಲಿ ಫಾರ್ ಮೆಕ್ಯಾನಿಕಲ್ ವೇವ್ಸ್ ಬಟ್ ಆಲ್ಸೋ ಫಾರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ನಾನು ನಿಮ್ಗೆ ಅವಾಗಲೇ ಹೇಳಿದೆ, ಮೆಕ್ಯಾನಿಕಲ್ ವೇವ್ಸ್ ಅಂತ ಹೇಳಿದ್ರೆ ದ ವೇವ್ ವಿಚ್ ರಿಕ್ವೈರ್ಸ್ ಮೀಡಿಯಮ್ ಅಂತ ಹೇಳಿಬಿಟ್ಟು. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಅಂದರೆ ಜನರಲಿ ದೇ ಡಸ್ ನಾಟ್ ರಿಕ್ವೈರ್ ಮೀಡಿಯಮ್. ಅಂದರೆ ಒಂದು ಲೈಟ್ ವೇವ್ ಏನಾಗುತ್ತೆ,
ಎಕ್ಸ್ರೇಸ್ ಆಗ್ಬೋದು, ಗಾಮರೇಸ್ ಆಗ್ಬೋದು, UV, ಅಲ್ಟ್ರಾವೈಲೆಟ್, ಈ ಎಲ್ಲ ರೇಸ್ಗಳಿಗೆ ದೇ ಡಸ್ ನಾಟ್ ರಿಕ್ವೈರ್ ಎನಿ ಮೀಡಿಯಮ್ ಫಾರ್ ಪ್ರಾಪಗೇಟ್ ಆಗೋದಕ್ಕೆ ಯಾವುದೇ ಒಂದು ಮೀಡಿಯಮ್ ಬೇಕಾಗಲ್ಲ. ಸೊ ಹಾಗಾಗಿ ಅವನ ನಾನ್ ಮೆಕ್ಯಾನಿಕಲ್ ಅಂತ ಹೇಳ್ತೀವಿ. But also this principle of superposition holds not only for mechanical but also for electromagnetic. ಅಂದರೆ ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್ ಎರಡಕ್ಕೂ ಅಪ್ಲೈ ಆಗುತ್ತೆ. ಸೊ ಲೈಕ್ ಮೆಕ್ಯಾನಿಕಲ್ ವೇವಿಗೂ ಕೂಡ ನಾನ್ ಮೆಕ್ಯಾನಿಕಲ್ ವೇವಿಗೂ ಕೂಡ ಅಪ್ಲೈ ಆಗುತ್ತೆ. ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್ ಅಂದರೆ ಗೊತ್ತಿದೆ ನಿಮಗೆ. ಸೊ ಎರಡು ವೇವ್ಸ್ ಇತ್ತಪ್ಪ ಅಂತ ಹೇಳಿದ್ರೆ ಅವಕ್ಕೆ ಎರಡು ಇಂಡಿವಿಜುವಲ್ ಡಿಸ್ಪ್ಲೇಸ್ಮೆಂಟ್ ಇರುತ್ತೆ, y1 ಆ್ಯಂಡ್ y2 ಅಂತ. ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಬೇಕಾದಾಗ ಆ ಎರಡು ಡಿಸ್ಪ್ಲೇಸ್ಮೆಂಟ್ನ ಆ್ಯಡ್ ಮಾಡ್ಬೋದು. ದಟ್ y = y1 + y2 ಮಾಡ್ಬೋದು. ಅದೇ ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್. ಅದನ್ನು ಮಾಡಿದ್ರೆ ನಮಗೆ ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಸಿಗುತ್ತೆ. ಸೊ ನೆಕ್ಸ್ಟ್, ಇನ್ ಕೇಸ್ ಆಫ್ ಮೆಕ್ಯಾನಿಕಲ್ ವೇವ್ಸ್, ದ ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್ does not hold if the amplitude of disturbance is so large that the ordinary linear law of mechanical action no longer holds good. ಅಂದರೆ ಈಗ ಮೆಕ್ಯಾನಿಕಲ್ ವೇವ್ಸಿಗೆ ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ವಿ. ಯಾವಾಗ ಅಪ್ಲೈ ಆಗಲ್ಲ? ಆಂಪ್ಲಿಟ್ಯೂಡ್ ಆಫ್ ಡಿಸ್ಟರ್ಬೆನ್ಸ್ ಇಸ್ ಸೋ ಲಾರ್ಜ್. ಸೊ ಯೂಶ್ವಲಿ ನಾವು ಡಿಸ್ಕಸ್ ಮಾಡುವಂಥದ್ದು ಆಂಪ್ಲಿಟ್ಯೂಡ್ ಏನು, ವಿತಿನ್ ದ ಎಕ್ಸ್ಪರಿಮೆಂಟಲ್ ಲಿಮಿಟ್ ಇರಬೇಕು. ಈಗ ಪೆಂಡುಲಮ್ ತೊಗೊಳ್ತೀವಪ್ಪ, ಈ ಪೆಂಡುಲಮಲ್ಲಿ ಮೇಲ್ ಪೊಸಿಷನಿಂದ ಹೀಗೆ ಹೋಗೋದೇ ಆಂಪ್ಲಿಟ್ಯೂಡ್, ಎಕ್ಸ್ಟ್ರೀಮ್ ಪೊಸಿಷನ್ಗೆ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಹೋಗೋದೆ. ಸೊ ದಿಸ್ ಇಸ್ ಮೇನ್ ಪೊಸಿಷನ್. ಈ ಥರ ತೊಗೊಂಡ್ರೆ ನಾವೇನಾಗುತ್ತೆ, ಮ್ಯಾಕ್ಸಿಮಮ್ ಪೊಸಿಷನ್. ಈ ಮೇನ್ ಪೊಸಿಷನಿಂದ ಹೆಂಗೆ ಆಸಿಲೇಟ್ ಆಗುತ್ತಲ್ಲ, ಈ ಎಕ್ಸ್ಟ್ರೀಮ್ ಪೊಸಿಷನ್ಗೆ ಹೋಗೋದೇ ಆಂಪ್ಲಿಟ್ಯೂಡ್ ಅಂತ ಹೇಳಿದೆ ಮೀನಿಂದ ನಿಮಗೆ. ಇದು ಬಿಯಾಂಡ್ ದ ಎಕ್ಸ್ಪರಿಮೆಂಟಲ್ ಲಿಮಿಟ್ ಅಂತ ಹೇಳಿದ್ರೆ ಜಾಸ್ತಿ ಜೋರಾಗಿ ಬಿಟ್ಟಾಗ ಏನಾಗುತ್ತೆ, ಇಟ್ ಆಸಿಲೇಟ್ ಲೈಕ್ ದಿಸ್. ಈ ಥರ ಆಸಿಲೇಟ್ ಆಗಬೇಕಾದ್ರೆ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಇದ್ರೆ ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್ ಇರುತ್ತೆ. ಸೊ ದೆನ್ ವಿ ಕಾಂಟ್ ಅಪ್ಲೈ ದಿಸ್ ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್. ಅದು ಅಪ್ಲೈ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಸೂಪರ್ಪೊಸಿಷನ್ ಪ್ರಿನ್ಸಿಪಲ್ ಫಾಲ್ಸ್ ಇನ್ ಕೇಸ್ ಆಫ್ ಎ ಶಾಕ್ ವೇವ್ಸ್ ಜನರೇಟೆಡ್ ಬೈ ವಾಯ್ಲೆಂಟ್ ಎಕ್ಸ್ಪ್ಲೋಷನ್ ಏನು, ಸಡನ್ ಎಕ್ಸ್ಪ್ಲೋಷನಲ್ಲಿ ಏನಾಗುತ್ತೆ, ವೇವ್ಸ್ ಜನರೇಟ್ ಆಗುತ್ತೆ. ಸೊ ಅಲ್ಲೇನಾಗಿರುತ್ತೆ, ಲಾರ್ಜ್ ಡಿಸ್ಪ್ಲೇಸ್ಮೆಂಟ್, ಆಂಪ್ಲಿಟ್ಯೂಡು ಮತ್ತು ಡಿಸ್ಪ್ಲೇಸ್ಮೆಂಟ್ ಜಾಸ್ತಿ ಇರೋದ್ರಿಂದ ಈ ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್ನ ನಾವು ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ. ಓಕೆ, ನೆಕ್ಸ್ಟ್ ಸ್ಲೈಡಲ್ಲಿ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದಿ ಡಾಪ್ಲರ್ ಎಫೆಕ್ಟ್. ಡಾಪ್ಲರ್ ಎಫೆಕ್ಟಲ್ಲಿ ನಮಗೆ ಗೊತ್ತಿದೆ ಅಪ್ಪರೆಂಟ್ ಚೇಂಜ್ ಇನ್ ದ ಫ್ರೀಕ್ವೆನ್ಸಿ ಆಫ್ ದಿ ಸೌಂಡ್ ವೇವ್ಸ್ ಅಂತ. ಈಗ ಒಂದು ಟ್ರೈನಿಂದ ವಿಷಲ್ ಬರ್ತಾ ಇರುತ್ತೆ, ದಟ್ ಈಸ್ ರಿಯಲ್ ಫ್ರೀಕ್ವೆನ್ಸಿ. ನಾವೇನಾದ್ರು ಟ್ರೈನ್ ಕಡೆಗೆ ಮೂವ್ ಆಗ್ತಾ ಹೋಗಿದ್ದೀವಿ, ನಿಯರ್ ಹೋದಾಗ ಏನಾಗುತ್ತೆ, ಸೌಂಡ್ ನಮಗೆ ಹೆಚ್ಚಿಗೆ ಕೇಳುತ್ತೆ. ಸೊ ಅದೇ ನಾವು ರೈಲ್ವೆ ಸ್ಟೇಷನಿಂದ ದೂರ ಹೋಗ್ತಾ ಹೋದರೆ ಸೌಂಡ್ ಕಮ್ಮಿ ಕೇಳುತ್ತೆ. ಅಪ್ಪರೆಂಟ್ ಚೇಂಜ್ ಇನ್ ಫ್ರೀಕ್ವೆನ್ಸಿ ಅಂದರೆ ಅಪಿಯರ್ ಆಗುವಂಥದ್ದು, ಬಟ್ ಆ್ಯಕ್ಚುಲಿ ಅದು ರಿಯಲ್ಲಾಗೆ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ, ಕರೆಕ್ಟ್ ಫ್ರೀಕ್ವೆನ್ಸಿನೇ ಇರುತ್ತೆ. ಬಟ್ ನಮಗೆ ಕೇಳೋದೇನಾಗುತ್ತೆ, ದೇರ್ ಇಸ್ ಅ ವೇರಿಯೇಷನ್. ನಾವು ಹತ್ತಿರ ಹೋಗ್ತೀವಿ, ದೂರ ಹೋಗ್ತೀವಿ, ಆವಾಗ ಸೌಂಡ್ ಜಾಸ್ತಿ ಮತ್ತು ಕಮ್ಮಿ ಕೇಳೋದ್ರಿಂದ ಅದನ್ನು ಅಪ್ಪರೆಂಟ್ ಚೇಂಜ್ ಇನ್ ಫ್ರೀಕ್ವೆನ್ಸಿ ಆಫ್ ಸೌಂಡ್ ವೇವ್ಸ್ ಹರ್ಡ್ ಬೈ ದಿ ಅಬ್ಸರ್ವರ್. ಸೊ ದಟ್ ಈಸ್ ಕಾಲ್ಡ್ ಡಾಪ್ಲರ್ ಎಫೆಕ್ಟ್. ಸೊ ಆ ಡಾಪ್ಲರ್ ಎಫೆಕ್ಟಲ್ಲಿ ಸಮ್ ಆಫ್ ದಿ ಇಂಪಾರ್ಟೆಂಟ್ ಪಾಯಿಂಟ್ನ ನಿಮಗೆ ಡಿಸ್ಕಸ್ ಮಾಡಿದ್ದೀವಿ. The observed frequency depends on the actual velocities of the source and the observer, not on their relative velocities. ಸೊ ಅಬ್ಸರ್ವ್ಡ್ ಫ್ರೀಕ್ವೆನ್ಸಿ ಮೇನ್ಲಿ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಆ್ಯಕ್ಚುಯಲ್ ವೆಲಾಸಿಟಿ ಆಫ್ ದಿ ಸೋರ್ಸ್. ಅಂದರೆ ನಾವು ಮೂವ್ ಆಗೋದ್ರಿಂದ ಅಂತ ನಿಮ್ಗೆ ಹೇಳಿದೆ, ಅದು ಏನಿರುತ್ತೋ ರಿಯಲ್ ಆಫ್ ಫ್ರೀಕ್ವೆನ್ಸಿ ಅಷ್ಟೇ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಬಟ್ ದರ್ ಇಸ್ ಅ ವೇರಿಯೇಷನ್ ಆ್ಯಕ್ಚುಯಲ್ ವೆಲಾಸಿಟಿ ಆಫ್ ದಿ ಸೋರ್ಸ್, ನಮ್ಮ ವೆಲಾಸಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. The motion of the source brings about the change in wavelength of the sound waves, and hence there is a change in the observed frequency. ಅಂದರೆ motion of the source brings about a change in wavelength of the sound waves. ಸೊ ಅಲ್ಲಿ ವೆಲಾಸಿಟಿ ವೇರಿಯೇಷನ್ ಇರುತ್ತೆ ಅಂದರೆ v = f lambda. ಸೊ ವೇವ್ಲೆಂತ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ, ಹಾಗಾಗಿ ಡೈರೆಕ್ಟ್ಲಿ ವೇವ್ಲೆಂತ್ ಚೇಂಜಸ್ ಕೂಡ ನೋಡ್ಬೋದು. The motion of the observer merely changes that rate at which the sound waves are received by him. Motion of the observer merely, ನಾವು ಮೂಮೆಂಟ್ ಆಫ್ ದಿ ಅಬ್ಸರ್ವರ್ ಬಗ್ಗೆನೇ ಹೇಳಬೇಕಿಲ್ಲಿ. ದ ಅಬ್ಸರ್ವರ್ ಇಂಟ್ರಾಕ್ಟ್ಸ್ ಮೋರ್ ವೇವ್ಸ್, ವೆನ್ ಈ ಇಂಟ್ರಾಕ್ಟ್ಸ್ ಮೋರ್ ವೇವ್ ಆ್ಯಂಡ್ ನಥಿಂಗ್ ಬಟ್ ಏನು ಟುವರ್ಡ್ಸ್ ದಿ ಟ್ರೈನ್ ಮೂವ್ ಆಗ್ತಾ ಇರುತ್ತೆ. ಸೊ ಸರ್ಟನ್ಲಿ ನಮಗೆ ಫ್ರೀಕ್ವೆನ್ಸಿ ಜಾಸ್ತಿ ಕೇಳುತ್ತೆ. ವೆನ್ ಈ ರಿಸೀಡ್ಸ್ ಸಿಮ್ ಏನಾಗುತ್ತೆ, ಸರ್ಟನ್ಲಿ ವಿ ರಿಸೀವ್ ಲೆಸ್ ಸೌಂಡ್, ಕಮ್ಮಿ ಸೌಂಡ್ ಕೇಳುತ್ತೆ. ದಟ್ ಚೇಂಜ್ ಇನ್ ಫ್ರೀಕ್ವೆನ್ಸಿನ ಅಪ್ಪರೆಂಟ್
ಚೇಂಜ್ ಇನ್ ಫ್ರೀಕ್ವೆನ್ಸಿನ ನಾವು ಡಾಪ್ಲರ್ ಎಫೆಕ್ಟ್ ಅಂತ ಹೇಳಿದ್ದು. ದಟ್ apparent frequency is larger than the actual frequency if the separation between the source and the observer is decreasing. ಅಂದರೆ ತುಂಬ ಹತ್ತಿರ ಇದ್ದರೆ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ, ದೂರ ಇದ್ದರೆ ಸ್ಮಾಲರ್ ಇರುತ್ತೆ ಅನ್ನೋ ಪಾಯಿಂಟೇನೆ. ಲಾಸ್ಟ್ ಪಾಯಿಂಟಲ್ಲಿ ನೋ ಡಾಪ್ಲರ್ ಎಫೆಕ್ಟ್ ಈಸ್ ಅಬ್ಸರ್ವ್ಡ್ ಇಫ್ ದರ್ ಇಸ್ ನೋ ಶಿಫ್ಟ್ ಇನ್ ಫ್ರೀಕ್ವೆನ್ಸಿ ಆ್ಯಂಡ್ ಫಾಲೋಯಿಂಗ್ ಸಿಚುಯೇಷನ್. ನಥಿಂಗ್ ಬಟ್ ಇಬ್ಬರು ಹಾಗೆ ಇದ್ರಪ್ಪ, ಟ್ರೈನೂ ಇಲ್ಲೇ ಇರುತ್ತೆ, ನಾವು ಕೇಳಿಸ್ಕೊಳ್ತಾ ಇರೋ ಸೌಂಡು ಇಲ್ಲೇ ಇದ್ವಿ ಅಂದರೆ ಅಷ್ಟೇ ಇರುತ್ತೆ. ನಾವು ಹೀಗೆ ಮೂವ್ ಆದಾಗ ಸೌಂಡ್ ಜಾಸ್ತಿ, ಇಲ್ಲಿಂದ ಹೀಗೆ ಹೊರಗಡೆ ಹೋಗ್ತಾ ಇದ್ದೀವಿ, ದೂರ ಹೋಗ್ತಾ ಇದ್ದೀವಿ ಅಂದರೆ ಸೌಂಡ್ ಕಮ್ಮಿ. ಬಟ್ ವೆನ್ ಬೋತ್ ಆರ್ ಅಟ್ ರೆಸ್ಟ್ ದರ್ ಇಸ್ ನೋ ಚೇಂಜ್ ಇನ್ ಫ್ರೀಕ್ವೆನ್ಸಿ. ದಟ್ ಈಸ್ ವೆನ್ ಬೋತ್ ಸೋರ್ಸ್ ಆ್ಯಂಡ್ ಅಬ್ಸರ್ವರ್ ಆರ್ ರೆಸ್ಟ್ ಅಂತ. ಅದೇ ಥರ ಹಿಸ್ಟ್ರಿ ಡಿಸ್ಟೆನ್ಸಲ್ಲಿದ್ದೀವಿ, ಅಟ್ ಎ ಟೈಮಲ್ಲಿ ಇಬ್ಬರು ಒಂದೇ ಡೈರೆಕ್ಷನಲ್ಲಿ ಮೂವ್ ಆಗ್ತೀವಿ, ಇಲ್ಲ ಈ ಕಡೆ ಮೂವ್ ಆಗ್ತೀವಿ, ಅವಾಗಲೂ ಕೂಡ ಏನಾಗುತ್ತೆ, ಸೇಮ್ ಸೌಂಡನ್ನೇ ಬರ್ತಾ ಇರುತ್ತೆ. When both source and observer are at rest, when they are traveling in same direction, so then we are going to get a same sound. So there is no change in sound, that is Doppler effect is not possible. Doppler formula of apparent frequency is applicable when nu is less than nu and nu is less than v. It does not hold when the speed of the observer or observer become equal to greater of the speed of the wave. ಅಂದರೆ ಇಲ್ಲಿ ಅಬ್ಸರ್ವರು ಮತ್ತು ಸೋರ್ಸಿನ ಫ್ರೀಕ್ವೆನ್ಸಿ ಬಗ್ಗೆ ಹೇಳ್ತಾರೆ. ನೆಕ್ಸ್ಟ್ ಪಾಯಿಂಟಲ್ಲಿ ಬರುತ್ತೆ ನೋಡಿ. when observer is at rest, the source is moving with a supersonic speed, that is a speed greater than the speed of the sound. ಅಂದರೆ ಇಲ್ಲಿ ನಮ್ಮ ವಿಂಡ್ ಬ್ಲೋ ಆಗ್ತಾ ಇದೆ ಅಲ್ಲ, ಇದು ಒಂದು ಸರ್ಟನ್ ವೆಲಾಸಿಟಿ ಇರುತ್ತೆ. ಇಫ್ ದ ಅಬ್ಸರ್ವರ್ ಈಸ್ ಅಟ್ ರೆಸ್ಟ್, ನಾವು ರೆಸ್ಟಲ್ಲಿದ್ದು, ಸೋರ್ಸ್ ಈಸ್ ಮೂವ್ಸ್ ವಿತ್ ಎ ಸೂಪರ್ಸೋನಿಕ್ ಸ್ಪೀಡ್. ಸೂಪರ್ಸೋನಿಕ್ ಅಂದ್ರಲ್ಲಿ ಹೇಳಿದ್ದಾರೆ ನೋಡಿ, ಸ್ಪೀಡ್ ಈಸ್ ಗ್ರೇಟರ್ ದ್ಯಾನ್ ದಿ ಸ್ಪೀಡ್ ಆಫ್ ದಿ ಸೌಂಡ್. ಸ್ಪೀಡ್ ಆಫ್ ದಿ ಸೌಂಡ್ಗಿನ ಸ್ಪೀಡು ಜಾಸ್ತಿ ಇರುತ್ತೆ, ಆವಾಗ ಅದು ಸೂಪರ್. ಆಸ್ ಅ ರಿಸಲ್ಟ್ ವೇವ್ ಮೋಷನ್ ಈಸ್ ಕಾನಿಕಲ್ ವೇವ್ ಕಾಲ್ಡ್ ಶಾಕ್ ವೇವ್ಸ್. ಸೊ ಇದು ವೆರಿ ಇಂಪಾರ್ಟೆಂಟ್. ಯಾವ ಥರ ಇರುತ್ತೆ ಮೋಷನು? ಕಾನಿಕಲ್ ಇರುತ್ತೆ, ಆ್ಯಂಡ್ ಇಟ್ ಈಸ್ ವಿ ಕಾಲ್ಡ್ ಆಸ್ ಎ ಶಾಕ್ ವೇವ್. It is due to shock wave that we hear a sudden and violent sound called sonic boom when a supersonic jet plane passes. ನಮಗೆ ಈಗ ಜೆಟ್ ಪ್ಲೇನ್ ಪಾಸ್ ಆದಾಗ ಕೆಲವೊಂದು ವೇವ್ಸ್ ಕೇಳುತ್ತೆ ನೋಡಿ. ಸೊ ದೀಸ್ ಆರ್ ಆಲ್ ದಿ ಸೂಪರ್ಸೋನಿಕ್ ವೇವ್ಸ್, ಅಂದರೆ ವೆಲಾಸಿಟಿ ಆಫ್ ದಿ ಸೌಂಡಿಗಿನ ಹೆಚ್ಚಿಗೆ ಸ್ಪೀಡಲ್ಲಿ ಟ್ರಾವೆಲ್ ಆಗಿರೋ ಅಂಥದ್ದು. ದ ರೇಷಿಯೋ ಆಫ್ ಸ್ಪೀಡ್ ಆಫ್ ಸೋರ್ಸ್ ಟು ದ ಸ್ಪೀಡ್ ಆಫ್ ಸೌಂಡ್ ಈಸ್ ಕಾಲ್ಡ್ ಎ ಮ್ಯಾಚ್ ನಂಬರ್. Shock waves are produced by objects moving with match number greater than 1. ಇದನ್ನು ಕೇಳ್ತಾ ಇರ್ತಾರೆ ನಿಮಗೆ. ಸೊ ಗ್ರೇಟರ್ ದ್ಯಾನ್ 1 ಇರುತ್ತೆ, ಆಪ್ಷನ್ಸ್ ಕೊಡ್ತಾರೆ ನಿಮಗೆ ಆ ರೇಷಿಯೋ ಎಷ್ಟಿರುತ್ತೆ ಅಂತ. ಅವಾಗ ನೀವು ಗ್ರೇಟರ್ ದ್ಯಾನ್ 1 ಆಪ್ಷನ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ನಿಮ್ಗೆ ಅವಾಗಲೇ ಇಕ್ವೇಷನ್ ಹೇಳಿದೆ ನಿಮಗೆ, ವಿ ಈಸ್ ಈಕ್ವಲ್ ಟು ಎಫ್ ಲ್ಯಾಂಬ್ಡಾ ಅಂತ. ಸೊ ವೆಲಾಸಿಟಿ ಈಸ್ ಈಕ್ವಲ್ ಟು ವೇವ್ ಫ್ರೀಕ್ವೆನ್ಸಿ ಇಂಟು ವೇವ್ ಲೆಂತ್. ಫ್ರೀಕ್ವೆನ್ಸಿನ ನೀವು ಎಫ್ ಅಂತಲೂ ಬರಿಬೋದು, ನ್ಯೂ ಅಂತಲೂ ಬರಿಬೋದು. ಅದೇ ಇಕ್ವೇಷನ್ನ ಸಿಂಪ್ಲಿಫೈ ಮಾಡಿದ್ರೆ ವೆಲಾಸಿಟಿ, ವೇವ್ ವೆಲಾಸಿಟಿ ವಿ ಈಸ್ ಈಕ್ವಲ್ ಟು ವೇವ್ ಲೆಂತ್ ಬೈ ಪೀರಿಯಡ್, ಅಂದರೆ ಫ್ರೀಕ್ವೆನ್ಸಿನ 1/t ಅಂತ ಬರಿಬೋದು. ವೆಲಾಸಿಟಿ ಆಫ್ ಟ್ರಾನ್ಸ್ವರ್ಸ್ ವೇವ್ ಇನ್ ಸಾಲಿಡ್ ನಾನು ನಿಮ್ಗೆ ಹೇಳಿದೆ, ಬಲ್ಕ್ ಮಾಡ್ಯುಲಸ್ಸು, ರಿಜಿಡಿಟಿ ಮಾಡ್ಯುಲಸ್ಸು, ಯಂಗ್ಸ್ ಮಾಡ್ಯುಲಸ್ ಅಂತ ಇರುತ್ತೆ ಅಂತ. ನಾವು ಸಾಲಿಡಲ್ಲಿ ಹೋದಾಗ ಯಂಗ್ಸ್ ಮಾಡ್ಯುಲಸ್ ತೊಗೊಳ್ತೀವಿ, ಅದೇ ಥರ ಡಿಫ್ರೆಂಟ್ ಮೀಡಿಯಮಲ್ಲಿ ಇಲ್ಲಿ ಮೆನ್ಷನ್ ಮಾಡಿದ್ದೀವಿ. ವೆಲಾಸಿಟಿ ಆಫ್ ಟ್ರಾನ್ಸ್ವರ್ಸ್ ವೇವ್ ಇನ್ ಎ ಸಾಲಿಡ್ ಆಫ್ ಮಾಡ್ಯುಲಸ್ ಆಫ್ ರಿಜಿಡಿಟಿ ಎನ್ ಆ್ಯಂಡ್ ಡೆನ್ಸಿಟಿ ರೋ. ಇಕ್ವೇಷನ್ ಬರೆದ್ರೆ ಇದು ದಿಸ್ ಈಸ್ ದ ಇಕ್ವೇಷನ್ ಯೂಸ್ ಟು ಫೈಂಡ್ ದಿ ವೆಲಾಸಿಟಿ ಆಫ್ ನ್ಯೂಟನ್ಸ್ ಫಾರ್ಮುಲಾ ಅಂತ ಏನು ಹೇಳ್ತೀವಲ್ಲ ಆ ಫಾರ್ಮುಲಾ ಇದು. ವೆಲಾಸಿಟಿ ಆಫ್ ಸೌಂಡ್ನ ನಾವು ಸಾಲಿಡಲ್ಲಿ ಫೈಂಡ್ ಔಟ್ ಮಾಡಬೇಕಂದ್ರೆ ಯೂಶ್ವಲಿ ಯಂಗ್ಸ್ ಮಾಡ್ಯುಲಸ್ ತೊಗೊಳ್ತೀವಿ, ದಟ್ ಈಸ್ ಈಟಾ ಅಂತ ರೆಪ್ರೆಸೆಂಟ್ ಮಾಡಿದ್ದೀವಿ. ವಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಈಟಾ ಬೈ ರೋ, ದಟ್ ಈಸ್ ಡೆನ್ಸಿಟಿ. ಅದೇ ಥರ ವೇವ್ ವೆಲಾಸಿಟಿ ಆಫ್ ಲಾಂಜಿಟ್ಯೂಡಿನಲ್ ವೇವ್ಸ್, ಅದು ಮೇಲ್ಗಡೆ ಇರೋವಂಥದ್ದು ಥರ್ಡ್ ಪಾಯಿಂಟು ನಿಮಗೆ ಇಲ್ಲಿ ಮಾರ್ಕ್ ಮಾಡ್ತೀನಿ ನೋಡಿ. ಸೊ ಇದೇನಿದೆ ಟ್ರಾನ್ಸ್ವರ್ಸ್ ವೇವಿಗೆ n/p ಆಗಿದೆ. ಸೊ ಅದೇ ಥರ ವೆಲಾಸಿಟಿ ಆಫ್ ಲಾಂಜಿಟ್ಯೂಡಿನಲ್ ವೇವಿಗೆ is in a solid of bulk modulus b and rigidity eta and density p. So this is the equation. ಇದು ಟ್ರಾನ್ಸ್ವರ್ಸ್ ವೇವಿಗೆ, ಇದು ಲಾಂಜಿಟ್ಯೂಡಿನಲ್ ವೇವಿಗೆ. ನೆಕ್ಸ್ಟ್ ವೆಲಾಸಿಟಿ ಆಫ್ ಲಾಂಜಿಟ್ಯೂಡಿನಲ್ ವೇವ್ಸ್ ಇನ್ ಎ ಮೆಟಾಲಿಕ್ ಬಾರ್. ಸೊ ನಾವು ಲಾಸ್ಟಲ್ಲಿ ಏನು ಮಾಡ್ಕೊಂಡ್ವಿ, ಸಾಲಿಡಲ್ಲಿ ಡಿಸ್ಕಸ್ ಮಾಡಿದ್ವಿ. ಈಗ ಮೆಟಾಲಿಕ್ ಬಾರ್ ಅಂದರೆ ಪ್ಯೂರ್ಲಿ ಸಾಲಿಡೇ ತೊಗೊಂಡಿದ್ದೀವಿ. ಸಾಲಿಡ್ಸಿಗೆ ಏನಿರುತ್ತೆ ನಮಗೆ ಯಂಗ್ಸ್ ಮಾಡ್ಯುಲಸ್ ಇರುತ್ತೆ, ಹಾಗಾಗಿ y ಬಂದಿದೆ. ಅದೇ ಥರ ವೆಲಾಸಿಟಿ ಆಫ್ ಲಾಂಜಿಟ್ಯೂಡಿನಲ್ ವೇವ್ಸ್ ಇನ್ ಲಿಕ್ವಿಡಲ್ಲಿ ನಾವು ಬಲ್ಕ್ ಮಾಡ್ಯುಲಸ್ ತೊಗೋಬೇಕು. ಸೊ ವಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ b ಬೈ
ಅದೇ ಥರ ನ್ಯೂಟನ್ಸ್ ಫಾರ್ಮುಲಾ ಬಲ್ಕ್ ಮಾಡ್ಯುಲಸ್ ತೊಗೊಂಡಾಗ ಪ್ರೆಷರ್ ವೇರಿಯೇಷನ್ ಆಗುತ್ತೆ ಅಂತ ಹೇಳಿದ್ವಿ. ಆ ಬಲ್ಕ್ ಮಾಡ್ಯುಲಸ್ನ ಪ್ರೆಷರ್ ಆಫ್ ಎ ಗ್ಯಾಸ್ ಅಂತ ತೊಗೊಂಡ್ರೆ ವೆಲಾಸಿಟಿ V is equal to P/ρ ಅಂತ ಬರುತ್ತೆ. Next, effect of pressure. So as we know that there is no effect of pressure on the velocity of sound. ಈಗ 1 ಮಾರ್ಕಲ್ಲಿ ಮೀನ್ಸ್ ಆಪ್ಷನಲ್ಲಿ ನಿಮಗೆ ಕೇಳ್ಬೋದು. ಫಾರ್ ಎಕ್ಸಾಂಪಲ್ 1 ಅಟ್ಮಾಸ್ಫಿಯರಿಕ್ ಪ್ರೆಷರಲ್ಲಿ ವೆಲಾಸಿಟಿ ಆಫ್ ಸೌಂಡ್ ವೇವ್ಸು ಒಂದು 340 ಮೀಟರ್ ಪರ್ ಸೆಕೆಂಡ್ ಅಥವಾ 332 ಮೀಟರ್ ಪರ್ ಸೆಕೆಂಡ್ ಒಂದು ವ್ಯಾಲ್ಯೂ ಕೊಡ್ತಾರೆ. ವಾಟ್ ಈಸ್ ದಿ ವೆಲಾಸಿಟಿ ಆಫ್ ಸೌಂಡ್ ವೇವ್ಸ್ ಅಟ್ 7 ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಥವಾ 8 ಅಟ್ಮಾಸ್ಫಿಯರಿಕ್ ಪ್ರೆಷರ್ ATM ಅಂತ ಕೇಳಿದ್ರೆ ನೀವು ಕ್ಯಾಲ್ಕುಲೇಟ್ ಮಾಡಬಾರ್ದು. ಇಷ್ಟಾದರೆ ಮೀನ್ಸ್ 1 ATM ಅಲ್ಲಿ ಇಷ್ಟು ಪ್ರೆಷರ್ ಇದ್ದರೆ 8 ATM ಅಲ್ಲಿ ಎಷ್ಟಿರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬಾರ್ದು. ಇಟ್ ಈಸ್ ಅಂಡರ್ಸ್ಟುಡ್ ಪ್ರೆಷರ್ ಚೇಂಜ್ ಆದರೂ ಕೂಡ ದೇರ್ ಈಸ್ ನೋ ಎಫೆಕ್ಟ್ ಆಫ್ ಪ್ರೆಷರ್ ಆನ್ ದಿ ವೆಲಾಸಿಟಿ ಆಫ್ ಸೌಂಡ್ ವೇವ್ಸ್. ಸೊ ಅದೇ ಥರ ಎಫೆಕ್ಟ್ ಆಫ್ ಡೆನ್ಸಿಟಿಗೆ ವೆಲಾಸಿಟಿ ಆಫ್ ಸೌಂಡ್ ವೇವ್ಸು ಇನ್ವರ್ಸ್ಲಿ ಪ್ರಪೋರ್ಷನಲ್. ಸ್ಕ್ವೇರ್ ರೂಟ್ ಆಫ್ ಡೆನ್ಸಿಟಿ V is inversely proportional to the square root of density. ಸೊ ಅದೇ ಥರ 2 ವೆಲಾಸಿಟಿ ತೊಗೊಂಡ್ವಪ್ಪ ಅಂದರೆ 2 ಡೆನ್ಸಿಟಿ ಬರುತ್ತೆ. V1/V2 is equal to square root of ρ2/ρ1. Effect of temperature. Velocity is directly proportional to the square root of temperature. ಇವು ಕೂಡ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಬೇಕು. V1/V2 is equal to square root of T1/T2. ಅದೇ ಥರ ವೆಲಾಸಿಟಿ is equal to gamma RT/m, where m is a molecular mass of the gas. ಈ ಎಲ್ಲ ಇಕ್ವೇಷನ್ಸು ವೆಲಾಸಿಟಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಟೆಂಪ್ರೇಚರ್ ಕೊಟ್ಟಾಗ ನಮಗೆ ಬೇಕಾಗುತ್ತೆ. ನೆಕ್ಸ್ಟ್, ಟೆಂಪ್ರೇಚರ್ ಕೋಎಫಿಷಿಯಂಟ್ ಆಫ್ ಸೌಂಡ್ ಈಸ್ ಗಿವನ್ ಬೈ ಇಕ್ವೇಷನ್ ಆಲ್ಫಾ ಇಸ್ ಈಕ್ವಲ್ ಟು VT - V0/T. ಸೊ ಆಲ್ಫಾ ಪರ್ ಡಿಗ್ರಿ ಸೆಲ್ಸಿಯಸ್ಸಲ್ಲಿ ನಾವು ಹೇಳ್ತೀವಿ. ಇಲ್ಲಿ ವೆಲಾಸಿಟಿ ಆಗಿರೋದ್ರಿಂದ ಮೀಟರ್ ಪರ್ ಸೆಕೆಂಡ್, ಕೆಳಗಡೆ ಟೆಂಪ್ರೇಚರ್ ಇದೆ ಪರ್ ಡಿಗ್ರಿ ಸೆಲ್ಸಿಯಸ್. ಯೂನಿಟ್ ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್, ಪ್ರೋಗ್ರೆಸಿವ್ ಹಾರ್ಮೋನಿಕ್ ವೇವ್ ಟ್ರಾವೆಲಿಂಗ್ ಅಲಾಂಗ್ ಪಾಸಿಟಿವ್ ಡೈರೆಕ್ಷನ್. ವಿ ನೋ ದಟ್ ಪ್ರೋಗ್ರೆಸಿವ್ ವೇವ್ ಅಂದರೆ ದ ವೇವ್ ವಿಚ್ ಟ್ರಾವೆಲ್ಸ್ ಕಂಟಿನ್ಯೂಸ್ಲಿ ಇನ್ ಎ ಮೀಡಿಯಮ್ ವಿತೌಟ್ ಟ್ರಾನ್ಸ್ಫರ್ ಆಫ್ ಮ್ಯಾಟರ್ ಆರ್ ಮೆಟೀರಿಯಲ್ ಅಂತ ಹೇಳ್ತೀವಲ್ವಾ. ಸೊ ದಟ್ ಈಸ್ ಎ ಮ್ಯಾಟರ್ ವೇವ್, ದಟ್ ಈಸ್ ಎ ಪ್ರೋಗ್ರೆಸಿವ್ ವೇವ್. ಆ ಪ್ರೋಗ್ರೆಸಿವ್ ವೇವಿನ ಎಕ್ಸ್ ಡೈರೆಕ್ಷನಲ್ಲಿ ಟ್ರಾವೆಲ್ ಆದಾಗ ಇಕ್ವೇಷನ್ ಕೊಟ್ಟು ನೋಡಿ, ಪಾಸಿಟಿವ್ ಎಕ್ಸ್ ಡೈರೆಕ್ಷನ್ ಅಂತ ಹೇಳ್ತಿದ್ದೀವಿ. ಆ್ಯಕ್ಚುಲಿ ಇಕ್ವೇಷನಲ್ಲಿ ಏನಿದೆ, y is equal to a sin ωt minus kx. ಪಾಸಿಟಿವ್ ಎಕ್ಸ್ ಆ್ಯಕ್ಸಿಸಲ್ಲಿ ಟ್ರಾವೆಲ್ ಆದಾಗ ಮೈನಸ್ ಬರುತ್ತೆ, ನೆಗೆಟಿವ್ ಎಕ್ಸ್ ಆ್ಯಕ್ಸಿಸಲ್ಲಿ ಟ್ರಾವೆಲ್ ಆದಾಗ ಅಲ್ಲಿ ಪ್ಲಸ್ ಬರುತ್ತೆ. ಇಲ್ಲಿ ನಿಮಗೆ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ಮೈನಸ್ ಇದೆ ಅಲ್ವಾ. ಸೊ ಈ ಜಾಗನೇ ಪ್ಲಸ್ KX ಬಂದರೆ ದಟ್ ಈಸ್ ಟ್ರಾವೆಲಿಂಗ್ ಇನ್ ನೆಗೆಟಿವ್ ಎಕ್ಸ್ ಆ್ಯಕ್ಸಿಸ್. ಸೊ ನೆಗೆಟಿವ್ ಎಕ್ಸ್ ಆ್ಯಕ್ಸಿಸ್ ತೊಗೊಂಡಾಗ ಏನು ಮಾಡಬೇಕು, ನಾವಲ್ಲಿ ಪ್ಲಸ್ ಮಾಡ್ಕೋಬೇಕು. ಓಕೆ, ಸೊ ದಟ್ ಇಕ್ವೇಷನ್ ಆಯ್ತಲ್ಲ ನಿಮಗೆ. ಕೆ ಅಂತ ಹೇಳಿದ್ರೆ ವೇವ್ ನಂಬರ್, ದಟ್ ಈಸ್ 2π/λ. ಅಂದರೆ ಅಕಾಮಿಡೇಷನ್ ಆಫ್ ದಿ ವೇವ್ ಎಷ್ಟಿದೆ ಅನ್ನೋದನ್ನು ಹೇಳೋವಂಥದ್ದು ವೇವ್ ನಂಬರ್. ಪ್ರೊಪಗೇಷನ್ ಕಾನ್ಸ್ಟೆಂಟ್ ಅಂತಲೂ ಹೇಳ್ತೀವಿ ಅದನ್ನು. y is equal to a sin. ಡಿಫ್ರೆಂಟ್ ಫಾರ್ಮ್ಸಲ್ಲಿ ಬರಿಬೋದು ನಾವು. ಒಮೇಗಾ ಅಂದರೆ ನಮಗೆ 2πf ಅಂತ ಗೊತ್ತಿದೆ. ಆ 2π ನಾವು ಹೊರಗಡೆ ತೊಗೊಂಡಿದ್ದೀವಿ ನೋಡಿ. ಎಫ್ ಅಂದರೆ ನಿಮ್ಗೆ ಹೇಳಿದೆ ಫ್ರೀಕ್ವೆನ್ಸಿ ಇಸ್ ಈಕ್ವಲ್ ಟು ರೆಸಿಪ್ರೋಕಲ್ ಆಫ್ ಪೀರಿಯಡ್ ಅಂತ 1/t ಅಂತ ಬರ್ತಿದ್ದೀವಿ. -x/λ ಅಲ್ಲಿ ಕೆ ಹಾಕ್ಕೊಂಡ್ವಲ್ಲ 2π/λ, ಆ 2π ಹೊರಗಡೆ ತಗೊಂಡಿದ್ದೀವಿ. ನೆಕ್ಸ್ಟ್ ಲ್ಯಾಂಬ್ಡಾ ಹೊರಗಡೆ ತಗೊಂಡಿದ್ದೀವಿ ನೋಡಿ. ಸೊ ಆ್ಯಕ್ಚುಲಿ ಫಸ್ಟ್ ಪೊಸಿಷನ್ ಇದೆ ಅಲ್ಲ ಇಲ್ಲಿ ನಿಮಗೆ ಲ್ಯಾಂಬ್ಡಾ ಇಲ್ಲ ಇಲ್ಲಿ, ಬಟ್ ಆದರೆ ಇಲ್ಲಿ ನಾವು ಲ್ಯಾಂಬ್ಡಾ ಹೊರಗಡೆ ತೊಗೊಂಡಿದ್ದೀವಿ. ಸೊ ಲ್ಯಾಂಬ್ಡಾ ಹೊರಗಡೆ ತೊಗೋಬೇಕಂದ್ರೆ ಏನು ಮಾಡಿದ್ದೀವಿ, ಅಲ್ಲಿ ವಿನ ಮಲ್ಟಿಪ್ಲೈ V is equal to f ಲ್ಯಾಂಬ್ಡಾನ. ಸೊ ಅಲ್ಲಿ ಹೊರಗಡೆ ಬಂದಿದೆ ನೋಡಿ ಅದು. ದೆನ್ ಮೈನಸ್ ಲ್ಯಾಂಬ್ಡಾ ಹೋಯ್ತು ಅಂದರೆ ಎಕ್ಸ್. ಅಂದರೆ ದೀಸ್ ಆರ್ ದ ಡಿಫ್ರೆಂಟ್ ಫಾರ್ಮ್ಸ್ ಯೂಸ್ಡ್ ಟು ಸಾಲ್ವ್ ದಿ ಪ್ರಾಬ್ಲಮ್ಸ್. ಪ್ರಾಬ್ಲಮಲ್ಲಿ ಸ್ಟ್ಯಾಂಡರ್ಡ್ ಫಾರ್ಮ್ ಕೊಡಲ್ಲ, ಸ್ಟ್ಯಾಂಡರ್ಡ್ ಫಾರ್ಮಿಗೆ ನಾವು ಕನ್ವರ್ಟ್ ಮಾಡ್ಕೊಂಡು ನೋಡ್ಕೋಬೇಕು. ಲ್ಯಾಂಬ್ಡಾ ವೇವ್ ಲೆಂತು, ವಿ ಅಂದರೆ ವೆಲಾಸಿಟಿ, ಅಲ್ಲ ಪಾಯಿಂಟ್ಸ್ ಇದೆ. ನೆಕ್ಸ್ಟ್ ಪ್ರೋಗ್ರೆಸಿವ್ ವೇವ್ ನೆಗೆಟಿವ್ ಎಕ್ಸ್ ಆ್ಯಕ್ಸಿಸ್ ನಿಮ್ಗೆ ಅಲ್ಲೇ ತೋರಿಸ್ದೆ ನಾನು ಆ ಸ್ಲೈಡಲ್ಲೇ. ಪ್ಲಸ್ ಬರುತ್ತೆ ತೋರಿಸ್ದೆ, ಇಲ್ಲಿ ಪ್ಲಸ್ ಇದೆ ನೋಡಿ. ಸೇಮ್ ಇಕ್ವೇಷನ್ಸು ಪಾಸಿಟಿವ್ ಹಾಕಿದ್ದೀವಿ. ಅದೇ ಥರ ಸಮ್ ಫೇಸ್ ಆ್ಯಂಗಲ್ ಇತ್ತಪ್ಪ ಅಂದರೆ ಇಲ್ಲಿ ಪ್ಲಸ್ π0 ಕೂಡ ಸೇರಿಸ್ಕೋಬೋದು. ಸೆಕೆಂಡ್ ಪಾಯಿಂಟಲ್ಲಿದೆ ನೋಡಿ. ನೆಕ್ಸ್ಟ್ ಫೇಸ್ ಚೇಂಜ್ ಡೆಲ್ಟಾ π, 2π/t ಇಂಟು ಡೆಲ್ಟಾ t. ಫೇಸ್ ಡಿಫ್ರೆನ್ಸ್, ಫಾಸ್ ಡಿಫ್ರೆನ್ಸ್ ಎಲ್ಲ ನಿಮಗೆ ಗೊತ್ತಿದೆ. ದಟ್ ಈಸ್ 2π/t ಇಂಟು ಡೆಲ್ಟಾ t. ನೆಕ್ಸ್ಟ್ ಇನ್ಸ್ಟಂಟೇನಿಯಸ್ ಪಾರ್ಟಿಕಲ್ ವೆಲಾಸಿಟಿ. ಇದು ಬೇರೆ ಬೇರೆ ಇಕ್ವೇಷನ್ಸ್ ಬಂದಿದೆ ನಿಮಗೆ. ವೆಲಾಸಿಟಿ ಇಸ್ ಈಕ್ವಲ್ ಟು dy/dt, ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಅಂತ ಬರೆದಿದ್ದೀವಿ. y ಅಂದರೆ ಡಿಸ್ಪ್ಲೇಸ್ಮೆಂಟ್ ಅಲ್ವಾ. ಸೊ ಡಿಸ್ಪ್ಲೇಸ್ಮೆಂಟ್ನ a sin ωt ಅಥವಾ a cos ωt ಅಂತ ಬರಿಬೋದು. ಸೊ ಆ ಇಕ್ವೇಷನ್ನ ಡಿಫ್ರೆನ್ಷಿಯೇಟ್ ಮಾಡಿ ಬರೆದಿದ್ದೀವಿ ನೋಡಿ ಇಲ್ಲಿ. ಆ್ಯಂಡ್ ವೆಲಾಸಿಟಿ ಆ್ಯಂಪ್ಲಿಟ್ಯೂಡ್, ಮ್ಯಾಕ್ಸಿಮಮ್ ವೆಲಾಸಿಟಿನ 2πa/t ದಟ್ಸ್ ಈಕ್ವಲ್ ಟು ωa. ಒಮೆಗಾ ಅಂದರೆ 2π/t ಅಲ್ವಾ, ಒಮೆಗಾ. ಇನ್ಸ್ಟಂಟೇನಿಯಸ್ ಆಕ್ಸಿಲರೇಷನ್. ಸೊ ಇಲ್ಲಿ ಆಕ್ಸಿಲರೇಷನ್ ಎಫ್ ಅಂತ ಬರೆದಿದ್ದೀವಿ. ಆ್ಯಕ್ಚುಲಿ ಇಟ್ ಈಸ್ ಆಕ್ಸಿಲರೇಷನ್ನೇ.
ವೆಲಾಸಿಟಿಯು ಇತ್ತಲ್ವ, ಡಿಫ್ರೆನ್ಷಿಯೇಟ್ ಮಾಡಿದ್ದೀವಿ ನೋಡಿ ಇಲ್ಲಿ ತೋರಿಸ್ತೀನಿ. ಸೊ ಇದು ಎಫ್ ಅಂತ ಹೇಳಿದ್ರೆ ಇದು ಆಕ್ಸಿಲರೇಷನ್, ಇದು ಎಫ್ ಅಂತ ಬರೆದಿದ್ದೀವಿ. ಸೊ ಇಲ್ಲಿ ವೆಲಾಸಿಟಿ ಇದೆಯಲ್ಲ, ವೆಲಾಸಿಟಿನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ ನಮಗೆ, ಆಕ್ಸಿಲರೇಷನ್ ಬರುತ್ತೆ. ಆಕ್ಸಿಲರೇಷನ್ ಸೇಮ್ ಇಕ್ವೇಷನ್ ಡಿಫ್ರೆನ್ಷಿಯೇಟ್ ಮಾಡೋಣ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಲ್ವಾ. ಸೊ ವಿತ್ ರೆಸ್ಪೆಕ್ಟ್ ಟು ಟೈಮ್ ಡಿಫ್ರೆನ್ಷಿಯೇಟ್ ಮಾಡಿದಾಗ ಏನಾಯಿತು, ಇಲ್ಲಿ ಇದನ್ನ ಮೇಲೆ ತೊಗೊಂಡು ಡಿಫ್ರೆನ್ಷಿಯೇಟ್ ಮಾಡೋಣ. t⁻⁻1 ಆಗಿರುತ್ತೆ, ಅದನ್ನೆಲ್ಲ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಈ ಫಾರ್ಮ್ ಬರುತ್ತೆ. ದಟ್ ಈಸ್ -ω²y ಆಯಿತು. ಅದೇ ಥರ ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್ ಇಕ್ವೇಷನ್ ಬರೆದಿದ್ದೀವಿ. ನೆಕ್ಸ್ಟು ಇನ್ ಟರ್ಮ್ಸ್ ಆಫ್ ಕಾಸಲ್ಲಿರೋದನ್ನು ಸೈನಲ್ಲಿ ಬರೆದಿದ್ದೀವಿ ಡಿಸ್ಪ್ಲೇಸ್ಮೆಂಟ್ ಇಕ್ವೇಷನ್ನು. y2 ಎರಡು ರಿಫ್ಲೆಕ್ಟೆಡ್ ವೇವ್ಸಿಗೆ, ಸೊ ಇಲ್ಲಿ ನೋಡಿ ಇನ್ಸಿಡೆಂಟ್ ವೇವ್ಸಿಗೆ ಡಿಸ್ಪ್ಲೇಸ್ಮೆಂಟ್ ಆಯಿತು. ಅದೇ ಥರ ಇಲ್ಲಿ ರಿಫ್ಲೆಕ್ಟೆಡ್ ವೇವ್ಸಿಗೆ ಆಯಿತು. ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಅಂದರೆ ಎಕೋ ಬಂದಾಗ ಏನಾಗುತ್ತೆ, ಒಂದು ಇನ್ಸಿಡೆಂಟ್ ಇರುತ್ತೆ, ಒಂದು ರಿಫ್ಲೆಕ್ಟೆಡ್ ಇರುತ್ತೆ, ಡೈರೆಕ್ಷನ್ ಮಾತ್ರ ಅಪೋಸಿಟ್ ಅಂತ ಹೇಳಿದೆ. ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಬೇಕು ಅಂದರೆ ಎರಡನ್ನೂ ಆ್ಯಡ್ ಮಾಡಬೇಕು ಅಂತ ಹೇಳಿದ್ವಿ, ಅದನ್ನೇ ಮಾಡಿದ್ದಾರೆ ನೋಡಿ. y is equal to y1 plus y2 ಇಕ್ವೇಷನ್ ಸಾಲ್ವ್ ಮಾಡಿದ್ದೀವಿ. ಹಿಯರ್ ಒಂದು 2 ಟರ್ಮ್ಸ್ ನಮಗೆ ಇಂಪಾರ್ಟೆಂಟ್. ಪಾಸಿಟಿವ್ ಸೈನ್ ಇನ್ ದ ಅಬೋವ್ ಇಕ್ವೇಷನ್ಸು ಯಾವ್ಯಾವುದಕ್ಕೆ, ಆ್ಯಂಟಿ ನೋಡ್ಸ್ ಆರ್ ಫಾರ್ಮ್ಡ್ ಅಟ್ ದಿ ಪೊಸಿಷನ್ಸ್. ಪಾಸಿಟಿವ್ ಬಂದಾಗ ಏನಾಗಿರುತ್ತಲ್ಲಿ ಆ್ಯಂಟಿ ನೋಡ್ಸ್ ಫಾರ್ಮ್ ಆಗಿರುತ್ತೆ. ಆ್ಯಂಟಿ ನೋಡ್ಸ್ ಪೊಸಿಷನಲ್ಲಿ ಏನಾಗಿರುತ್ತೆ ನೋಡಿ, 0 ಆಗುತ್ತೆ, λ/2 ಆಗುತ್ತೆ, λ3 λ/2 ಎಕ್ಸೆಟ್ರಾ ಫಾರ್ ನೋಡ್ಸ್. ಆ್ಯಂಡ್ x is equal to λ/4, 3 λ/4, 5 λ/4. For negative sign, antinodes are formed at the position. ಸೊ ಅದೇ ಥರ ಅಲ್ಲಿ ನೆಗೆಟಿವ್ ಸೈನ್ ಪ್ಲಸ್ ಆರ್ ಮೈನಸ್ ಅಂತಿದೆ ಅಲ್ಲಪ್ಪ ಇಲ್ಲಿ ಸೆಕೆಂಡ್ ಇದರಲ್ಲಿ ಇಲ್ಲಿದೆ ನೋಡಿ. ಅದೇ ಇಲ್ಲಿ ಪಾಸಿಟಿವ್ ಸೈನ್ ತೊಗೊಂಡಾಗ ನಮಗೆ ಈ ರೀತಿ ಎಲ್ಲ ವೇವ್ಲೆನ್ಸ್ ಬರುತ್ತೆ, ಪೊಸಿಷನ್ಸ್ ಬರುತ್ತೆ. ಅದೇ ಥರ ನೆಗೆಟಿವ್ ಸೈನ್ ತೊಗೊಂಡಾಗ ನಮಗೆ ಈ ರೀತಿ ಡಿಫ್ರೆಂಟ್ ಪೊಸಿಷನ್ಸ್ ಬರುತ್ತೆ. Antinodes are formed at this position. So nodes are formed at this position. Antinodes are formed at this position and nodes are formed at this position ಅಂತ. See, ನೋಡ್ ಆ್ಯಂಡ್ ಆ್ಯಂಟಿನೋಡ್ ಅಂದರೆ ನಿಮಗೆ ಗೊತ್ತಿದೆ ನೋಡ್ ಮತ್ತು ಆ್ಯಂಟಿನೋಡ್ ಅಂದರೆ. ಸೊ ಯೂಶ್ವಲಿ ಏನಾಗಿರುತ್ತೆ, ನೋಡ್ ಅಂದರೆ ಎರಡು ವೇವ್ಗಳು ಲೂಪ್ ಫಾರ್ಮ್ ಆಗಿರುತ್ತೆ ನೋಡಿ. ಸೊ ಆ ಪಾಯಿಂಟ್ನ ನಾವು ನೋಡ್ ಅಂತ ಹೇಳ್ತೀವಿ. ನೋಡ್ ಹತ್ರ ಏನಾಗಿರುತ್ತೆ, ಆ್ಯಂಪ್ಲಿಟ್ಯೂಡು 0 ಇರುತ್ತೆ, ಮಿನಿಮಮ್ ಇರುತ್ತೆ. ಆ್ಯಂಟಿ ನೋಡ್ ಹತ್ರ ಆ್ಯಂಪ್ಲಿಟ್ಯೂಡು ಮ್ಯಾಕ್ಸಿಮಮ್ ಇರುತ್ತೆ. ಇಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ. ಈಗ ಒಂದು ವೇವ್ ಬರಿತೀವಪ್ಪ ಈ ರೀತಿ ಅಂತ ಹೇಳಿದ್ರೆ ಅಲ್ವಾ. ಸೊ ಇದು ನೋಡ್ ಪೊಸಿಷನ್ನು, ಇದು ನೋಡ್ ಪೊಸಿಷನ್. ಈ ಎರಡು ಪೊಸಿಷನಲ್ಲಿ ಏನಾಗಿರುತ್ತೆ, ಆ್ಯಂಪ್ಲಿಟ್ಯೂಡ್ 0 ಆಗಿರುತ್ತೆ. ಇದು ಆ್ಯಂಟಿ ನೋಡ್ ಪೊಸಿಷನ್ನು. ಈ ಆ್ಯಂಟಿ ನೋಡ್ ಪೊಸಿಷನಲ್ಲಿ ಏನಾಗಿರುತ್ತೆ, ಆ್ಯಂಪ್ಲಿಟ್ಯೂಡು ಮ್ಯಾಕ್ಸಿಮಮ್ ಇರುತ್ತೆ. The distance between two successive nodes are antinodes. ಸೊ ಎರಡೂ ನೋಡ್ಗಳು ಅಥವಾ ಆ್ಯಂಟಿನೋಡ್ಗಳು λ/2 ಆ್ಯಂಡ್ ಬಿಟ್ವೀನ್ ನೋಡ್ ಆ್ಯಂಡ್ ಎ ನಿಯರೆಸ್ಟ್ ಆ್ಯಂಟಿನೋಡ್ ಈಸ್ λ/4. ಅಲ್ಲಿ ನಿಮಗೇನು ಕ್ಲಿಯರ್ ಆಯಿತು, ಒಂದು ಮೀನ್ ಪೊಸಿಷನಿಂದ ಇರೋವಂಥ ಡಿಸ್ಟೆನ್ಸ್ ಬಿಟ್ವೀನ್ ಸಕ್ಸೆಸಿವ್ ನೋಡ್ಸ್ ಆರ್ ಆ್ಯಂಟಿನೋಡ್. ನೋಡ್ ಆಗಿರ್ಬೋದು, ನೋಡ್ ಟು ನೋಡ್ ಆರ್ ಆ್ಯಂಟಿನೋಡ್ ಟು ಆ್ಯಂಟಿನೋಡ್ ಈಸ್ λ/2. ಸೊ ಅದೇ ಥರ ನೋಡ್ ಟು ನಿಯರೆಸ್ಟ್ ಆ್ಯಂಟಿನೋಡ್ ಅಂದರೆ ನೆಕ್ಸ್ಟ್ ಬರೋ ಅಂಥದ್ದು. ಸೊ ದಟ್ ಈಸ್ λ/4 ಅಂತ ಹೇಳ್ತೀವಿ. ಸಿ ಇಲ್ಲೊಂದು ಪಿಕ್ಚರಲ್ಲಿ ತೋರಿಸ್ತೀನಿ ನಿಮಗೆ. ವೇವ್ ತೊಗೊಂಡಾಗ ಏನಾಗುತ್ತೆ, ಇದು ಒಂದು ವೇವ್ ಅಲ್ವಾ. ಆ್ಯಕ್ಚುಲಿ ನಿಮ್ಗೆ ಹೇಳಿದೆ ನಾನು, ದಿಸ್ ಈಸ್ ನೋಡ್ ಅಂತ ಹೇಳಿಬಿಟ್ಟು. ಇದು ಆ್ಯಂಟಿನೋಡ್ ಪೊಸಿಷನ್. ಈ ಇಲ್ಲಿಂದ ಇಲ್ಲಿಗೆ ನಿಮಗೆಲ್ಲ ಗೊತ್ತಿರೋಂಗೆ, ಇಲ್ಲಿಂದ ಇಲ್ಲಿಗೆ ಎಷ್ಟಿರುತ್ತೆ ವೇವ್ ಲೆಂತ್ λ ಅಲ್ವಾ, ಕ್ರಸ್ಟಿಂದ ಕ್ರಸ್ಟಿಗೆ. ಸೊ ಇದರಲ್ಲಿ ಅರ್ಧ ನೋಡಿಂದ ನೋಡಿಗೆ. ಅದೇ ಥರ ಇಲ್ಲಿ ಆ್ಯಂಟಿನೋಡಿಂದ ಈ ಪೊಸಿಷನ್ ಆ್ಯಂಟಿನೋಡ್ ಆಗಿರ್ಬೋದು, ಎಷ್ಟಿರುತ್ತೆ ಅದರಲ್ಲಿ ಅರ್ಧ ಅಂದರೆ λ/2. ಅದೇ ಥರ ನೋಡಿಂದ ಆ್ಯಂಟಿನೋಡಿಗೆ λ/2ನಲ್ಲಿ ಅರ್ಧ ಅಂದರೆ, ಸೊ ಇಲ್ಲಿಂದ ಹೇಳಿದ್ರೆ ಇಟ್ ಈಸ್ λ/4 ಓನ್ಲಿ. ಫಂಡಮೆಂಟಲ್ ಫ್ರೀಕ್ವೆನ್ಸಿ ಅಂದರೆ ಫಸ್ಟ್ ಮೋಡಲ್ಲಿ ವೈಬ್ರೇಟ್ ಆದಾಗ ಬರುವಂಥ ಫ್ರೀಕ್ವೆನ್ಸಿ v/2L, ದಟ್ಸ್ ಈಕ್ವಲ್ ಟು 1/2L ಇಂಟು √T/m. ಅಂದರೆ ವೆಲಾಸಿಟಿ ಆಫ್ ಟ್ರಾನ್ಸ್ವರ್ಸ್ ವೇವ್ಸಿಗೆ ನಾವು ಇಕ್ವೇಷನ್ ಇದೆ ಅಲ್ಲ, T/m ಅಂತ ಅದನ್ನು ಹಾಕ್ಕೊಂಡಿದ್ದೀವಿ ಅಲ್ಲಿ. when the stretched strings vibrates in a loop, ಸ್ಟ್ರೆಚರ್ ಸ್ಟ್ರಿಂಗ್ ವೈಬ್ರೇಟ್ ಆದರೆ ಈ ರೀತಿ ಲೂಪ್ಸ್ ಬರುತ್ತೆ ನೋಡಿ, ಈ ಥರ. ಇದು ಫಸ್ಟ್ ಮೋಡಲ್ ಆಗಿರುತ್ತೆ, ಇದು ಸೆಕೆಂಡ್ ಮೋಡಲ್ ಆಗಿರುತ್ತೆ, ಇದು ಫಸ್ಟ್, ಇದು ಸೆಕೆಂಡ್ ಮೋಡಲ್ ಆಗಿರುತ್ತೆ. ಫಾರ್ ಎ ಸ್ಟ್ರಿಂಗ್ ಆಫ್ ಡಯಾಮೀಟರ್ d and density ρ. ಇದು ಲೂಪ್ ಫಾರ್ಮ್ ಆದಾಗ p/2L ಇಂಟು √T
ಟಿ ಬೈ ಎಮ್, ಅದನ್ನು ಪಿ ಬೈ ನ್ಯೂ ಅಂತ ಬರೆದಿದ್ದೀವಿ. ನೆಕ್ಸ್ಟು ಡಯಾಮೀಟರ್ ಕೊಟ್ಬಿಟ್ಟು ಡೆನ್ಸಿಟಿ ಕೊಟ್ಟಾಗ ಈ ಇಕ್ವೇಷನ್ನ ಯೂಸ್ ಮಾಡ್ಬೋದು. ಲಾ ಆಫ್ ಲೆಂತ್, ಸೊ ದಟ್ ಈಸ್ ಲಾ ಆಫ್ ಲೆಂತ್. ಇಲ್ಲಿ ನೋಡಿ ಇಕ್ವೇಷನ್ಸ್ನ ರೆಪ್ರೆಸೆಂಟ್ ಮಾಡಿದ್ದೀವಿ ನಿಮಗೆ. ಸೊ ವೆಲಾಸಿಟಿ is directly proportional, inversely proportional to the length, or v into L is equal to constant, or v1 L1 is equal to v2 L2. In average pipe closed at one end, only odd harmonics are present. So usually closed pipe ಮತ್ತು open pipe ಅಂತ ಹೇಳಿದ್ರೆ, closed pipe ಅಂದರೆ the pipe which closed at one end and open at other end, that is closed pipe. Open end means both the ends are open. ಸೊ ಅದೇ ಥರ ಇಲ್ಲಿ ನಿಮಗೆ ಫಂಡಮೆಂಟಲ್ ಮೋಡ್ ಆಫ್ ಫ್ರೀಕ್ವೆನ್ಸಿ ಕೊಟ್ಟಿದೆ ನೋಡಿ. ಯಾವುದರಲ್ಲಿ ಆ್ಯಂಡ್ ಪೈಪ್ ಕ್ಲೋಸ್ಡ್ ಅಟ್ ಒನ್ ಎಂಡ್ ಓನ್ಲಿ ಆಡ್ ಹಾರ್ಮೋನಿಕ್ಸ್ ಆರ್ ಪ್ರೆಸೆಂಟ್. ಅಂದರೆ ಕ್ಲೋಸ್ಡ್ ಅಟ್ ಒನ್ ಎಂಡ್ ಅಂದರೆ ಇಟ್ ಈಸ್ ಕ್ಲೋಸ್ಡ್ ಪೈಪ್. ಸೊ ಸಿ ಹಿಯರ್ ಇಟ್ ಈಸ್ ಸೊ ಇಲ್ಲಿ ನಿಮಗೆ ರೆಪ್ರೆಸೆಂಟ್ ಮಾಡಿದ್ದೀವಲ್ಲ, ದಿಸ್ ಇಸ್ ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿನ ನಾವು ನ್ಯೂ ಅಂತಲೂ ಬರಿಬೋದು, ಎಫ್ ಅಂತಲೂ ಬರಿಬೋದು. ಈ ಫ್ರೀಕ್ವೆನ್ಸಿನೂ ಲೆಂತ್ ಏನಾಗಿದೆ ಇಲ್ಲಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿದೆ. ಆ ಫಂಡಮೆಂಟಲ್ ಫ್ರೀಕ್ವೆನ್ಸಿ ಫಸ್ಟ್ ಮೋಡಲ್ಲಿ ಕ್ಲೋಸ್ಡ್ ಪೈಪಲ್ಲಿ ಏನಿದೆ V/4L ಅಂತ ಇದೆ. ಇದನ್ನು ನಾವು ಫಸ್ಟ್ ಹಾರ್ಮೋನಿಕ್ಸ್ ಅಥವಾ ಫಸ್ಟ್ ಮೋಡ್ ಆಫ್ ವೈಬ್ರೇಷನ್ ಅಂತ ಹೇಳ್ತೀವಿ. ಸೊ ಸೆಕೆಂಡ್ ಮೋಡಲ್ಲಿ F2 ಅಥವಾ ನ್ಯೂ2 ಅಂತ ಹೇಳಿದ್ರೆ ಇಟ್ ಈಸ್ 3 times ದಿ F1 ಆಗಿರುತ್ತೆ. ಸೊ ಅದಕ್ಕೆ ಇಲ್ಲಿ 3V ಅಂತ ಬರೆದಿದೆ ನೋಡಿ. 3V ಅಂತ ಬರೆದಿರೋದ್ರಿಂದನೇ ಇದನ್ನೇನಂತೀವಿ ಥರ್ಡ್ ಹಾರ್ಮೋನಿಕ್ಸ್. ಸೆಕೆಂಡ್ ಮೋಡನ್ನು ಇಲ್ಲಿ ಥರ್ಡ್ ಹಾರ್ಮೋನಿಕ್ಸ್ ಅಂದ್ವಿ, ಯಾಕಂದರೆ ಇಟ್ ಈಸ್ 3 times ದಿ ಫಂಡಮೆಂಟಲ್ ಫ್ರೀಕ್ವೆನ್ಸಿ. ಯೂಶ್ವಲಿ ಹೈಯರ್ ಹಾರ್ಮೋನಿಕ್ಸ್ನೆಲ್ಲ ಏನಂತೀವಿ ಓವರ್ ಟೋನ್ಸ್ ಅಂತ ಹೇಳ್ತೀವಿ. ಆ ಥರ್ಡ್ ಹಾರ್ಮೋನಿಕ್ಕನ್ನೇ ಫಸ್ಟ್ ಓವರ್ ಟೋನ್ ಅಂತ ಹೇಳ್ತೀವಿ. ಇಟ್ ಈಸ್ ಕ್ಲಿಯರ್. ನಾನು ನಿಮಗೆ ಕ್ಲೋಸ್ಡ್ ಪೈಪಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಕ್ಲೋಸ್ಡ್ ಪೈಪಲ್ಲಿ ಫಂಡಮೆಂಟಲ್ ಫ್ರೀಕ್ವೆನ್ಸಿ ಬಂದು F1 ಅಂತನಾರು ಒನ್ ಅಂತ ಹೇಳ್ಕೊಳ್ಳಿ, ಇಲ್ಲ ಇಟ್ ಈಸ್ ನ್ಯೂ1 ಅಂತನಾರು ತಗೊಳ್ಳಿ. ಇಟ್ ಈಸ್ V/4L. ವೆರಿ ಇಂಪಾರ್ಟೆಂಟ್, ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಬೇಕು. ಇಟ್ ಈಸ್ V/2L ಇನ್ ಕ್ಲೋಸ್ಡ್ ಪೈಪ್ ಫಸ್ಟ್ ಹಾರ್ಮೋನಿಕ್. ಸೆಕೆಂಡ್ ಮೋಡಲ್ಲಿ ಏನಾಗಿರುತ್ತೆ ಥರ್ಡ್ ಟೈಮ್ಸ್ ದಿ ಫಂಡಮೆಂಟಲ್ ಫ್ರೀಕ್ವೆನ್ಸಿ. ಯಾಕಂದರೆ ಫಸ್ಟ್ ಮೋಡ್ ಕ್ಲೋಸ್ಡ್ ಪೈಪಲ್ಲಿ ಇಲ್ಲಿ ನೋಡಿ ತೋರಿಸ್ತೀನಿ ನಿಮಗೆ, ಇಷ್ಟೇ ಲೂಪ್ ಫಾರ್ಮ್ ಆಗಿರುತ್ತೆ ಕ್ಲೋಸ್ಡ್ ಪೈಪಲ್ಲಿ. ಅದೇ ಥರ ಸೆಕೆಂಡಲ್ಲಿ ನಾವು ಓದುವಪ್ಪ ಅಂತ ಹೇಳಿದ್ರೆ ಈ ಥರ ಫಾರ್ಮ್ ಆಗಿರುತ್ತೆ. ಅಂದರೆ ಇದರ 3 ವೇವ್ ಇದಾವೆ ತಾನೆ, ಅರ್ಧ ಒಂದು, ಇಲ್ಲಿ 2 ಅರ್ಧ ಇದ್ದಾವೆ, ಅಂದರೆ 3 times ಫಾರ್ಮ್ ಆಯಿತು. ಹಾಗಾಗಿ 3 times ದಿ V ಅಂತ ಹೇಳ್ತೀವಿ. ಅದೇ ಥರ ಥರ್ಡ್ ಮೋಡಿಗೆ ಹೋದ್ವಪ್ಪ ಅಂದರೆ 5 ಲೂಪ್ ಫಾರ್ಮ್ ಆಗುತ್ತೆ ಇಲ್ಲಿ. ಈ ಥರ 5 ಫಾರ್ಮ್ ಆಗುತ್ತೆ ನೋಡಿ. ಹಾಗಾಗಿ 5 times ದಿ ನ್ಯೂ ಆಗಿರೋದ್ರಿಂದ ಇಟ್ ಈಸ್ ಫಿಫ್ತ್ ಹಾರ್ಮೋನಿಕ್ಸ್. ಹೈಯರ್ ಹಾರ್ಮೋನಿಕ್ಸ್ನ ನಾವು ಆಲ್ರೆಡಿ ಫಸ್ಟ್ ಓವರ್ ಟೋನ್ ಅಂದಿರೋದ್ರಿಂದ ಇದು ಸೆಕೆಂಡ್ ಓವರ್. ಇಲ್ಲೆಲ್ಲ ಏನಾಯಿತು F1 3 times ದಿ F1 5 times ದಿ F1 ಆಗಿರೋದ್ರಿಂದ ಆಡ್ ಹಾರ್ಮೋನಿಕ್ಸ್ ಕ್ಲೋಸ್ಡ್ ಪೈಪಲ್ಲಿ ಫಾರ್ಮ್ ಆಗುತ್ತೆ. ಅಲ್ಲಿ ಫಂಡಮೆಂಟಲ್ ಫ್ರೀಕ್ವೆನ್ಸಿನ ಏನು ಹೇಳ್ತೀವಿ ನಾವು V/4L ಅಂತೀವಿ. ಲೆಂತಿಗೂ ಫ್ರೀಕ್ವೆನ್ಸಿಗೂ ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಇಲ್ಲಿ ಮೊದಲನೇ ಇಕ್ವೇಷನಿಂದ ಕ್ಲಿಯರ್ ಆಗುತ್ತೆ. ಅದನ್ನು ಲಾ ಆಫ್ ಲೆಂತ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಅದೇ ಥರ nth ಮೋಡಲ್ಲಿ ಫಾರ್ಮ್ ಆದಾಗ ಫ್ರೀಕ್ವೆನ್ಸಿ ಇಕ್ವೇಷನ್ನು 2n - 1 × V. ಅಂದರೆ ಇದು ಆಡ್ ಹಾರ್ಮೋನಿಕ್ಸ್ ಬರಬೇಕು ಅಂದರೆ ಈ ರೀತಿ ಇಕ್ವೇಷನ್ನ ನಾವು ಕ್ರಿಯೇಟ್ ಮಾಡ್ಕೋಬೇಕು. ಇನ್ನು ಆವ್ರೇಜ್ ಪೈಪ್ ಓಪನ್ ಅಟ್ ಬೋತ್ ದ ಎಂಡ್ಸ್ ಇದೆ. ಇಲ್ಲಿವರೆಗೂ ಕ್ಲೋಸ್ಡ್ ಪೈಪ್ನ ಡಿಸ್ಕಸ್ ಮಾಡಿದೆ. ಈಗ ಲೆಟಸ್ ಕಮ್ ಟು ದಿ ಓಪನ್ ಪೈಪ್. ಓಪನ್ ಪೈಪಲ್ಲಿ ಏನಾಗುತ್ತೆ ಬೋತ್ ದ ಎಂಡ್ಸ್ ಓಪನ್ ಆಗಿರಬೇಕು. ಒಂದು ಪೈಪ್ ತೊಗೊಂಡ್ರೆ ಅಪ್ಪರ್ ಎಂಡ್ ಲೋಯರ್ ಎಂಡ್ ಎರಡನ್ನೂ ಓಪನ್ ಆಗಿರಬೇಕು. ಅದರಲ್ಲಿ ಏನಾಗುತ್ತೆ ಅಂದರೆ ಅದರಲ್ಲೂ ಕೂಡ ವೈಬ್ರೇಟ್ ಆಗಿಬಿಟ್ಟು ಒಂದು ಟ್ಯೂನಿಂಗ್ ಫೋಕ್ ತೊಗೊಂಡು ನಾವು ಮೇಲಿಟ್ಟಾಗ ಏನಾಗಿರುತ್ತೆ ವೈಬ್ರೇಷನ್ಸ್ ಬರುತ್ತೆ ನಮಗೆ. ಆ ವೈಬ್ರೇಷನ್ನ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡಿದಾಗ V/2L ಅಂದರೆ ಇಲ್ಲಿ ತೋರಿಸ್ತೀನಿ ನಾನು ನಿಮಗೆ ಯಾವ ಥರ ಲೂಪ್ಸ್ ಫಾರ್ಮ್ ಆಗುತ್ತೆ ಅಂತ ಹೇಳಿಬಿಟ್ಟು. ಇದು ಫಸ್ಟ್ ಮೋಡು. ಫಸ್ಟ್ ಮೋಡಲ್ಲಿ ಈ ರೀತಿ ಅರ್ಧ ಅರ್ಧ ವೇವ್ಗಳು 2 ಫಾರ್ಮ್ ಆಗಿರುತ್ತೆ. ಸೊ ಇದರ ಲೆಂತ್ ಆಫ್ ದಿ ಪೈಪ್ನ ನಾವು ತೊಗೊಂಡ್ರೆ ಇಲ್ಲಿಂದ ಇಲ್ಲಿಗಿರೋದು ಲೆಂತು. ಈ ಲೆಂತ್ ತೊಗೊಂಡ್ರೆ ಎಷ್ಟಿದೆ ನಮಗೆ, ಇದು ಆಫ್ ವೇವು, ಈ ಕಡೆ ಆಫ್ ವೇವ್ ಇದೆ. ಸೊ ಅದನ್ನು ನಮಗೆ ಸಿಂಪ್ಲಿಫೈ ಮಾಡಿಕೊಂಡಾಗ ಏನಾಯಿತು, ಫ್ರೀಕ್ವೆನ್ಸಿ F1 ಅಥವಾ ನ್ಯೂ1 ಇಸ್ ಈಕ್ವಲ್ ಟು V/2L ಅಂತ ಬಂತು. ಯಾಕೆ V/2L ಅಂತ ಬಂತು ಇಲ್ಲಿ? V ಇಸ್ ಈಕ್ವಲ್ ಟು F ಲ್ಯಾಂಬ್ಡಾ ಅಲ್ವಾ? V ಅಥವಾ F ಲ್ಯಾಂಬ್ಡಾ. F ಇಸ್ ಈಕ್ವಲ್ ಟು V/λ.
ಸೊ ಇಲ್ಲಿ ಲೆಂತ್ ಆಫ್ ದಿ ಪೈಪ್ ಏನಾಗಿದೆ, ಇಲ್ಲಿ ಅರ್ಧ ಇಲ್ಲಿ ಅರ್ಧ 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 ಏನು ಸೇರ್ತಿದೆ, ವೇವ್ λ/2 ತಾನೆ. ಇಟ್ ಈಸ್ ಲೆಂತ್ ಆಫ್ ದಿ ಪೈಪ್ ಈಸ್ λ/2. ಸೊ ಅಲ್ಲಿಗೆ ಏನಾಯಿತು, λ/2, L is equal to λ/2, λ is equal to 2L. ಸೊ ವಿ ಗಾಟ್ V/2L ಫಸ್ಟ್ ಮೋಡ್. ಅದೇ ಥರ ಸೆಕೆಂಡ್ ಇದರಲ್ಲಿ ಇದು ಎಷ್ಟು ಟೈಪ್ ಬರುತ್ತೆ ನೋಡ್ರಿ. ಸೆಕೆಂಡ್ ಒನ್ನಲ್ಲಿ ಹೀಗೆ ಅರ್ಧ, ಹೀಗೆ ಅರ್ಧ, ಹೀಗೆ. ಸೊ ಆ ಥರದ್ದು ಎಷ್ಟಿದ್ದಾವೆ ಇದರಲ್ಲಿ, 1 ಅರ್ಧ, 2 ಅರ್ಧ, 3 ಅರ್ಧ, 4 ಅರ್ಧ ಇದ್ದಾವೆ. ಇಲ್ಲಿ 2 ಅರ್ಧ, ಇದ್ರ 2 ಟೈಮ್ಸ್ ಇದೆಯಾ ಇದು. ಸೊ ಹಾಗಾಗಿ 2 ಟೈಮ್ಸ್ ನೀವು. ಸೊ ನೆಕ್ಸ್ಟ್ ಒನ್ 1 2 ಗೊತ್ತಾಯ್ತು ಅಂದರೆ ಮೂರನೇದು ಗೆಸ್ ಮಾಡ್ಬೋದು ನೀವು, 3 ಟೈಮ್ಸ್ ಬಂದಿರುತ್ತೆ ಅಂತ. ಹಾಗಾಗಿ ಫಸ್ಟ್ ಮೋಡ್ನ ಫಸ್ಟ್ ಹಾರ್ಮೋನಿಕ್ಸ್ ಅಂದ್ವಿ. ಸೆಕೆಂಡ್ ಮೋಡ್ನ 2 ಟೈಮ್ಸ್ ದಿ ಎಫ್ ಬಂದಿರೋದ್ರಿಂದ ಸೆಕೆಂಡ್ ಹಾರ್ಮೋನಿಕ್ಸ್. ಓಪನ್ ಪೈಪಲ್ಲಿ ಸೆಕೆಂಡ್ ಹಾರ್ಮೋನಿಕ್ಸ್ನ ಸೆಕೆಂಡ್ ಓವರ್ಟೋನ್ ಅಂತಲೇ ಹೇಳ್ತೀವಿ. ನೆಕ್ಸ್ಟು ಥರ್ಡ್ ಮೋಡಲ್ಲಿ ಥರ್ಡ್ ಹಾರ್ಮೋನಿಕ್ಸ್ ಆಗಿರುತ್ತೆ, ಅದನ್ನು ಥರ್ಡ್ ಓವರ್ಟೋನ್ ಅಂತಲೇ ಹೇಳ್ತೀವಿ. ಅದೇ ಥರ nth ಹಾರ್ಮೋನಿಕ್ನ nth ಓವರ್ಟೋನ್. nth ಓವರ್ಟೋನ್ ಅಂತ ಹೇಳಬೇಕಾದ್ರೆ ಇಕ್ವೇಷನ್ n-1 ಓವರ್ಟೋನ್ ಆಗಿರುತ್ತೆ. ಇನ್ ಜನರಲಲ್ಲಿ ಈ ಇಕ್ವೇಷನ್ ಬರಿಬೋದು ನಾವು ನಿಮಗೆ. ನೆಕ್ಸ್ಟು ರೆಸೊನೆನ್ಸ್ ಟ್ಯೂಬು ಅಂದರೆ ಒಂದು ಪೈಪು ವಾಟ್ರಲ್ಲಿ ಡಿಪ್ ಮಾಡಿದಾಗ ರೆಸೊನೆನ್ಸ್ ಆಗುತ್ತಲ್ವ, ಸೌಂಡ್ ಕೇಳುತ್ತಲ್ವ ನಮಗೆ. ಆ 2 ಪೈಪಿಂದು ಲೆಂತ್ L1 ಆ್ಯಂಡ್ L2 ಅಂತ ತೊಗೊಂಡಿದ್ದೀವಿ. ಅಂದರೆ ಒಂದು ಶಾರ್ಟ್ ಪೈಪು, ಒಂದು ಲಾಂಗ್ ಪೈಪು. ಶಾರ್ಟ್ ಪೈಪಲ್ಲಿ ಫಸ್ಟ್ ಹಾರ್ಮೋನಿಕ್ಸ್ನ ಫೈಂಡ್ ಔಟ್ ಮಾಡೋಣ, ಸೆಕೆಂಡ್ ಹಾರ್ಮೋನಿಕ್ಸು L2ನಲ್ಲಿ ಫೈಂಡ್ ಔಟ್ ಮಾಡೋಣ ಟ್ಯೂನಿಂಗ್ ಫೋಕ್ ಇಟ್ಕೊಂಡು. ಸೊ ಅವಾಗ ವೆಲಾಸಿಟಿ ಕಂಡುಹಿಡಿಯೋದಕ್ಕೆ ಫಾರ್ಮುಲಾ, ವೆಲಾಸಿಟಿ ಈಸ್ ಈಕ್ವಲ್ ಟು 4V L1 to 3D ಅಂತ. D is the internal diameter. ದಿಸ್ ಇಕ್ವೇಷನ್ ಯೂಶ್ವಲಿ ನಾವು ಯೂಸ್ ಮಾಡೋಂಥ ಸೆಕೆಂಡ್ ಇಕ್ವೇಷನ್ ದಿಸ್ ಒನ್. ಪ್ರಾಕ್ಟಿಕಲ್ಸಲ್ಲೆಲ್ಲ ನೀವು ಇಕ್ವೇಷನ್ ಬರುತ್ತೆ ಇದಕ್ಕೆ ವೆಲಾಸಿಟಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ. V is equal to 2 ನ್ಯೂ ಅಂದರೆ ಇಲ್ಲಿ ಫ್ರೀಕ್ವೆನ್ಸಿ, ಇದು ಗಿವನ್ ಫ್ರೀಕ್ವೆನ್ಸಿ ಏನು ಟ್ಯೂನಿಂಗ್ ಫೋಕ್ ಯೂಸ್ ಮಾಡಿರ್ತೀವಲ್ಲ ಅದು L2 - L1. ಎರರ್ ಕರೆಕ್ಷನ್ 0.3 ಅಂತ ಹಾಕೋಬೇಕು. ಡಯಾಮೀಟರ್ಗೆ ಮತ್ತೆ ಅಗೇನ್ ಈಕ್ವೇಷನ್ ಬೇಕಾಗಲ್ಲ ನಮಗೆ, ಡಯಾಮೀಟರ್ ಬರೋದೇ ಇಲ್ಲ. ಸೊ ಜಸ್ಟ್ L2 L1 ತೊಗೊಂಡ್ರೆ ಸಾಕು ನಮಗೆ. ಬೀಟ್ ಫ್ರೀಕ್ವೆನ್ಸಿ ಏನು, ಬೀಟ್ ಅಂದರೆ ದ ಪೀರಿಯಾಡಿಕ್ ವ್ಯಾಕ್ಸಿಂಗ್ ಆ್ಯಂಡ್ ವ್ಯಾನಿಂಗ್, ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ಪಾಯಿಂಟ್ಸ್ ಡ್ಯೂ ಟು ವೇರಿಯೇಷನ್ಸ್ ಇನ್ ಫ್ರೀಕ್ವೆನ್ಸಿ ಬರುತ್ತೆ ನಮಗೆ. ಆ ಡಿಸ್ಟರ್ಬೆನ್ಸ್ನ, ಸಡನ್ ಡಿಸ್ಟರ್ಬೆನ್ಸ್ನ ಏನಂತೀವಿ ನಾವು, ಬೀಟ್ ಅಂತ ಹೇಳ್ತೀವಿ. ಆ ಬೀಟ್ ಫ್ರೀಕ್ವೆನ್ಸಿನ ಏನಂತೀವಿ, ನಂಬರ್ ಆಫ್ ಬೀಟ್ಸ್ ಪರ್ ಸೆಕೆಂಡ್. ಅದನ್ನು ಹೆಂಗೆ ಫೈಂಡ್ ಔಟ್ ಮಾಡೋದು, ಡಿಫ್ರೆನ್ಸ್ ಇನ್ ಫ್ರೀಕ್ವೆನ್ಸಿ. ಈಗ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ ನೋಡಿ, ಟ್ಯೂನ್ ಮಾಡ್ತಾರೆ, ಅನ್ವಾಂಟೆಡ್ ಸೌಂಡ್ ಬರುತ್ತಲ್ಲ, ದಟ್ ಈಸ್ ವ್ಯಾಕ್ಸಿಂಗ್. ಪೀರಿಯಾಡಿಕ್ಸ್ ಚೇಂಜಸ್ ಬರ್ತಾ ಇರುತ್ತೆ. ಅದನ್ನು ಫೈಂಡ್ ಔಟ್ ಮಾಡಬೇಕಂದ್ರೆ 2 ಫ್ರೀಕ್ವೆನ್ಸಿ ಡಿಫ್ರೆನ್ಸ್ ತೊಗೋಬೇಕು. ಇಟ್ ಈಸ್ ಪ್ಲಸ್ ಆರ್ ಮೈನಸ್. ಆ್ಯಕ್ಚುಲಿ ಬೀಟ್ಸ್ನ ಏನಕ್ಕೆ ಯೂಸ್ ಮಾಡ್ತಾರೆ, ಟ್ಯೂನಿಂಗ್ ದಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಆ್ಯಂಡ್ ಟು ಫೈಂಡ್ ದಿ ಅನ್ನೋನ್ ಫ್ರೀಕ್ವೆನ್ಸಿ. ಆ ಅನ್ನೋನ್ ಫ್ರೀಕ್ವೆನ್ಸಿನ ನ್ಯೂ2 ಅಂತ ತೊಗೊಂಡಿದ್ದೀವಿ ನೋಡಿ ಈ ಪಾಯಿಂಟಲ್ಲಿ. ಇಲ್ಲಿದೆ ದಿಸ್ ಇಕ್ವೇಷನ್, ನ್ಯೂ1 ಪ್ಲಸ್ ಆರ್ ಮೈನಸ್ ಬಿ ಅಂತ. ದ ಫ್ರೋಂಗ್ಸ್ ಆಫ್ ಟ್ಯೂನಿಂಗ್ ಫೋಕ್ ಈಸ್ ಫೈಲ್ಡ್. ಸೊ ಟ್ಯೂನಿಂಗ್ ಫೋಕ್ ಈ ರೀತಿ ಫೈಲ್ ಮಾಡಿದಾಗ ಇಟ್ಸ್ ಫ್ರೀಕ್ವೆನ್ಸಿ ಇನ್ಕ್ರೀಸಸ್. ಯೂಶ್ವಲಿ ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ. ಇಫ್ ದ ಫ್ರೋಂಗ್ ಆಫ್ ಎ ಟ್ಯೂನಿಂಗ್ ಫೋಕ್ ಈಸ್ ಲೋಡೆಡ್ ವಿತ್ ಎ ಲಿಟಲ್ ವ್ಯಾಕ್ಸ್. ಏನು ನಮಗೆ ಟ್ಯೂನಿಂಗ್ ಫೋಕ್ ಈಗಿರುತ್ತಲ್ವ ಯು ಶೇಪಲ್ಲಿ ಹಿಂಗಿರುತ್ತೆ, ಇದಕ್ಕೆ ಒಂದು ವ್ಯಾಕ್ಸ್ ಹಚ್ಕೊಂಡ್ಬಿಟ್ರೆ ಒನ್ ಎಂಡಲ್ಲಿ ಲಿಟಲ್ ವ್ಯಾಕ್ಸ್, ದೆನ್ ಲಿಟಲ್ ವ್ಯಾಕ್ಸ್, ದ ಫ್ರೀಕ್ವೆನ್ಸಿ ಡಿಕ್ರೀಸಸ್. ಯೂಶ್ವಲಿ ಏನು ಆ್ಯಡ್ ಮಾಡ್ದಲ್ಲಿ ಈ ರೀತಿ ಫೈಡ್ ಮಾಡಿದ್ವಿ ಅಂದರೆ ಫ್ರೀಕ್ವೆನ್ಸಿ ಇನ್ಕ್ರೀಸ್ ಆಗುತ್ತೆ. ಒಂದು ಕಡೆಗೆ ವ್ಯಾಕ್ಸ್ನ ಹಚ್ಚಿ ಈ ರೀತಿ ಫೈಲ್ ಮಾಡಿದ್ವಪ್ಪ ಅಂತ ಹೇಳಿದ್ರೆ ಫ್ರೀಕ್ವೆನ್ಸಿ ಡಿಕ್ರೀಸ್ ಆಗುತ್ತೆ. ದೀಸ್ ಫ್ಯಾಕ್ಟ್ಸ್ ಕ್ಯಾನ್ ಬಿ ಯೂಸ್ಡ್ ಟು ಡಿಸೈಡ್ ಅಬೌಟ್ ದಿ ಪಾಸಿಟಿವ್ ಆರ್ ನೆಗೆಟಿವ್ ಸೈನ್ ಇನ್ ದ ಅಬೋ ಇಕ್ವೇಷನ್. ಇಲ್ಲಿ ಮೇಲ್ಗಡೆ ಇಕ್ವೇಷನಲ್ಲಿ ಪಾಸಿಟಿವ್ ಪ್ಲಸ್ ಆರ್ ಮೈನಸ್ ಇದೆ ಅಲ್ಲ, ನ್ಯೂ2 ಇಸ್ ಈಕ್ವಲ್ ಟು ನ್ಯೂ1 ಪ್ಲಸ್ ಆರ್ ಮೈನಸ್ ಬಿ ಇದೆ ಅಲ್ಲ, ಆ ಇಕ್ವೇಷನಲ್ಲಿ ಹೇಳ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಡಾಪ್ಲರ್ ಎಫೆಕ್ಟ್ ಇಕ್ವೇಷನ್ ಏನಿದೆ, ಅಪರೆಂಟ್ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡೋಕ್ಕೆ. ದಿಸ್ ಈಸ್ ಒನ್ ಆಫ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್. ಇಫ್ ಮೀಡಿಯಮ್ ರೆಸ್ಟ್ ಇದ್ದಾಗ ಏನಿದು ಪ್ರಾಬ್ಲಮ್ಸಲ್ಲಿ ಚೆನ್ನಾಗಿ ಗೊತ್ತಾಗುತ್ತೆ ನಿಮಗೆ. ಅಬ್ಸರ್ವರ್ ರೆಸ್ಟ್ ಇತ್ತು ಅಂದರೆ V0ನ 0 ಹಾಕ್ಕೋಬೇಕು. ಸೋರ್ಸ್ ರೆಸ್ಟ್ ಇತ್ತು ಅಂತ ಹೇಳಿದ್ರೆ Vsನ 0 ಹಾಕ್ಕೋಬೇಕು. ಡೈರೆಕ್ಷನ್ಸ್ ಜನರಲ್ ಫಾರ್ಮುಲಾ ಇದೆ ನಿಮಗೆ, V - V0 ಡಿವೈಡೆಡ್ ಬೈ V - Vs ಇಂಟು F. ದಿಸ್ ಈಸ್ ದ ಫಾರ್ಮುಲಾ. ಜನರಲ್ ಫಾರ್ಮುಲಾ ನೆನ್ಪಿಟ್ಕೊಬಿಡಿ, ಸುಮಾರು ಫಾರ್ಮುಲಾಸ್ ಬೇಡ ನಿಮ್ಗೆ. F ಈಸಿ ಆದರೆ F ಫಾರ್ಮ್ಯಾಟಲ್ಲಿ ನೆನ್ಪಿಟ್ಕೊಳ್ಳಿ. F ಇಸ್ ಈಕ್ವಲ್ ಟು V - V0 ನೋಡಿ, ಅಬ್ಸರ್ವರ್ ಮೇಲೆ ಬರಬೇಕು, ಅದು ಕೂಡ ಇಂಪಾರ್ಟೆಂಟೇ. V - Vs ಇಂಟು ದಿಸ್ ರಿಯಲ್ ಫ್ರೀಕ್ವೆನ್ಸಿ F. ಇದು ಅಪರೆಂಟ್ ಚೇಂಜ್ ಆಗಿರೋ ಫ್ರೀಕ್ವೆನ್ಸಿ. ಈಗ ಅಬ್ಸರ್ವರ್ ರೆಸ್ಟಲ್ಲಿದ್ದರೆ ಇದನ್ನು 0 ಹಾಕ್ರಿ, ಸೋರ್ಸ್ ರೆಸ್ಟಲ್ಲಿದ್ದರೆ ಇದನ್ನು 0 ಹಾಕಿ ಅಷ್ಟೇ.
substitute it. Okay, these are the MCQs related to waves. ಇದರಲ್ಲಿ ಬರುವಂಥ ಪಾಯಿಂಟ್ಸ್ನ ಯೂಸ್ ಮಾಡಿಕೊಂಡು MCQಗಳನ್ನ ಸಾಲ್ವ್ ಮಾಡಬೇಕು. ನೋಡಿ, ಪ್ರಾಬ್ಲಮ್ನ ಯಾವಾಗಲೂ ಓದುವಾಗಲೇ ಅದರ ಹಿಡನ್ ಅದರೊಳಗಡೆ ಇರೋವಂಥದ್ದನ್ನೆಲ್ಲ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಬಿಡ್ಬೇಕು. ಏನು ಕೊಟ್ಟಿದ್ದಾರೆ, ಕೊಟ್ಟಿಲ್ಲ, ನೀವು ಸುಮ್ಮನೆ ಓದ್ಕೊಂಡು ಹೋದರೆ ಗೊತ್ತಾಗಲ್ಲ. ಅದರಲ್ಲಿ ಒಂದೊಂದು ಪಾಯಿಂಟ್ ಹೈಲೈಟ್ ಮಾಡಿಕೊಂಡು ಡಿಫ್ರೆನ್ಸ್ ನೋಡ್ತಾ ಹೋದರೆ ಮಾತ್ರ ನಮಗೆ ಸಾಲ್ವ್ ಮಾಡೋದಕ್ಕೆ ಬರುತ್ತೆ. ಈಗ ಇಷ್ಟೆಲ್ಲ MCQಸ್ನ ಎಕ್ಸ್ಪ್ಲೈನ್ ಮಾಡಿದ್ವಿ ನಿಮಗೆ. ಆ MCQಸ್ಗಳನ್ನ ಐಡಿಯಾಸ್ ಇಟ್ಕೊಂಡು ನಿಮಗೆ ಲೆಟ್ ಅಸ್ ಸಾಲ್ವ್ ಸಮ್ MCQs, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಇನ್ ದಟ್ ಫಸ್ಟ್ ಕ್ವಶನ್, 2 waves ಆರ್ ರೆಪ್ರೆಸೆಂಟೆಡ್ ಬೈ ದ ಇಕ್ವೇಷನ್. 2 ಇಕ್ವೇಷನ್ ಕೊಟ್ಟಿದ್ದಾರೆ ನೋಡಿ, ಒಂದು ಕಾಸ್ ಆಗಿ ಒಂದು ಸೈನ್ ಆಗಿ ಕೊಟ್ಟಿದ್ದಾರೆ. ಎಕ್ಸ್ ಆ್ಯಂಡ್ ಟಿ ಏನಿರುತ್ತೆ, ಫೇಸ್ ಡಿಫ್ರೆನ್ಸ್ ಕೇಳಿದ್ದಾರೆ ನಿಮಗೆ. ನೋಡಿ, ಒಂದು ಸೈನ್ ವೇವ್ ಅಂದರೆ ಇಟ್ ಈಸ್ ಟ್ರಾವೆಲಿಂಗ್ ಇನ್ ಎಕ್ಸ್ ಆ್ಯಕ್ಸಿಸ್ ಅಂತ ಗೊತ್ತು. ಇನ್ನೊಂದು ಕಾಸ್ ವೇವ್ ಅಂದರೆ ಇಟ್ ಈಸ್ ಟ್ರಾವೆಲಿಂಗ್ ಇನ್ ವೈ ಆ್ಯಕ್ಸಿಸ್. ಅಲ್ಲಿಗೆ ನೀವು ಗೆಸ್ ಮಾಡಿಬಿಡ್ಬೋದು. ಎರಡರ ಮಧ್ಯದಲ್ಲಿ ಫೇಸ್ ಕೊಟ್ಟೇ ಇಲ್ಲ ನೋಡಿ. ಕಾಸಲ್ಲಿ ಒಮೆಗಾ ಟಿ ಪ್ಲಸ್ KX ಅಂತಲೇ ಎಂಡ್ ಮಾಡಿದ್ದಾರೆ. ಬಟ್ ನೀವು ನೋಡಿ, ಒಮೆಗಾ ಟಿ KX ಅಷ್ಟೇ ಇದೆ, ಇಲ್ಲಿ ಫೇಸ್ ಇಲ್ಲ. ಬಟ್ ಇಲ್ಲಿ 0.57 ಇದೆ. ಡಿಫ್ರೆನ್ಸ್ ಕಂಡುಹಿಡಿಯಬೇಕಂದ್ರೆ ಸಬ್ಟ್ರ್ಯಾಕ್ಟ್ ಮಾಡಬೇಕಾ? ಈಗ ಯೂಶ್ವಲಿ ನೀವು ಗೆಸ್ ಮಾಡೋದೇನು, ಆಪ್ಷನ್ ನೋಡಿದ ತಕ್ಷಣ ಆ 0.57 ಎಕ್ಸ್ಟ್ರಾ ಇದೆ, ಸೊ ಆಪ್ಷನ್ ಇಸ್ ಡಿ ಅಂದ್ಬಿಡ್ತೀರಾ. ಆ್ಯಕ್ಚುಲಿ ಕಾಸ್ ಒಂದು ಸೈನು ಒಂದು ಕಾಸು ಒಂದು ನೋಡಿಪ್ಪ ಹೀಗಿದೆ. ಇದು ಎಕ್ಸ್ ಆ್ಯಕ್ಸಿಸಲ್ಲಿ ಟ್ರಾವೆಲ್ ಆಗ್ತಿದೆ ಅಂದರೆ ಇಲ್ಲಿ 90 ಡಿಗ್ರಿ ಫೇಸ್ ಬಂತ ನಿಮಗೆ ಕಾಸಿಗೆ. ಅಲ್ಲಿ +90 ಅಂದರೆ π/2. ಸೊ π/2 ಅಂದರೆ ಪೈ ಅಂದರೆ ಮತ್ತೆ ನೀವು ಅಲ್ಲಿ 180 ಅಂತ ಹಾಕ್ಕೊಂಬಿಟ್ರೆ ಹೋಯ್ತು. ಸೊ ಇಟ್ ಈಸ್ 3.14/2 ಹಾಕ್ಕೊಂಡ್ರೆ ನಿಮಗೆ ಡಿಫ್ರೆನ್ಸ್ ಎರಡನ್ನೂ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಎರಡು ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಅಂದರೆ ಯು ವಿಲ್ ಗೆಟ್ ದಿ 1 ರೇಡಿಯನ್ ಡಿಫ್ರೆನ್ಸು ಬರುತ್ತೆ. ಸೊ ಇಲ್ಲಿ 1.57 ಇದೆ. ಯಾವುದರಲ್ಲಿ? ಸೈನ್ ವೇವಲ್ಲಿ 0.57 ಇದೆ. ಸೊ ಇದ್ರದ್ದು KX ಪ್ಲಸ್ ಪೈ ಅಂತ ಹೇಳಿದ್ರೆ 3.14 ಇಲ್ಲಿ ತೋರಿಸಿದ್ದೀನಿ ನೋಡಿ ಸೆಕೆಂಡ್ ಇಕ್ವೇಷನಲ್ಲಿ. π/2 1.57 ಎರಡು ಸಬ್ಟ್ರ್ಯಾಕ್ಟ್ ಮಾಡಿಕೊಂಡ್ರೆ ಅಂತ ಹೇಳಿದ್ರೆ 0.57 0.57 ಹೋಗುತ್ತೆ, 1 ಉಳಿಯುತ್ತೆ ನಿಮಗೆ. ಸೊ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ ಎ. ನೆಕ್ಸ್ಟ್ ಕಮ್ ಟು ದಿ ಸೆಕೆಂಡ್ ಪ್ರಾಬ್ಲಮ್. ಸೌಂಡ್ ವೇವ್ಸ್ ಟ್ರಾವೆಲ್ ವಿತ್ 350 ಮೀಟರ್ ಪರ್ ಸೆಕೆಂಡ್ ಥ್ರೂ ಎ ವಾರ್ಮ್ ಏರ್. ವಾರ್ಮ್ ಏರಲ್ಲಿ ಸೌಂಡ್ ವೇವ್ ಇಷ್ಟು ಟ್ರಾವೆಲ್ ಆಗ್ತಾ ಇದೆ. ಅದೇ ಥರ 3500 ಥ್ರೂ ಬ್ರಾಸ್ ಮೆಟಲಲ್ಲಿ ಇಷ್ಟು ಸ್ಪೀಡಲ್ಲಿ ಟ್ರಾವೆಲ್ ಆಗ್ತಿದೆ. ದ ವೇವ್ ಲೆಂತ್ ಆಫ್ ಈಸ್ 700 Hz ಅಕಾಸ್ಟಿಕ್ ವೇವ್ ಆಸ್ ಇಟ್ ಎಂಟರ್ಸ್ ದಿ ಬ್ರಾಸ್ ಫ್ರಮ್ ವಾರ್ಮ್ ಏರ್. ವಾರ್ಮ್ ಏರಿಂದ ಬ್ರಾಸಿಗೆ ಎಂಟ್ರ್ ಆದಾಗ ವೇವ್ ಲೆಂತ್ ಏನಾಗುತ್ತೆ ಅಂತ ಕೇಳಿದೆ. ನಿಮಗೊಂದು ಕಾನ್ಸೆಪ್ಟ್ ಹಿಂದಿನರಲ್ಲಿ ನಾವು ಹೇಳಿದ್ವಿ. ಏನು ಇನ್ ಕೇಸ್ ಇದೇ ಪ್ರಾಬ್ಲಮಲ್ಲಿ ಇಸ್ ದೇರ್ ಎನಿ ಚೇಂಜ್ ಇನ್ ಫ್ರೀಕ್ವೆನ್ಸಿ ಅಂತ ಕೇಳಿದ್ರೆ ನೀವು ಸಡನ್ನಾಗಿಲ್ಲ, ಅದರಲ್ಲಿ ಒಂದು ಕೊಟ್ಟಿರ್ತಾರಲ್ಲ ಅದೇ ಫ್ರೀಕ್ವೆನ್ಸಿ ಸೆಲೆಕ್ಟ್ ಮಾಡ್ಕೋಬೋದಿತ್ತು. ಬಟ್ ಇಲ್ಲಿ ಕೇಳಿರೋದೇನು ವೇವ್ ಲೆಂತ್. ಹಾಗಾಗಿ ನಾವು ವೇವ್ ಲೆಂತ್ ಫ್ರೀಕ್ವೆನ್ಸಿ ಕಾನ್ಸ್ಟೆಂಟ್ ಇರೋದ್ರಿಂದ ಎರಡರಲ್ಲೂ ಫ್ರೀಕ್ವೆನ್ಸಿ ಇಕ್ವೇಷನ್ ಫಾರ್ಮ್ಯಾಟ್ ಮಾಡ್ಕೊಳ್ಳೋಣ. ಯಾವುದು? ಒಂದು ವಾರ್ಮ್ ಏರ್ಗೆ, ಒಂದು ಬ್ರಾಸಲ್ಲಿ. ಎರಡು ಫ್ರೀಕ್ವೆನ್ಸೀಸ್ ಈಕ್ವೇಟ್ ಮಾಡಿಕೊಂಡ್ರೆ ಇಕ್ವೇಷನ್ ಏನು ಬರುತ್ತೆ ನಮಗೆ? ದಟ್ ಈಸ್ λ2/λ1 ಅಥವಾ λ1/λ2 is equal to velocity v2/v1 ಅಂತ ಬರುತ್ತೆ. ಯಾಕಂದರೆ ಈ ಪ್ರಾಬ್ಲಮಲ್ಲಿ ವೆಲಾಸಿಟಿ ಕೊಟ್ಟಿದ್ದಾರೆ. λ2 is equal to 3500/350 ಹಾಕ್ಕೊಂಡ್ರೆ 10% ಆಫ್ ದಿ ಇನಿಷಿಯಲ್ ಬರುತ್ತೆ. ಸೊ ಇಟ್ ಇನ್ಕ್ರೀಸಸ್ ಅಲ್ವಾ, ಹಾಗಾಗಿ ಯಾವ ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೇಕು? ಆಪ್ಷನ್ ಸಿ, ಇನ್ಕ್ರೀಸಸ್ ಬೈ 10% ಅಥವಾ 10 ಅಂತ. ನೆಕ್ಸ್ಟು, when a string is divided into 3 segments of length L1, L2, L3 ಇಷ್ಟುದ ವೈಡ್ ಇದೆಯಪ್ಪ. ಸೊ ಅದನ್ನು 3 ಪೀಸಸ್ ಆಗಿ ಕಟ್ ಮಾಡಿದೆ. ಮೂರನ್ನು ಜಾಯಿನ್ ಮಾಡಿದ್ರೆ ಮತ್ತೆ ಎಲ್ಲೇ ಬರುತ್ತೆ ಅನ್ನೋ ಕಾನ್ಸೆಪ್ಟ್ ಗೊತ್ತಿರಬೇಕು. ಆಫ್ ಫಂಡಮೆಂಟಲ್ ಫ್ರೀಕ್ವೆನ್ಸೀಸ್ ಆಫ್ ದೀಸ್ 3 ಸೆಗ್ಮೆಂಟ್ಸ್. ಫ್ರೀಕ್ವೆನ್ಸಿನ ν1 ಅಂತ ಕೊಟ್ಟಿದೆ. ನಿಮ್ಗೆ ಯಾವಾಗಲೂ ಫ್ರೀಕ್ವೆನ್ಸಿ ಅಂದರೆ ಎಫ್ ಅಂತಲೇ ಇರುತ್ತೆ, ಬಟ್ ನ್ಯೂ ಅಂತ ನೆನ್ಪಿಟ್ಕೊಳ್ಳಿ, ಆಪ್ಷನ್ ಕೊಡ್ತಿರ್ತಾರೆ. ν1, ν2, ν3 ರೆಸ್ಪೆಕ್ಟಿವ್ಲಿ ದ ಒರಿಜಿನಲ್ ಫಂಡಮೆಂಟಲ್ ಈಗ ಇಲ್ಲಿ ನಿಮಗೆ ಡೈರೆಕ್ಟಾಗಿ ಗೆಸ್ ಮಾಡಿಬಿಡ್ಬೋದು. ಫ್ರೀಕ್ವೆನ್ಸಿಗೂ ಲೆಂತಿಗೂ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಲ್ವಾ. ಈಗ ಅವನು ಫ್ರೀಕ್ವೆನ್ಸಿ ಕೇಳಿದಾನೆ ಅಂದರೆ 1/a ಬಂದುಬಿಡುತ್ತೆ. ಸೊ ಡೈರೆಕ್ಟಾಗಿ ಆಪ್ಷನ್ ಗೆಸ್ ಮಾಡ್ಬೋದಲ್ವಾ? ಆಪ್ಷನ್ ಡಿ ಅಂತ ಹೇಳಿಬಿಟ್ಟು ಹಿಂದಿನ ಪ್ರಾಬ್ಲಮಲ್ಲಿ ನಿಮಗಲ್ಲಿ ರೆಡ್ ಮಾರ್ಕಲ್ಲಿ ಹಾಕಿ ತೋರಿಸ್ದೆ ನೋಡಿ, ಫ್ರೀಕ್ವೆನ್ಸಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಎಲ್ ಅಂತ. ಹಾಗಾಗಿ ಇದು ಇಕ್ವೇಷನ್ 1/v ಅಂದರೆ ಆಪ್ಷನ್ ಡಿ ಕರೆಕ್ಟ್ ಇದೆ. ನೆಕ್ಸ್ಟ್, 2 source ಆಫ್ ಸೌಂಡ್ ಪ್ಲೇಸ್ಡ್ ಕ್ಲೋಸ್ ಟು ಈಚ್ ಅದರ್ ಆರ್ ಎಮಿಟಿಂಗ್ ಪ್ರೋಗ್ರೆಸಿವ್ ವೇವ್ ಈಸ್ ಗಿವನ್ ಬೈ. ಎರಡು ಪ್ರೋಗ್ರೆಸಿವ್ ವೇವ್ ಇಕ್ವೇಷನ್ ಕೊಟ್ಟಿದ್ದಾರೆ. 4 sin 600πt, 5 sin 608πt ಅಂತ. ಅಬ್ಸರ್ವರ್ ಲೊಕೇಟೆಡ್ ನಿಯರ್ ದೀಸ್ 2 source ಆಫ್ ಸೌಂಡ್ ವಿಲ್ ಹಿಯರ್. ಯಾವ ಥರ ಸೌಂಡ್ನ ಅವನು ಕೇಳ್ತಾನೆ ಅಂತ ಹೇಳ್ತಾರೆ. ಸೊ ಅವಾಗ ನಿಮ್ಗೇನಾಗುತ್ತೆ? ಆಂಪ್ಲಿಟ್ಯೂಡ್ಗಳ ಬಗ್ಗೆ ಗೊತ್ತಾಗಬೇಕು ಮತ್ತು ಒಮೆಗಾ ಫ್ರೀಕ್ವೆನ್ಸಿಗಳ ಬಗ್ಗೆ ಗೊತ್ತಾಗಬೇಕು. ಎರಡು ವೇವ್ಗಳದ್ದು ಇಲ್ಲೆಲ್ಲ ರೇಷಿಯೋ ಕೊಟ್ಟಿದ್ದಾರೆ ನೋಡಿ, ಅಂದರೆ ಬೀಟ್ಸ್ ಕೊಟ್ಟಿದ್ದಾರೆ. ಅಂದರೆ ನೀವು ಬೀಟ್ಸ್ ಫ್ರೀಕ್ವೆನ್ಸಿ ಕಂಡುಹಿಡ್ಕೋಬೇಕಾ, ಎಷ್ಟು ಬೀಟ್ಸು ಅನ್ನೋದಕ್ಕೆ. ಆವಾಗಲೇ ಥಿಯರಿ ಬಂತು ನಿಮಗೆ ಕಂಡುಹಿಡಿಯೋದು ಹೇಗೆ ಮಾಡಬೇಕು ಅಂತ.
ಆಮೇಲೆ ಏನು ಹೇಳಿದೆ, ಇಂಟೆನ್ಸಿಟಿ. ಸೊ ಈ ಪ್ರಾಬ್ಲಮಲ್ಲಿ ಇಂಟೆನ್ಸಿಟಿ ಇಲ್ಲಪ್ಪ, ಆಂಪ್ಲಿಟ್ಯೂಡ್ ಇದೆ. ಸೊ ಇಂಟೆನ್ಸಿಟಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಸ್ಕ್ವೇರ್ ಆಫ್ ದಿ ಆಂಪ್ಲಿಟ್ಯೂಡ್ ಅಂತ ಗೊತ್ತಲ್ವ ನಿಮಗೆ, ಐ ಪ್ರಪೋರ್ಷನಲ್ ಟು ದಿ ಸ್ಕ್ವೇರ್ ಆಫ್ ದಿ ಆಂಪ್ಲಿಟ್ಯೂಡ್. ಹಾಗಾಗಿ ಈ ಕಾನ್ಸೆಪ್ಟ್ ಬಂತು ಅಂದರೆ ನೀವು ಇಂಟೆನ್ಸಿಟಿ 4 ಮತ್ತು 5 ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀರಾ. ಫಸ್ಟ್ ಇಕ್ವೇಷನಲ್ಲಿ ಫ್ರೀಕ್ವೆನ್ಸಿ ಬೇಕು ಅಂದರೆ ಒಮೆಗಾ ಒಳಗಡೆ ಇರುತ್ತೆ. ಸೊ ಒಮೆಗಾ ಇಸ್ ಈಕ್ವಲ್ ಟು 2πf ಅಲ್ವಾ. ಹಾಗಾಗಿ ಇಲ್ಲಿ 2πf ಜಾಗದಲ್ಲಿ 600 π ಇದೆ. ಸೊ ಅಲ್ಲಿ ಏನಾಗುತ್ತೆ, ಫ್ರೀಕ್ವೆನ್ಸಿ F1 ಕಂಡಿಟ್ಕೊಂಡ್ರಿ, ಎರಡನೇ ಇಕ್ವೇಷನಲ್ಲಿ F2 ಡಿಫ್ರೆನ್ಸ್ ಮಾಡಿಕೊಂಡ್ರೆ ನಿಮ್ಗೆ ಏನಾಯಿತು, 4 ಹರ್ಟ್ಸ್ ಬಂತು ನಿಮಗೆ. ಅಲ್ಲಿ ಬೀಟ್ ಫ್ರೀಕ್ವೆನ್ಸಿ 4, ಅಂದರೆ ಆಪ್ಷನ್ನು ಎ ಮತ್ತು ಬಿ ಎರಡರಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಮತ್ತು ಇಂಟೆನ್ಸಿಟಿ, ಸೊ ಇಂಟೆನ್ಸಿಟಿ ಮ್ಯಾಕ್ಸಿಮಮ್ ಅಂದರೆ ಎರಡನ್ನೂ ಆ್ಯಡ್ ಮಾಡಬೇಕು, ಮಿನಿಮಮ್ ಅಂದರೆ ಸಬ್ಟ್ರಾಕ್ಟ್ ಮಾಡಬೇಕು ಅಂತ ಗೊತ್ತಿದೆ ನಿಮಗೆ. ಒಂದು 5 ಇದೆ, ಒಂದು 4 ಇದೆ, ಆ್ಯಡ್ ಮಾಡಿರಿ 81:1 ರೇಷಿಯೋ ಬರುತ್ತೆ. ಸೊ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ ಎ. Next, fifth question. If we study the vibration of a pipe at both the ends, then the following statement is not true. So ಯಾವ ಸ್ಟೇಟ್ಮೆಂಟ್ ತಪ್ಪು ಅಂತ ಹೇಳ್ತಾ ಇದ್ದಾರೆ. ವೈಬ್ರೇಷನ್ ಆಫ್ ಎ ಪೈಪ್ ಅಟ್ ಬೋತ್ ದ ಎಂಡ್ಸ್. ಸೊ ವೈಬ್ರೇಷನ್ ಆಫ್ ಎ ಪೈಪ್ ಅಟ್ ಬೋತ್ ದ ಎಂಡ್ಸ್ ಆಗಿರಬೇಕಂದ್ರೆ ಇಟ್ ಶುಡ್ ಬಿ ಅನ್ ಓಪನ್ ಪೈಪ್ ಆಗಿರಬೇಕು. ಕ್ಲೋಸ್ಡ್ ಆದರೆ ಏನಾಗಿರುತ್ತೆ, ಅಲ್ಲಿ ವೈಬ್ರೇಷನ್ಸ್ ಕಷ್ಟ ಆಗುತ್ತೆ ನಿಮಗೆ ನೋಡೋದಕ್ಕೆ. ಆಡ್ ಹಾರ್ಮೋನಿಕ್ಸ್ ಆಫ್ ದಿ ಫಂಡಮೆಂಟಲ್ ಫ್ರೀಕ್ವೆನ್ಸಿ ವಿಲ್ ಬಿ ಜನರೇಟೆಡ್. ಓಕೆ, ಬಂದಿರಬಹುದು, ಒಡೇ ಬರುತ್ತೆ ಅಂತಲ್ಲ, ಮೇ ಬಿ. ಹೋಗೋಣ ಇನ್ನು ಎಲ್ಲ ಆಪ್ಷನ್ಸ್ಗಳನ್ನ ನೋಡ್ಕೊಳ್ಳೋಣ. ಆಲ್ ಹಾರ್ಮೋನಿಕ್ಸ್ ಆಫ್ ಫಂಡಮೆಂಟಲ್ ಫ್ರೀಕ್ವೆನ್ಸಿ ವಿಲ್ ಬಿ ಜನರೇಟೆಡ್. ನೋಡಿ, ಆಲ್ ಹಾರ್ಮೋನಿಕ್ಸ್ ಅಂದರೆ 1:2:3:4 ಸೊ ಆನ್ ಬರುತ್ತಲ್ವ, ಸ್ಟಡಿ ಮಾಡಿದ್ವಲ್ಲ. ಸೊ ದಟ್ ಈಸ್ ಆಲ್ಸೋ ರೈಟ್ ಆಪ್ಷನ್, ಅಂದರೆ ಕರೆಕ್ಟ್ ಇದೆ. ಅಂದರೆ ಇವ್ರು ನಮಗೆ ಹೇಳ್ತಾ ಇರೋದು ರಾಂಗ್ ಸ್ಟೇಟ್ಮೆಂಟ್. ಪ್ರೆಷರ್ ಚೇಂಜ್ ವಿಲ್ ಬಿ ಮ್ಯಾಕ್ಸಿಮಮ್ ಅಟ್ ಬೋತ್ ದಿ ಎಂಡ್ಸ್ ಅಂತ ಹೇಳ್ತಾರೆ. ಸೊ ಇಲ್ಲೇನಾಯಿತು, ಪ್ರೆಷರ್ ಚೇಂಜಸ್ ಅಟ್ ಬೋತ್ ದಿ ಎಂಡ್ಸ್, ಚೇಂಜಸ್ ಇರುತ್ತಲ್ಲ, ವೇರಿಯೇಷನ್ಸ್ ಇರುತ್ತಲ್ವಾ, ಬೋತ್ ದಿ ಎಂಡ್ಸಲ್ಲಿ ಬರೋದಿಲ್ಲ. ಓಪನ್ ಎಂಡ್ ವಿಲ್ ಬಿ ಆ್ಯಂಟಿ ನೋಡ್. ಸೊ ಔಟ್ ಆಫ್ 4 ಆಪ್ಷನ್ ಸಿ ನಮಗೆ ತಪ್ಪು ಅನ್ನಿಸ್ತಿದೆ. ಪ್ರೆಷರ್ ಚೇಂಜ್ ವಿಲ್ ಬಿ ಮಿನಿಮಮ್ ಅಟ್ ಬೋತ್ ದ ಎಂಡ್ಸ್, at both open ends where antinodes are formed. So correct choice is option C. Next, a source of unknown frequency gives 4 beats per second. ನೋಡಿ, ಬೀಟ್ಸ್ ಥಿಯರಿ ಬರ್ತಿದ್ದಂಗೆ ಅನ್ನೋನ್ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದೆ ನಾನು ನಿಮಗೆ. ಈ ಅನ್ನೋನ್ ಫ್ರೀಕ್ವೆನ್ಸಿನಲ್ಲಿ ಬೀಟ್ಸ್ 4 ಕೊಟ್ಟಿದ್ದಾರೆ ನಮಗೆ. ಅನ್ನೋನ್ ಫ್ರೀಕ್ವೆನ್ಸಿ ಆಫ್ 250 Hz. ದ ಸೆಕೆಂಡ್ ಹಾರ್ಮೋನಿಕ್ ಆಫ್ ಫ್ರೀಕ್ವೆನ್ಸಿ ಅನ್ನೋನ್ ಫ್ರೀಕ್ವೆನ್ಸಿ ಗಿವ್ಸ್ 5. ಇನ್ನೊಂದೇನು ಅನ್ನೋನ್ ಫ್ರೀಕ್ವೆನ್ಸಿ ಇದೆ ಅಲ್ವಾ, ಈಗ ಇಲ್ಲಿ 4 beats per second ಆಫ್ ನೋನ್ 250 Hz, 5 beats per second ಆಫ್ ಅನ್ನೋನ್ ಫ್ರೀಕ್ವೆನ್ಸಿ, ಅದನ್ನೇ ಫೈಂಡ್ ಔಟ್ ಮಾಡಬೇಕು ನಾವು. ವೆನ್ ಸೌಂಡೆಡ್ ವಿತ್ ಎ ಸೋರ್ಸ್, ಸೊ ರಿಯಲ್ ಸೋರ್ಸಿನ ಫ್ರೀಕ್ವೆನ್ಸಿ 513, ಅನ್ನೋನ್ ಎಷ್ಟಿದೆ ಅಂತ ಹೇಳ್ತಾನೆ. ಸೊ ಇಲ್ಲಿ ನಿಮ್ಗೆ ಅಲ್ಲೇ ನ್ಯೂ2 ಗೊತ್ತಾಯಿತು, ದಟ್ ಈಸ್ 250 ±4. ಒಂದು ಸರಿ ಪ್ಲಸ್ ಮಾಡಿದ್ರೆ 254 ಬರುತ್ತೆ, ಒಂದು ಸರಿ ಮೈನಸ್ ಮಾಡಿದ್ರೆ 246 ಬಂತು. ಅದೇ ಥರ ಸೆಕೆಂಡ್ ಒನ್ ಎಷ್ಟು ಕೊಡ್ತಾ ಇದೆ, 5 beats per second ಕೊಡ್ತಾ ಇದೆ. ಸೆಕೆಂಡ್ ಒನ್ ಅಂದರೆ 2 times ದಿ ನ್ಯೂ2 ತೊಗೊಳ್ರಿ, ದಟ್ ಈಸ್ 513 ± ಮಾಡಿದ್ರೆ 508, 518 ಬರುತ್ತೆ. ಅದರಲ್ಲಿ ನ್ಯೂ2 ಕಂಡಿಟ್ಕೊಂಡ್ರೆ 254. ಸೊ ಎರಡರಲ್ಲೂ ನಮಗೆ ಕಾಮನ್ ಆಗಿ ಏನು ಬಂದಿದೆ, ಅಲ್ಲಿ 254 ಬಂದಿರೋದ್ರಿಂದ ಆಪ್ಷನ್ ಡಿ ಅಂತ. ಎ ವೇವ್ ಟ್ರಾವೆಲಿಂಗ್ ಇನ್ ದ ಪಾಸಿಟಿವ್ ಎಕ್ಸ್ ಡೈರೆಕ್ಷನ್, ಅಂದರೆ ನೆಗೆಟಿವ್ ಸೈನ್ ಇರೋವಂಥ ಇಕ್ವೇಷನ್ ಹುಡುಕಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ. ಪಾಸಿಟಿವ್ ಹೋಗಬಾರ್ದು, ಪಾಸಿಟಿವ್ ಎಕ್ಸ್ ಆ್ಯಕ್ಸಿಸಲ್ಲಿದೆ, ನೆಗೆಟಿವ್ ಅಂತ ನಿಮಗೆ ಸಿನಾಪ್ಸಿಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಡಿಸ್ಪ್ಲೇಸ್ಮೆಂಟ್ 1 ಮೀಟ್ರು, ವೇವ್ ಲೆಂತ್ ಕೊಟ್ಟಿದ್ದಾರೆ, ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಆ ಈಕ್ವೇಷನ್ನ ಕಂಡುಹಿಡಿಬೇಕು ನಾವು. ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ ಬರ್ಕೊಳ್ಳೋಣ ಈಕ್ವೇಷನ್ನು. y = a ಸೈನ್ ಎ. ಆಂಪ್ಲಿಟ್ಯೂಡ್ 1 ಕೊಟ್ಟಿರೋದ್ರಿಂದ ಅದರ ಡಿಸ್ಪ್ಲೇಸ್ಮೆಂಟು ಅದು a1 ಆಗೋಯಿತು. ಯಾವುದು, ಸೊ ಯೂಶ್ವಲಿ 4 ಈಕ್ವೇಷನಲ್ಲಿ ಕೊಟ್ಟಿದ್ದಾರೆ. ಮತ್ತೆ ನೋಡೋಣ. ಒಮೆಗಾ ಟಿ ಮೈನಸ್ ಕೆ ಎಕ್ಸ್, ಒಮೆಗಾ ಅಂದರೆ 2πf ಅಲ್ವಾ, ಅಲ್ಲೇನು ಹೇಳಿದ್ದಾರೆ, ವೇವ್ ಲೆಂತು 2πm ಕೊಟ್ಟಿದ್ದಾರೆ, ಫ್ರೀಕ್ವೆನ್ಸಿ 1/t. ಅಂದರೆ ಇಲ್ಲಿ ನೋಡಿ, ಇಲ್ಲಿ ಫ್ರೀಕ್ವೆನ್ಸಿ ಎಫ್ ಇದೆ ಅಲ್ಲ, ಅಲ್ಲಿ ನಾವು 1/t ಹಾಕ್ಕೊಂಡಿದ್ದೀವಿ, 1/π ಹಾಕ್ಕೊಂಡಿದ್ದೀವಿ. ಇಲ್ಲಿ ಎಫ್ ಜಾಗದಲ್ಲಿ 1/π ಇದೆ. ಸೊ ಪೈ ಕ್ಯಾನ್ಸಲ್ ಆಗಿಬಿಟ್ಟು 2 ಬಂದಿದೆ. ಆಮೇಲೆ ಕೆ ಅಂದರೆ 2π/λ ಅಲ್ವಾ, ವೇವ್ ಲೆಂತ್ ಎಷ್ಟು ಕೊಟ್ಟಿದ್ದಾರೆ, 2πm ಕೊಟ್ಟಿದ್ದಾರೆ. 2πm ತೊಗೊಂಡಿದ್ದೀವಿ ಇಲ್ಲಿ, πm ಮೀಟ್ರದು, ಎಮ್ ಅಂದರೆ 2π ಕ್ಯಾನ್ಸಲ್ ಆಗಿ k1 ಬಂದಿದೆ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, y = 1 sin 2t - x/π. ಸೊ ಆಪ್ಷನ್ ಯಾವುದು, ಆಪ್ಷನ್ ಡಿ ಈಸ್ ಎ ರೈಟ್ ಆಪ್ಷನ್. 2t ಕಡೆ ಕೊಟ್ಟಿದ್ದಾರೆ, x ಈ ಕಡೆ ಕೊಟ್ಟಿದ್ದಾರೆ ಅಷ್ಟೇ. ಸೊ ವಿ ಕ್ಯಾನ್ ಟೇಕ್ ಆಪ್ಷನ್ ಡಿ ಈಸ್ ಎ ರೈಟ್ ಆಪ್ಷನ್.
ಸೊ ಎಂಟನೇದು ಸೇಮ್ ಆವಾಗಲೇ ಫಂಡಮೆಂಟಲ್ ಫ್ರೀಕ್ವೆನ್ಸಿದು ಬಂತಲ್ವಾ ನೋಡಿ. ಇದು AIPMT ಎಕ್ಸಾಮಲ್ಲಿ ಬೇರೆ ಫಾರ್ಮ್ಯಾಟಲ್ಲಿ ಕೇಳಿದ್ದಾನೆ. N1 N2 N3 ಫಂಡಮೆಂಟ್, ಅಲ್ಲಿ ನ್ಯೂ 1 ನ್ಯೂ 2 ನ್ಯೂ 3 ಅಂತ ಕೊಟ್ಟಿರೋದು. ಸೊ ಡೈರೆಕ್ಟಾಗಿ ಆಪ್ಷನ್ನು ಕ್ವಶನ್ನು ಓದ್ತಿದ್ದಂಗೆ ನೀವು ಗೆಸ್ ಮಾಡ್ಬೋದು. ಆಪ್ಷನ್ ಎ ಇಸ್ ದ ರೈಟ್ ಆಪ್ಷನ್. ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಲೆಂತ್ ಆಫ್ ದಿ ಸ್ಟ್ರಿಂಗ್ ಅಂತ ಕೇಳಿದ್ರೆ ಫಂಡಮೆಂಟಲ್ ಫ್ರೀಕ್ವೆನ್ಸಿ, ಇದು ಒರಿಜಿನಲ್ ಫಂಡಮೆಂಟಲ್ ಫ್ರೀಕ್ವೆನ್ಸಿ. ರಿಪೀಟೆಡ್ ಕ್ವಶನು ಡಿಫ್ರೆಂಟ್ ಫಾರ್ಮಲ್ಲಿದೆ ಅಷ್ಟೇ. N1, N2, N3 are the fundamental frequencies of the three segments in which a string is divided. Then the original fundamental frequency N of the string. A fundamental frequency ಈಗ ಹೇಗೆ ರಿಲೇಟೆಡ್ ಇದೆ ಅನ್ನೋದನ್ನು ಕೊಟ್ಟಿದ್ದಾರೆ ಅಷ್ಟೇ. ನೀವು ಹೆಂಗೆ ನೆನ್ಪಿಟ್ಕೋಬೇಕು, N is inversely proportional to length ಅಂತ ಅಷ್ಟೇ. The number of possible natural oscillations of air column is pipe closed at one end and the length is 85 centimeter, whose frequencies lie between 1250 hertz. Velocity is given. See, ಇಲ್ಲಿ fundamental frequency F is equal to V by 4LC. So it is an closed pipe because closed at one end ಅಂತ ಹೇಳಿದ್ದಾರೆ. ಸೊ ನಿಮಗೆ ಕ್ಲೋಸ್ಡ್ ಎಂಡಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ಕ್ಲೋಸ್ಡ್ ಪೈಪ ಈ ಥರ ವೇವ್ ಬರುತ್ತೆ ಅಂತ ಹೇಳಿದೆ ನಿಮಗೆ. ಇದು ಅರ್ಧ ಅಲ್ವಾ, λ/2ನಲ್ಲಿ ಅರ್ಧ ಅಂದರೆ ಲೆಂತ್ ಏನಾಯಿತು, ಇದರಲ್ಲೂ ಹೋಲ್ ಲೆಂತ್ ಇಸ್ ಈಕ್ವಲ್ ಟು λ/4 ಆಯಿತು. ಸೊ λ ಇಸ್ ಈಕ್ವಲ್ ಟು 4L ಆಗುತ್ತೆ. ಅದಕ್ಕೆ ಇಲ್ಲಿ 4L ಬಂದಿದೆ ನೋಡಿ. V/4L ಫಂಡಮೆಂಟಲ್ ಫ್ರೀಕ್ವೆನ್ಸಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಫೈಂಡ್ ಔಟ್ ಮಾಡಿದ್ವಿ. ಅದೇ ಥರ n ಟೈಮ್ಸ್ ಕಂಡುಹಿಡ್ಕೋಬೇಕು ಅಂದರೆ 2n+1 ಆಗಿರುತ್ತೆ. ಯಾವುದಕ್ಕೆ, ಇಲ್ಲಿ ಕ್ಲೋಸ್ಡ್ ಪೈಪಲ್ಲಿ. 2n-1 ಓಪನ್ ಪೈಪಲ್ಲಿ ಆಗಿತ್ತು. ಅದೇ ಥರ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂದರೆ ಏನಾಗುತ್ತೆ, ನಮ್ಗೆ ಆಡ್ ಹಾರ್ಮೋನಿಕ್ಸ್ ಅಲ್ವಾ. ಸೊ ಎಲ್ಲಕ್ಕೂ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1250 ಒಳಗೆ ಎಷ್ಟು ಬರ್ತವೆ ಅಂತ ಕೇಳಿದ್ದಾರೆ. ಹೌ ಮೆನಿ ಫ್ರೀಕ್ವೆನ್ಸೀಸ್ ಲೈ, ಎಷ್ಟಾಯ್ತು ಇಲ್ಲಿ, 1 2 3 4 5 6 ಫ್ರೀಕ್ವೆನ್ಸೀಸ್ ಬಂತು. ಹಾಗಾಗಿ ವಿ ಕ್ಯಾನ್ ಸೆಲೆಕ್ಟ್ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ D. A speeding motorcycle sees a traffic jam ahead of him. ಅವ್ರ ಮುಂದೆ ಏನಾಗಿದೆ, ಟ್ರಾಫಿಕ್ ಜಾಮ್ ಆಗಿದೆ. he slow down the speed 36 km/h ಇದೆ. he finds the traffic as hazard and a car is moving ahead of him. ಅವ್ರೇನು ನೋಡಿದ್ರು, ಟ್ರಾಫಿಕ್ ಎಲ್ಲ ಕ್ಲಿಯರ್ ಆಗಿದೆ ಮತ್ತು ಅವ್ರ ಮುಂದೆ ಒಂದು ಕಾರ್ ಹೋಗ್ತಾ ಇದೆ ಅಟ್ ಎ ಸ್ಪೀಡ್ ಆಫ್ 18 km/h. he is honking at a frequency ಅಂದರೆ ಹಾರ್ನ್ ಮಾಡ್ತಾ ಇದೆ 1392 hertz. ಇಫ್ ದ ಸ್ಪೀಡ್ ಆಫ್ ದ ಸೌಂಡ್, ಅಲ್ಲಿ ಸೌಂಡ್ ಟ್ರಾವೆಲ್ ಆಗ್ತಾ ಇರುತ್ತಲ್ಲ, ಅದು 343 m/s ಅಂದರೆ ವಿಗೆ ತೊಗೋಬೇಕು ಅದನ್ನು. ಫ್ರೀಕ್ವೆನ್ಸಿ ಆಫ್ ದಿ ಹಾಂಕ್ ನಥಿಂಗ್ ಬಟ್ ಹಾರ್ನ್ ಈಸ್ ಹರ್ಡ್ ಬೈ ಹಿಮ್. ಅವ್ರಿಗೆ ಎಷ್ಟರಲ್ಲಿ ಕೇಳುತ್ತೆ. ಸೊ ಮುಂದೆ ಹೋಗಿದೆ ಅಂದರೆ ಎರಡು ಸೇಮ್ ಡೈರೆಕ್ಷನ್ನೇ ತೊಗೋಬೇಕು ನೀವು. ಫಂಡಮೆಂಟಲ್ ಫ್ರೀಕ್ವೆನ್ಸಿಗೆ ಒಂದು ಇಕ್ವೇಷನ್ ಹಾಕಿದ್ದೆ ಅಲ್ವಾ ನಿಮಗೆ, ಮೈನಸ್ ಹಾಕಿದ್ದೆ ಎರಡರಲ್ಲೂ. ಮೈನಸ್ ಆಫ್ ಮೈನಸ್ ಪ್ಲಸ್, ಯಾಕೆಂದರೆ ಈ ಕಡೆ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದಾರೆ ಒಂದೇ ಡೈರೆಕ್ಷನಲ್ಲಿ. ನೆಕ್ಸ್ಟ್ ವೆಲಾಸಿಟಿನೂ ಗೊತ್ತಿದೆ ನಿಮಗೆ. ಫ್ರೀಕ್ವೆನ್ಸಿ, ರಿಯಲ್ ಫ್ರೀಕ್ವೆನ್ಸಿ 1392. ಇಲ್ಲೇನಾಗಿದೆ ಅಂದರೆ 36 km/h ಇರೋದನ್ನು m/s ಕನ್ವರ್ಟ್ ಮಾಡ್ಕೊಳ್ಳೋದು ಗೊತ್ತಿರುತ್ತೆ ನಿಮಗೆ. 36/10 ಹಾಕ್ಕೋಬೇಕು, 10/36 ಹಾಕ್ಕೋಬೇಕು. 10 ಕ್ಯಾನ್ಸಲ್, 36 ಕ್ಯಾನ್ಸಲ್ ಆಗಿ ನಿಮಗೆ 10 ಉಳಿಯುತ್ತೆ. ಅದೇ ಥರ ವೆಲಾಸಿಟಿ ಆಫ್ ದಿ ಅಂದರೆ ಕಾರ್ ಮೂವ್ ಆಗಿರೋದನ್ನು 5 ಮಾಡ್ಕೊಂಡ್ವಿ, ಅದನ್ನು 5 m/s. ಅಬ್ಸರ್ವರು 10, ಸೋರ್ಸಿಂದು 5. ಸಿಂಪ್ಲಿಫೈ ಮಾಡಿದ್ರೆ ಯು ವಿಲ್ ಗೆಟ್ 1412 hertz ಆಗಿದೆ. ದಿಸ್ ಇಸ್ ದ ಅಪರೆಂಟ್ ಫ್ರೀಕ್ವೆನ್ಸಿ ಹರ್ಡ್ ಬೈ ದಟ್ ಮೋಟಾರ್ ಸೈಕಲ್ ಪರ್ಸನ್. ಸೊ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ C. ಓಕೆ, ನೆಕ್ಸ್ಟ್ ದ ಫಂಡಮೆಂಟಲ್ ಫ್ರೀಕ್ವೆನ್ಸಿ ಆಫ್ ಎ ಕ್ಲೋಸ್ಡ್ ಆರ್ಗಾನ್ ಪೈಪ್ ಆಫ್ ಲೆಂತ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಕ್ಲೋಸ್ಡ್ ಆರ್ಗಾನ್ ಪೈಪ್ ಆಫ್ ಲೆಂತ್ 20 cm ಇಲ್ಲಿದೆ. ಈಸ್ ಈಕ್ವಲ್ ಟು ದಿ ಸೆಕೆಂಡ್ ಓವರ್ ಟೋನ್ ಆಫ್ ಎನ್ ಆರ್ಗಾನ್ ಪೈಪ್ ಅಟ್ ಬೋತ್ ದ ಎಂಡ್ಸ್. ದ ಲೆಂತ್ ಆಫ್ ದಿ ಆರ್ಗಾನ್ ಪೈಪ್ ಓಪನ್ ಅಟ್ ಬೋತ್ ದ ಎಂಡ್ ಈಸ್. ಸೊ ಆರ್ಗಾನ್ ಪೈಪ್ ಅಂದರೆ ಓಪನ್ ಪೈಪಿಂದು ಕಂಡುಹಿಡಿಬೇಕು. ಯಾವುದು ಈಕ್ವಲ್ ಅಂತ ಹೇಳಿದ್ದಾರೆ ಇಲ್ಲಿ, ಫಂಡಮೆಂಟಲ್ ಫ್ರೀಕ್ವೆನ್ಸಿ ಆಫ್ ದಿ ಕ್ಲೋಸ್ಡ್ ಪೈಪ್ ಆಫ್ ಲೆಂತ್ ಈಸ್ ಈಕ್ವಲ್ ಟು ದಿ ಸೆಕೆಂಡ್ ಓವರ್ ಟೋನ್. ಸೊ ಸೆಕೆಂಡ್ ಓವರ್ ಟೋನ್ ಇಂದು ಆಫ್ ಓಪನ್ ಪೈಪಿಂದ ಇಕ್ವೇಷನ್. ಸೊ ಸೆಕೆಂಡ್ ಓವರ್ ಟೋನ್ ಅಂದರೆ ಇಟ್ ಈಸ್ 3 times ದಿ ಎಫ್ ಅಲ್ವಾ. ಹಾಗಾಗಿ 3 × V/2L ಓಪನ್ ಪೈಪು. ಇದು ಫಂಡಮೆಂಟಲ್ ಫ್ರೀಕ್ವೆನ್ಸಿ ಇಕ್ವೇಷನ್ ನಿಮ್ಗೆ ಅವಾಗಲೇ ಹೇಳಿದೆ ನಾನು. ಸೊ ದಿಸ್ ಕಮ್ಸ್ ಟು ಓಪನ್ ಪೈಪ್. ಸೊ ದಿಸ್ ಈಸ್ ಕ್ಲೋಸ್ಡ್ ಪೈಪು. ಇದು F1, ಇದು F2.
ಏನಾಗಿದೆ ಇದು ಎರಡು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮಗೆ ಓಪನ್ ಪೈಪಿನ ಲೆಂತ್ ಏನು ಬಂದಿದೆ 120 ಸೆಂಟಿಮೀಟರ್ ಬಂದಿದೆ. ಸೊ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ ಸಿ. ನೆಕ್ಸ್ಟ್ an air column closed at one end and open at on another end, that is ಅಂದರೆ ಕ್ಲೋಸ್ಡ್ ಪೈಪ್ ಅಂತ ಗೊತ್ತಾಯಿತು ನಮಗೆ. resonating with the tuning fork when the smallest length of the air column is 50. So smallest length ಅಂದರೆ ಫಸ್ಟ್ ಮಾಡಲ್ ಫಾರ್ಮ್ ಆಗಿರುತ್ತೆ ಅದು. ಸೊ ನೆಕ್ಸ್ಟ್ ಲಾರ್ಜೆಸ್ಟ್ ಲೆಂತ್ ಆಫ್ ದಿ ಕಾಲಮ್ ರೆಸೊನೇಟಿಂಗ್ ವಿತ್ ದ ಸೇಮ್ ಟ್ಯೂನಿಂಗ್ ಫೋಕ್ ಈಸ್, ಇವರೇ ಹೇಳಿದ್ದಾರೆ ಇಟ್ ಈಸ್ ಕ್ಲೋಸ್ಡ್ ಪೈಪ್ ಅಂತ. ಸೊ ಇಲ್ಲಿ ಫಸ್ಟ್ ಸ್ಮಾಲೆಸ್ಟ್ ಪೋರ್ಷನ್ ಅಂತ ಹೇಳಿದ್ರೆ ಇದು ಒಂದು ಪೋರ್ಷನ್ ಇದು 50 ಅಂತ ಕೊಟ್ಟಾಗ ನೆಕ್ಸ್ಟಲ್ಲಿ ಏನಾಗಿದೆ ಇದು 3 ಟೈಮ್ಸ್ ಫಾರ್ಮ್ ಆಗಿದೆ. ಯಾಕಂದರೆ ಇದು ನಿಮಗೆ ಗೊತ್ತಿದೆ, ಇದು ಕ್ಲೋಸ್ಡ್ ಪೈಪಲ್ಲಿ ಇದು ಫಸ್ಟ್ ಮೋಡಲ್ ಫಾರ್ಮ್ ಆಗುತ್ತೆ, ಇದು ಫಸ್ಟ್ ಮೋಡಲ್. ನೆಕ್ಸ್ಟ್ ಮೋಡ್ ಅಂದ್ರೇ ಇದು ಸೆಕೆಂಡ್ ಮೋಡ್. ಸೆಕೆಂಡ್ ಮೋಡಲ್ ಇದ್ರ 3 ಪಟ್ಟು, ಇಷ್ಟಕ್ಕೆ 50 ಇದೆಯಪ್ಪ ಅಂತ ಹೇಳಿದ್ರೆ ಈ 3 ಪಟ್ಟಿಗೆ 150 ಇರುತ್ತೆ. ಸೊ ದಟ್ ಈಸ್ ಆಪ್ಷನ್ ಸಿ. A siren emitting a sound of frequency 800 Hz moves away from an observer towards a cliff at a speed of 15 meters per second. Then the frequency of sound that observer hears in the echo reflected from the cliff is. ಕ್ಲಿಫ್ ಅಂದರೆ ಈಗ ಸಮುದ್ರದ ಹತ್ರ ಲೀಸ್ಟ್ ಪೀಕ್ ಇರುತ್ತೆ ನೋಡಿ, ಆ ಪೀಕ್ ಹತ್ರ ಕ್ಲಿಫ್ ಇಲ್ಲಿದೆ ತೋರಿಸಿದ್ದೆ ನಿಮಗೆ, ಸೊಲ್ಯೂಷನಲ್ಲಿ ಹೇಳಿದ್ದೀವಿ ನೋಡಿ. ನೀವು ಇಲ್ಲೇನು ಕಂಡಿಡ್ಕೋಬೇಕು, ಅಲ್ಲಿ ಸೌಂಡ್ ಕೇಳ್ತಾ ಇರೋವಂಥದ್ದು ಹರ್ಡ್ ಆಗ್ತಾ ಇರೋವಂಥದ್ದನ್ನು ಇದು ಮಾಡಬೇಕು. ಇಲ್ಲಿ ಸೋರ್ಸ್ ಮಾತ್ರ ಮೂವ್ ಆಗ್ತಾ ಇದೆ, ಅಂದರೆ ಸೋರ್ಸಿಂದ ಸ್ಪೀಡನ್ನು ಹೇಳಿದ್ದಾರೆ. ರಿಯಲ್ ಫ್ರೀಕ್ವೆನ್ಸಿ 800 Hz ಇದೆ, ಕ್ಲಿಫ್ ಮೂವ್ ಆಗ್ತದೆ 15 meters per second ಇದೆ. ನಿಮಗೆ ಜನರಲ್ ಈಕ್ವೇಷನ್ ಹೇಳಿದೆ ನಾನು ಆವಾಗ. ಅಬ್ಸರ್ವರ್ ಮೂವ್ ಆಗ್ತಾ ಇಲ್ಲ, ಹಾಗಾಗಿ 0 ಹಾಕ್ಕೊಂಡ್ವಿ. ವೆಲಾಸಿಟಿ ಆಫ್ ಸೌಂಡ್ ವೇವ್ಸು 330 ತೊಗೋಬೇಕು, 330 meters per second ಇದೆ. ದೆನ್ ವಿ ಎಸ್, that is observe speed of 50 meters per second, cliff at the speed 15 meters per second ಇದೆ. ಸೊ ಅದು 15 ಹಾಕ್ಕೊಂಡಿದ್ದೀವಿ. ದೆನ್ ರಿಯಲ್ ಫ್ರೀಕ್ವೆನ್ಸಿ ಎಷ್ಟಿದೆ 800 ಇದೆ. ಜಸ್ಟ್ ಅಂದರೆ ಈ ಥರ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ವಿ ಎಸ್ ಯಾವುದು, ವಿ ನಾಟ್ ಯಾವುದು, ವಿ ಯಾವುದು, ಎಫ್ ಯಾವುದು ಅನ್ನೋದನ್ನ ನಾವು ಕಂಡುಹಿಡ್ಕೊಂಡ್ರೆ ಈಸಿಯಾಗಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ವಿ ಗಾಟ್ 838. ಆಪ್ಷನ್ ಸಿ ಇಸ್ ದ ರೈಟ್ ಆಪ್ಷನ್. Next, 14th question. The two nearest harmonics of a tube closed at one end and open at other end. Andre option certainly it is an closed pipe. 220 Hz and 260 Hz. What is the fundamental frequency of the system? Two nearest frequencies ಅಂತ ಹೇಳ್ತಾನೆ. ಎರಡು ಫ್ರೀಕ್ವೆನ್ಸೀಸ್ ಡಿಫ್ರೆನ್ಸ್ ತೊಗೊಳ್ಳೋಣ ನಾವು. ದಟ್ ಈಸ್ 2V/4L, ಅದು 260 ಮತ್ತು 220. ಸೊ ಒಂದು V/4L ಅಲ್ವಾ, ಯಾವುದರಲ್ಲಿ ಕ್ಲೋಸ್ಡ್ ಪೈಪ್ ತೊಗೊಂಡಾಗ ನಾವಿಲ್ಲಿ 2 ನಿಯರೆಸ್ಟ್ ಹಾರ್ಮೋನಿಕ್ಸ್ ಆಫ್ ಇಟ್ ಟ್ಯೂಬ್ ಕ್ಲೋಸ್ಡ್ ಅಟ್ ಒನ್ ಆ್ಯಂಡ್, ಆವಾಗಲೇ ನಿಮ್ಗೆ ಹಿಂದಿನ ಪ್ರಾಬ್ಲಮಲ್ಲಿ ಡಯಾಗ್ರಾಮ್ ಬರೆದಿದ್ದೆ. V/4L, ಇನ್ನೊಂದು 3V/4L, ಆಡ್ ಹಾರ್ಮೋನಿಕ್ಸ್ ಅಲ್ವಾ. 3V/4L, V/4L ಅಂದರೆ ವಿ ಗಾಟ್ ದಿಸ್ 2V/4L ಬರುತ್ತೆ. ಆ ಡಿಫ್ರೆನ್ಸ್ ಆಫ್ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ ಅವರು, ಅದು 260 - 220 ಅಂತ. ಇಲ್ಲಿ ಎಷ್ಟು 20 ಬಂತು, ಇಲ್ಲಿ 40 ಬರುತ್ತೆ. 220/40/2 ಅಂದರೆ 20 ಬಂತು. ಸೊ ಫಂಡಮೆಂಟಲ್ ಫ್ರೀಕ್ವೆನ್ಸಿ ಏನು ಎಫ್ ಅಂತ ಹೇಳಿದ್ರೆ ಎಷ್ಟು ಬಂತು, 20 Hz ಬಂತು. ಸೊ ವಿಚ್ ಒನ್ ಈಸ್ ದ ರೈಟ್ ಆಪ್ಷನ್? ಆಪ್ಷನ್ ದಟ್ ಈಸ್ 20 Hz, ಆಪ್ಷನ್ ಬಿ. ನೆಕ್ಸ್ಟ್ ಕಮ್ ಟು 15th ಕ್ವಶನ್. ವೆರಿ ಸಿಂಪಲ್. ನಮಗೆ ಯಾರು ಅಬ್ಸರ್ವರ್ ಮೂವ್ ಆಗ್ತಿದ್ದಾರಾ, ಸೋರ್ಸ್ ಮೂವ್ ಆಗ್ತಿದ್ದಾರಾ, ಫ್ರೀಕ್ವೆನ್ಸಿ ಎಷ್ಟು, ವೆಲಾಸಿಟಿ ಎಷ್ಟು ಕೊಟ್ಟರು ಅಂದರೆ ಈಸಿಯಾಗಿ ಕಂಡು ಏನು ವ್ಯಾಲ್ಯೂಸ್ನ ಕರೆಕ್ಟಾಗಿ ಐಡೆಂಟಿಫೈ ಮಾಡೋಕ್ಕೆ ಬರಬೇಕು ನಮಗೆ. 2 cars ಮೂವಿಂಗ್ ಇನ್ ಆಪೋಸಿಟ್ ಡೈರೆಕ್ಷನ್. ಸೊ ಒಂದಕ್ಕೆ ಪಾಸಿಟಿವ್, ಒಂದಕ್ಕೆ ನೆಗೆಟಿವ್ ತೊಗೋಬೇಕಾಗತ್ತೆ. ಯಾಕಂದ್ರೆ ಸೇಮ್ ಡೈರೆಕ್ಷನ್ ಇಲ್ಲ, ಅಲ್ಲಿ ಜನರಲ್ ಇಕ್ವೇಷನಲ್ಲಿ ಮೈನಸ್ ಅಲ್ವಾ ನಾವು ತೊಗೊಳ್ಳೋದು. ಆಪೋಸಿಟ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದ್ದಾರೆ. ಅಪ್ರೋಚಸ್ ಅಂದರೆ ಹೀಗೆ ಬರ್ತಾ ಇದ್ದಾರೆ. ಸೊ ಲೈಕ್ ದಿಸ್, ಒನ್ ಈಸ್ ಮೂವಿಂಗ್ ಪಾಸಿಟಿವ್ ನೆಗೆಟಿವ್ ಡೈರೆಕ್ಷನ್, ಒನ್ ಈಸ್ ಮೂವಿಂಗ್ ಪಾಸಿಟಿವ್ ಡೈರೆಕ್ಷನ್, ಹಿಂಗೆ ಹೋಗ್ತಾ ಇದ್ದಾರೆ ಅಪೋಸಿಟಾಗಿ. ಅಪ್ರೋಚಸ್ ವಿತ್ ಎ ಸ್ಪೀಡ್ ಆಫ್ 22 meters per second ಆ್ಯಂಡ್ 16 meters per second. ಇಬ್ಬರದು ಒಂದೊಂದು ಸ್ಪೀಡ್ ಅಂತ ತೊಗೊಳ್ಳೋಣ. ದ ಡ್ರೈವರ್ ಆಫ್ ದಿ ಕಾರ್, ಫಸ್ಟ್ ಕಾರ್ blows a horn high frequency 400 Hz. The frequency heard by the driver of second car. ಸೊ ಇನ್ನೊಬ್ರಿಗೆ ಎಷ್ಟು ಸ್ಪೀಡಲ್ಲಿ ಕೇಳ್ತಾ ಇದೆ, ಅಪರೆಂಟ್ ಫ್ರೀಕ್ವೆನ್ಸಿನೇ ಕೇಳಿದೆ. ಸೊ ಅಲ್ಲಿ ರಿಯಲ್ ಫ್ರೀಕ್ವೆನ್ಸಿ ಎಫ್ ಜಾಗದಲ್ಲಿ ಅಥವಾ ನ್ಯೂ ಜಾಗದಲ್ಲಿ 400 ಹಾಕ್ಕೊಳ್ಳೋಣ. ಒಂದಕ್ಕೆ ಪಾಸಿಟಿವ್ ದಟ್ ಈಸ್ 16.5 ಇದೆ ಅಲ್ಲ, ಅದು ಅಂದರೆ ಮೈನಸ್ ಆಫ್ ಮೈನಸ್ ಅಲ್ಲಿ ಪ್ಲಸ್ ಆಯಿತು ಫಸ್ಟ್ ಕಾರಿಂದು.
ಸೊ ಈ ರೀತಿ ಅಲ್ವಾ ಹೇಳ್ತಾರೆ. ನಾವು ಇದು ಫಸ್ಟ್ ಅಂತ ತೊಗೊಂಡ್ರೆ ಇದು ಪಾಸಿಟಿವ್ ಎಕ್ಸ್ ಆ್ಯಕ್ಸಿಸ್, ಇದು ನೆಗೆಟಿವ್ ಎಕ್ಸ್ ಆ್ಯಕ್ಸಿಸ್ ಅಂತ. ಈಗ ಇದು ನೆಗೆಟಿವ್ ಎಕ್ಸ್ ಆ್ಯಕ್ಸಿಸ್ ಅಂದರೆ ಅಲ್ಲಿ -22 ಹಾಕ್ಕೊಂಡಿದ್ದೀವಿ ನೋಡಿ. ಸಿಂಪ್ಲಿಫೈ ಮಾಡಿದಾಗ ವಿ ಗಾಟ್ 448 ಮೀಟರ್ ಪರ್ ಸೆಕೆಂಡ್. ಸೊ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ ಡಿ. The fundamental frequency in an open organ pipe is equal to the third harmonic of a closed organ pipe. ಇದೇ ಕಂಡೀಷನ್ನು. ಇಲ್ಲಿ ಏನು ಹೇಳ್ತಿದ್ದಾರೆ, fundamental frequency of closed pipe is equal to the third harmonic of a closed pipe. ಈಕ್ವಲ್ ಆಗಿದೆ ಅಂತ. if the length of the closed organ pipe is 20 centimeter and length of the open organ pipe. ಸೊ ಕೊಟ್ಟಿರೋ ಕಂಡೀಷನ್ ಯೂಸ್ ಮಾಡಿದ್ರೆ ಫಸ್ಟು ಓಪನ್ ಪೈಪಿನ ಫಂಡಮೆಂಟಲ್ ಫ್ರೀಕ್ವೆನ್ಸಿ. ಸೊ ಓಪನ್ ಪೈಪಿನ ಫಂಡಮೆಂಟಲ್ ಫ್ರೀಕ್ವೆನ್ಸಿ ಇಕ್ವೇಷನ್ನು ದಟ್ ಈಸ್ V/2L. ಅದೇ ಥರ ಕ್ಲೋಸ್ಡ್ ಪೈಪಿಂದು ಥರ್ಡ್ ಹಾರ್ಮೋನಿಕ್ಕಿಗೆ ಹೋದರೆ 3V/4L. ಎರಡು ಈಕ್ವಲ್ ಮಾಡ್ಕೊಂಡಾಗ ಕ್ಯಾನ್ಸಲ್ ಆಯ್ತು L ಇಕ್ವೇಷನ್ನು. ಏನೇನು V ಕ್ಯಾನ್ಸಲ್ ಆಗುತ್ತೆ. ರಿಮೈನಿಂಗ್ L' ಇಸ್ ಈಕ್ವಲ್ ಟು 4L/3/2. ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂಸು 13. ಇಲ್ಲಿ ಏನು ಮೇನ್ ಇದ್ರ ಪ್ರಾಬ್ಲಮ್ ಅನ್ನಲಿ ಅಂದರೆ ನಿಮಗೆ ಇದು ಹೈಲೈಟ್ ಆಗಬೇಕು. ಅಂದರೆ ಕ್ಲೋಸ್ಡ್ ಪೈಪಲ್ಲಿ ಥರ್ಡ್ ಹಾರ್ಮೋನಿಕ್ ಇಕ್ವೇಷನ್ ಗೊತ್ತಿರಬೇಕು. ಅದೇ ಥರ ಓಪನ್ ಪೈಪಲ್ಲಿ ಫಸ್ಟ್ ಹಾರ್ಮೋನಿಕ್ ಇಕ್ವೇಷನ್ ಗೊತ್ತಿದ್ರೆ ಈಕ್ವೇಟ್ ಮಾಡಿರಿ, ವಿ ಕ್ಯಾನ್ಸಲ್ ಮಾಡ್ಕೊಳ್ಳಿ, ಉಳಿದಿದ್ದು ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ಯು ವಿಲ್ ಗೆಟ್ ದ ಆನ್ಸರ್. ಸೊ ದಟ್ ಈಸ್ 13.33 centimeter. Let's go to the next question. A tuning fork is used to produce a resonance tube, glass tube. A length of air column in this tube can be adjusted by the variable piston at room temperature 27 degree. A successive resonance are produced at 20 centimeter and 73 centimeter of air column of length. The frequency of the tuning fork is 320 Hz. The sound in the air column at 27 degree. ಈಸಿಯಾಗಿ ಗೆಸ್ ಮಾಡ್ಬೋದಲ್ವ. ಇಕ್ವೇಷನ್ ಥಿಯರಿಯಲ್ಲಿ ಬಂದಿತ್ತು. ಫ್ರೀಕ್ವೆನ್ಸಿ ವೆಲಾಸಿಟಿ V is equal to 2F into L2 minus L1. ಫ್ರೀಕ್ವೆನ್ಸಿ 320 ಕೊಟ್ಟಿದ್ದಾರೆ ನಮಗೆ. 2 ಲೆಂತ್ ಒಂದು 73 ಮತ್ತು ಇನ್ನೊಂದು 20 ಅಂತ ಕೊಟ್ಟಿದ್ದಾರೆ. ಅದನ್ನು ಏನಾಗಿದೆ ಸೆಂಟಿಮೀಟ್ರಲ್ಲಿದೆ, ಅದನ್ನು ಮೀಟ್ರಿಗೆ ಕನ್ವರ್ಟ್ ಮಾಡ್ಕೊಳ್ಳೋಣ 10⁻⁻²ಗೆ. ಸಿಂಪ್ಲಿಫೈ ಮಾಡಿದ್ರೆ 339 ಮೀಟರ್ ಪರ್ ಸೆಕೆಂಡ್. ಸೊ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ ಬಿ. Next 18th question. Wavelength of wave is a distance between the two particles of the medium having a phase difference. Wavelength ಅಂದರೆ ನಿಮಗೆ ಡ್ರಾ ಮಾಡಿ ತೋರಿಸಿದ್ದೆ ನಮಗೆ ನೋಡಿ, ಇಷ್ಟೇ ಅಲ್ವಾ, ಇಲ್ಲಿಂದ ಇಲ್ಲಿಗಿರೋದು. ಸೊ ಇಲ್ಲಿಗೆ ಒಂದು ಕಂಪ್ಲೀಟ್ ವೇವು. ಈ ಡಿಸ್ಟೆನ್ಸ್ ಇಲ್ಲಿ ಎಷ್ಟು ರೇಡಿಯನ್ಸ್ ಇರುತ್ತೆ? ಇಟ್ ಈಸ್ 2π ಅಲ್ವಾ. ಈಸಿಯಾಗಿ ಆನ್ಸರ್ ಗೆಸ್ ಮಾಡ್ಬೋದು. ಸೊ ದಟ್ ಈಸ್ ಆಪ್ಷನ್ ಬಿ. 19th longitudinal waves cannot propagate it through. ನಿಮಗೆ ಲಾಂಜಿಟ್ಯೂಡಿನಲ್ ವೇವ್ಸಿಗೆ ನಾನು ಒನ್ ಆಫ್ ದಿ ಎಕ್ಸಾಂಪಲ್ ಬೇಸಿಕ್ ಎಕ್ಸಾಂಪಲ್ ಆಗಿ ಸೌಂಡ್ ವೇವ್ಸ್ನ ಹೇಳಿದೆ. ಸೊ ಸೌಂಡ್ ವೇವ್ಸ್ ಅಂದರೆ ದೇ ರೀಡ್ ಎ ಮೀಡಿಯಮ್, ದೇ ನೀಡ್ ಎ ಮೀಡಿಯಮ್ ಫಾರ್ ಪ್ರಾಪಗೇಷನ್. ದೇ ಡಸ್ ನಾಟ್ ಟ್ರಾವೆಲ್ ಥ್ರೂ ವ್ಯಾಕ್ಯೂಮ್ ಅನ್ನೋದು ನಿಮಗೆ ಗೊತ್ತು. ಹಾಗಾಗಿ ಆಪ್ಷನ್ ಸಿ ಇಸ್ ದಿ ರೈಟ್ ಆಪ್ಷನ್. ಕೆನಾಟ್ ಪ್ರಾಪಗೇಟೆಡ್ ಥ್ರೂ ವ್ಯಾಕ್ಯೂಮ್. Next, let us come to the last question, that is transverse wave is represented by the equation. ಒಂದು ಇಕ್ವೇಷನ್ ಕೊಟ್ಟಿದ್ದಾರೆ ನಿಮಗೆ. ಯಾವ ಒಂದು ಸ್ಟೇಟ್ಮೆಂಟು ಇಲ್ಲಿ ಕರೆಕ್ಟ್ ಆಗುತ್ತೆ ಅಂದರೆ ಇಲ್ಲಿ ಕೊಟ್ಟಿರೋವಂಥದ್ದು ವೇವ್ ಲೆಂತ್ ಬಗ್ಗೆ ಕೊಟ್ಟಿದ್ದಾರೆ, ಆಂಪ್ಲಿಟ್ಯೂಡ್ ಬಗ್ಗೆ ಕೊಟ್ಟಿದ್ದಾರೆ. ಸೊ ಈ ಪ್ರಾಬ್ಲಮಲ್ಲಿ ಆಂಪ್ಲಿಟ್ಯೂಡ್ 2 ಅನ್ನೋದು ಕರೆಕ್ಟು. ಹಾಗಾಗಿ 3 ಆಪ್ಷನ್ ಕರೆಕ್ಟ್ ಇದ್ದಾವೆ, A, C, D ಅಂತ. ಇನ್ನೊಂದು ಯಾವ್ದು ಕಂಡುಹಿಡ್ಕೋಬೇಕು ನಾವು? ಸೊ ಆಂಪ್ಲಿಟ್ಯೂಡ್ ಅನ್ನೋದು ಏನಾಗಿದೆ ಇಲ್ಲಿ 2 ಆಗಿದೆ. ಸೊ ಅಲ್ವಾ, ಆಂಪ್ಲಿಟ್ಯೂಡ್ 2 ಅನ್ನೋದು ಸಿ ಆಪ್ಷನಲ್ಲಿದೆ. ವೇವ್ ಲೆಂತ್ ಬಗ್ಗೆ ನೋಡೋಣ. ವೇವ್ ಲೆಂತ್ ಇದ್ರ ಬಗ್ಗೆ ಎಲ್ಲ, ವೇವ್ ಲೆಂತು ಮತ್ತು ಫ್ರೀಕ್ವೆನ್ಸಿ ಬಗ್ಗೆ ಕಂಪೇರ್ ಮಾಡಬೇಕು ಇಕ್ವೇಷನ್ನ. 2 cos ಇಲ್ಲಿ ನೋಡಿ ಬರೀ ಪೈ ಇದೆ ಪ್ರಾಬ್ಲಮಲ್ಲಿ, ಇಲ್ಲಿ ಬರೀ ಪೈ ಇದೆ. ಬಟ್ ಇಲ್ಲಿ ನಾವೇನು ಸ್ಟ್ಯಾಂಡರ್ಡ್ ಫಾರ್ಮಿಗೆ ಕನ್ವರ್ಟ್ ಮಾಡಿದ್ರೆ 2π ಅಲ್ವಾ. ಸೊ ಜಸ್ಟ್ ಮಲ್ಟಿಪ್ಲೈ 2 ಹಿಯರ್ ಆ್ಯಂಡ್ ಡಿವೈಡೆಡ್ ಬೈ 2 ಇಯರ್. ದೆನ್ ಇಲ್ಲಿ ಏನು ಬರುತ್ತೆ? ಅಲ್ಲಿ 0.25x ಬರುತ್ತೆ. ದಟ್ ಇಸ್ ಈಕ್ವಲ್ ಟು x/λ ಕಂಪೇರ್ ಮಾಡಿದಾಗ. ಸೊ ಅಲ್ಲಿಗೆ ಲ್ಯಾಂಬ್ಡಾ ಎಷ್ಟು ಮೀಟ್ರ್ ಪರ್ ಸೆಕೆಂಡ್ ಬಂತಪ್ಪ? ಸಾರಿ, ಲ್ಯಾಂಬ್ಡಾ ಎಷ್ಟು ಮೀಟ್ರ್ ಬಂತು? 4 ಸೆಂಟಿಮೀಟರ್ ಬಂತು. ಅದೇ ಥರ ಇಲ್ಲಿ 2 ಕಾಮನ್ ತಗೊಂಡಿದ್ದೀವಿ ಅಂದರೆ ಡಿವೈಡೆಡ್ ಬೈ 2 ಆಯಿತು ಅಂದರೆ 200t ಆಗುತ್ತೆ. ಸೊ 200t ಡಿವೈಡೆಡ್ ಬೈ 2 ಅಂದರೆ 100 ಆಗುತ್ತೆ. ಒಮೆಗಾ ಜಾಗದಲ್ಲಿ 100 ಬರುತ್ತೆ ನಿಮಗೆ. 100t ಈಸ್ ಈಕ್ವಲ್ ಟು t/t. ಸೊ ಅಲ್ಲಿಗೆ ಟಿ ಏನಾಯಿತು? 100 Hz ಆಯಿತು. ಸೊ ಆದರೆ ಯಾವ ಆಪ್ಷನು? ವೇವ್ ಲೆಂತ್ 4 ಸೆಂಟಿಮೀಟರ್ ಇರೋದು ಓನ್ಲಿ ಒನ್ ಆಪ್ಷನ್, ದಟ್ ಈಸ್ ಆಪ್ಷನ್ ಬಿ. ಆ್ಯಂಡ್ ಫ್ರೀಕ್ವೆನ್ಸಿ 100 Hz ಇದೆ. ಸೊ ದ ರೈಟ್ ಆಪ್ಷನ್ ಈಸ್ 100. ಸಿ ಆಂಪ್ಲಿಟ್ಯೂಡ್ ಅಂತ ತಕ್ಷಣ ನೋಡಬಾರ್ದು, ರಿಮೈನಿಂಗ್ ಕ್ವಾಂಟಿಟೀಸು ನೋಡಬೇಕು. ಆಂಪ್ಲಿಟ್ಯೂಡ್ 2 ಅನ್ನೋದು ಇದೆ, ಬಟ್ ಫ್ರೀಕ್ವೆನ್ಸಿ 200 ಅಂತ ಇದೆ ಆಪ್ಷನ್ ಸಿನಲ್ಲಿ ನೋಡ್ರಿ.
ಆಪ್ಷನ್ ಸಿನಲ್ಲಿ 2 ಇದೆ, ಅದನ್ನು ಕರೆಕ್ಟ್ ಅಂತ ಹೋಗಬಾರ್ದು. ಸೊ 200 ಫ್ರೀಕ್ವೆನ್ಸಿ ಆಗಲ್ಲ, ಇಲ್ಲಿ ಫ್ರೀಕ್ವೆನ್ಸಿ 100 ಆಗುತ್ತೆ. ಈ ರೀತಿ ಸಿಂಪ್ಲಿಫಿಕೇಷನ್ ಮಾಡಿಕೊಂಡು ನಾವು ಅದನ್ನು ಗೆಸ್ ಮಾಡಬೇಕಾಗತ್ತೆ. ಗೆಸ್ ಅಂದರೆ ನೋಡಿ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಆ ಇಕ್ವೇಷನ್ಸ್ನೆಲ್ಲ. ಈ ಥರ ಇಕ್ವೇಷನ್ಸ್ನ ಸಾಲ್ವ್ ಮಾಡಬೇಕಂದ್ರೆ ನಮಗೆ ಸ್ಟ್ಯಾಂಡರ್ಡ್ ಫಾರ್ಮಿಗೆ ಕನ್ವರ್ಟ್ ಮಾಡಬೇಕು. ಸಿ, ದೀಸ್ ಆರ್ ದ ಡಿಫ್ರೆಂಟ್ ಕ್ವಶನ್ಸ್ ವಿ ಸಾಲ್ವ್ಡ್ ರಿಗಾರ್ಡಿಂಗ್ ಟು ದಿ ಚಾಪ್ಟರ್ ವೇವ್ಸ್. ನೀವು ನಾವು ಒಂದೊಂದನ್ನ ಏನು ಮಾಡಬೇಕಂದ್ರೆ ನೀವು ಬರ್ಕೋಬೇಕು, ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಈ ರೀತಿ ನಂಬರ್ ಆಫ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ರೆ ಮಾತ್ರ ನಾವು ಬರೋ ಅಂಥ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಯಾವುದೇ ಪ್ರಾಬ್ಲಮ್ ಆಗಲಿ ಅನ್ಲೆಸ್ ಪ್ರಾಕ್ಟೀಸ್ ಮಾಡಿದ್ರೆ ಬರಲ್ಲ. ಡಿಫ್ರೆಂಟ್ ವೆರೈಟಿನ ಪ್ರಾಕ್ಟೀಸ್ ಮಾಡೋದ್ರಿಂದನೇ ಮುಂದೆ ಎಂಥ ಪ್ರಾಬ್ಲಮ್ ಬಂದರೂ ನಾವು ಸಾಲ್ವ್ ಮಾಡ್ಬೋದು. ಸೊ ಐ ಹೋಪ್ ಯು ಆಲ್ ಮೇಕ್ ಯೂಸ್ ಆಫ್ ದಿಸ್ ವಿಡಿಯೋ. ಯೂಸ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಡೂ ವೆಲ್ ಇನ್ ದ ಎಕ್ಸಾಮಿನೇಷನ್. ಗುಡ್ ಲಕ್.